ಲಾಸ್ಟ್ ಕ್ಲಾಸ್ನಲ್ಲಿ ನಾವು ಪ್ರಾಡಕ್ಟ್ ರೂಲ್, ಕ್ವಶನ್ ರೂಲ್ ಮತ್ತು ಚೈನ್ ರೂಲ್ ಬಗ್ಗೆ ಡಿಸ್ಕಷನನ್ನು ಮಾಡಿದ್ದು. ಅಲ್ಲಿ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ಕೂಡ ನಾವೇನು ಮಾಡಿದ್ದು ಅಂತಂದ್ರೆ ಸಾಲ್ವ್ ಮಾಡಿದ್ದು. ಅದರಿಂದ ಕ್ಲಿಯಾರಿಟಿ ಏನಾಗಿರ್ಬೋದು ನಿಮಗೆ ಬಂದೇ ಇರ್ಬೋದು. ಇವತ್ತೇನು ಮಾಡತ್ತಂತಂದ್ರೆ ಈ ಒಂದು ಕ್ಲಾಸನ್ನು ಸ್ಟಾರ್ಟಿಂಗ್ ಒಂದಿಷ್ಟು ಎಕ್ಸಾಂಪಲ್ಸ್ಗಳನ್ನು ನಾನು ತೊಗೊಂಡ್ಬಂದಿನಿ. ನಾವು ಹಿಂದಿನ ಕ್ಲಾಸದು ಟಾಪಿಕ್ಸ್ಗಳನ್ನು ಯೂಸ್ ಮಾಡಿ ಈ ಒಂದು ಕ್ವಶನ್ಸ್ಗಳನ್ನು ಈಸಿಲಿ ಸಾಲ್ವ್ ಮಾಡ್ಬೋದು. ಓಕೆ, ಸೊ ಫಸ್ಟ್ ಕ್ವಶನ್ ನಮ್ಮದು ಯಾವುದಿತ್ತಂದ್ರೆ ಇಲ್ಲಿ y ಈಕ್ವಲ್ಸ್ ಟು e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್, ದೆನ್ ಪಾಯಿಂಟ್ ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಡಬಲ್ ಡಿಫ್ರೆನ್ಷಿಯೇಷನ್ ಅಂತಂದ್ರೆ ಈ ಒಂದು y ಅನ್ನೋ ಫಂಕ್ಷನ್ನ ಒಂದು ಸಲ ಡಿಫ್ರೆನ್ಷಿಯೇಟ್ ಮಾಡಿರಿ, ಆಮೇಲೆ ಇನ್ನೊಂದು ಸಲ ಕೂಡ ಏನು ಮಾಡ್ಬೇಕಂತಂದ್ರೆ ನಾವು ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತೆ. ನೋಡೋಣ. ಸೊ ನೀವು ವಿಡಿಯೋವನ್ನು ಪಾಸ್ ಮಾಡಿ ಈ ಒಂದು ಕ್ವಶನನ್ನು ಟ್ರೈ ಮಾಡ್ಬೋದು. ಲಾಸ್ಟ್ ಕ್ಲಾಸನ್ನು ಕ್ಲಿಯರಾಗಿ ನೋಡಿದ್ರಿ, ಸಾಲ್ವ್ ಮಾಡಿದ್ರಿ ಅಂತಂದರೆ ನಿಮಗೆ ಯಾವುದೇ ರೀತಿಯಿಂದ ಡಿಫಿಕಲ್ಟೀಸ್ ಬರಂಗಿಲ್ಲ ಇಲ್ಲಿ. ಓಕೆ, ಇವತ್ತಿಂದ ಕ್ವಶನ್ ಏನಂತಂದ್ರೆ y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಟ್ಟಾರು, e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್. ನೋಡ್ರಲ್ಲಿ ಒಂದು ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಐತೆ. e ಟು ದ ಪವರ್ ಆಫ್ ಎಕ್ಸ್ ದ ಡಿಫ್ರೆನ್ಷಿಯೇಷನ್ ನಿಮಗೆಲ್ಲರಿಗೂ ಗೊತ್ತೇ ಇರ್ಬೋದು. ಡಿಫ್ರೆನ್ಷಿಯೇಷನ್ ಆಫ್ e ಟು ದ ಪವರ್ ಆಫ್ ಎಕ್ಸ್ ಏನಾಗ್ತೈತಿ, ಮತ್ತು e ಟು ದ ಪವರ್ ಆಫ್ ಎಕ್ಸ್ ಅನ್ನ ಆಗ್ತೈತಿ. ಬಟ್ ಇಲ್ಲಿ ಎಕ್ಸ್ ಜಾಗದಲ್ಲಿ ಬೇರೆ ಯಾವುದೇ ಒಂದು ಫಂಕ್ಷನ್ ಬಂದು ಕುಯ್ತಂದ್ರೆ ಈ ರೀತಿ ಇತ್ತಂದ್ರೆ ಡಿ ಬೈ ಡಿ ಎಕ್ಸ್ ಆಫ್ e ಟು ದ ಪವರ್ ಆಫ್ ಬಾಕ್ಸ್ ಐತೆ ಅಂತ ತಿಳ್ಕೊರಿ. ಈ ಬಾಕ್ಸ್ ಒಂದು ಫಂಕ್ಷನ್ ಆಗಿ ಇಮ್ಯಾಜಿನ್ ಮಾಡ್ಬೋದು ನೀವು. ಇಲ್ಲಿ ಎಕ್ಸ್ ಜಾಗದಾಗ ಏನಾಗ್ತೈತಿ, ಬೇರೆ ಒಂದು ಫಂಕ್ಷನ್ ಬಂದ್ಕೊಂಡಿರ್ತೈತಿ. ಅವಾಗ ನಾವು ಯಾವ ರೀತಿ ಮಾಡಬೇಕು, ಫಸ್ಟ್ ನೀವೇನು ಮಾಡ್ತೀರಿ, e ಟು ದ ಪವರ್ ಆಫ್ ಎಕ್ಸ್ ದ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, e ಟು ದ ಪವರ್ ಆಫ್ ಎಕ್ಸ್. e ಟು ದ ಪವರ್ ಆಫ್ ಬಾಕ್ಸ್ ದ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ, e ಟು ದ ಪವರ್ ಆಫ್ ಬಾಕ್ಸ್. ಬಟ್ ಈ ಬಾಕ್ಸ್ದು ಕೂಡ ನಾವೇನು ಮಾಡಬೇಕಾಗ್ತೈತಿ, ಸಪ್ರೇಟ್ಲಿ ಡಿಫ್ರೆನ್ಷಿಯೇಷನ್ನ ಮಾಡಬೇಕಾಗ್ತೈತಿ. ಚೈನ್ ರೂಲ್ ಇದನ್ನ ಹೇಳ್ಕೊಡ್ತೈತಿ ನಮ್ಗೆ. ಸೊ ಇಲ್ಲಿ ನೋಡ್ಬೋದು e ಟು ದ ಪವರ್ ಆಫ್ ಎಕ್ಸ್ ಇಲ್ಲಿಗ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್. ಮೈನಸ್ ಅಲ್ಫಾ ಇಲ್ಲಿ ಒಂದು ಕಾನ್ಸ್ಟೆಂಟ್ ಆಗಿ ಕೆಲಸ ಮಾಡ್ತೈತಿ. ಓಕೆ, ನಾವು ಡಿಫ್ರೆನ್ಷಿಯೇಷನನ್ನು ಮಾಡೋಣ. ಡಿ ವೈ ಬೈ ಡಿ ಎಕ್ಸ್ ಈಕ್ವಲ್ಸ್ ಟು e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ದ ಡಿಫ್ರೆನ್ಷಿಯೇಷನ್ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಆಗ್ತೈತಿ. ಬಟ್ ಈ ಮೈನಸ್ ಅಲ್ಫಾ ಇಂಟು ಎಕ್ಸ್ದು ನಾವು ಏನು ಮಾಡಬೇಕಾಗ್ತೈತಿ, ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತಿ, ಮೈನಸ್ ಅಲ್ಫಾ ಇಂಟು ಎಕ್ಸ್. ಓಕೆ, ಸೊ ಇಲ್ಲಿ ನೋಡ್ಬೋದು ಇದಂತರೂ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಆಯಿತು. ಇಲ್ಲಿ ಮೈನಸ್ ಅಲ್ಫಾ ಒಂದು ಕಾನ್ಸ್ಟೆಂಟ್ ಐತಿ, ಕಾನ್ಸ್ಟೆಂಟ್ ಎಕ್ಸಿಗೆ ಮಲ್ಟಿಪ್ಲೈ ಆಗೈತೆ. ಕಾನ್ಸ್ಟೆಂಟನ್ನು ಹೊರಗೆ ತರ್ಬೋದು ನಾವು. ಆಮೇಲೆ ನಾವು ಏನು ಮಾಡ್ಬೋದು, ಈ ಎಕ್ಸದ ಡಿಫ್ರೆನ್ಷಿಯೇಷನ್ನ ಮಾಡ್ಬೋದು. ಇಲ್ಲಿ ಡಿ ಎಕ್ಸ್ ಕ್ಯಾನ್ಸಲ್ ಆಗಿ ನಮಗೆ ಡಿ ವೈ ಬೈ ಡಿ ಎಕ್ಸ್ ಏನು ಬಂತು, ಡಿ ವೈ ಬೈ ಡಿ ಎಕ್ಸ್ ಮೈನಸ್ ಅಲ್ಫಾ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್. ಹೌದು, ಇನ್ನು ಡಿ ವೈ ಬೈ ಡಿ ಎಕ್ಸ್ದು ಇನ್ನೂ ಒಂದು ಸಲ ಡಿಫ್ರೆನ್ಷಿಯೇಷನ್. ಇದಕ್ಕೆ ನಾವು ಫಸ್ಟ್ ಡೆರಿವೇಟಿವ್ ಅಂತ ಹೇಳಿ ಕರಿತೀವಿ. ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಸೆಕೆಂಡ್ ಡೆರಿವೇಟಿವ್, ಅದಕ್ಕೆ ನಾವು ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅನ್ಬೋದು, ಸೆಕೆಂಡ್ ಡೆರಿವೇಟಿವ್. ಅದನ್ನ ಯಾವ ರೀತಿ ಮಾಡ್ತೀರಿ, ಮೈನಸ್ ಅಲ್ಫಾ ಅನ್ನೋದು ಒಂದು ಕಾನ್ಸ್ಟೆಂಟ್ ಇದೆ. ಕಾನ್ಸ್ಟೆಂಟ್ ಇದೆ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಎಕ್ಸಿಗೆ ಮಲ್ಟಿಪ್ಲೈ ಆಗುತ್ತೆ. ಮೈನಸ್ ಅಲ್ಫಾ ಅಂತರೂ ಹಂಗೆ ಬಿಡ್ರಿ, ನಾವೇನು ಮಾಡಬೇಕಾಗ್ತೈತಿ, ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತಿ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಅದು. ಮತ್ತು ಇದು ಅಲ್ಲಿಗೆ ಬತ್ತು ವಾಪಸ್, ಇನ್ನು ಕಡೆ ಸ್ಟಾರ್ಟ್ ಆಗಿತ್ತಲ್ಲ ಅಲ್ಲಿಗೆ ಬತ್ತು. ಇನ್ನು ನೋಡ್ಬೋದು ಮೈನಸ್ ಅಲ್ಫಾ ಹಂಗೆ ಉಳಿತು. e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್ದು ಡಿಫ್ರೆನ್ಷಿಯೇಷನ್ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್ ಆಗ್ತೈತಿ. ಬಟ್ ಈ ಮೈನಸ್ ಅಲ್ಫಾ ಇಂಟು ಎಕ್ಸ್ದು ನಾವು ಏನು ಮಾಡಬೇಕಾಗ್ತೈತಿ, ಚೈನ್ ರೂಲ್ ಪ್ರಕಾರ ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತದೆ. ಸೊ ಡಿ ಬೈ ಡಿ ಎಕ್ಸ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್. ಇಲ್ಲಿ ನೋಡ್ಬೋದು ಆನ್ಸರ್ ಏನು ಬರಾಯ್ತು ನಮ್ಮದು, ಮೈನಸ್ ಅಲ್ಫಾ ಇಂಟು ಎಕ್ಸ್ದು ಡಿಫ್ರೆನ್ಷಿಯೇಷನ್ ಮೈನಸ್ ಅಲ್ಫಾ ಆಗ್ತದೆ. ನೀವು ಮಾಡಿ ನೋಡ್ಬೋದು. ಸೊ ಆನ್ಸರ್ ಏನು ಬತ್ತು ನಮ್ಮದು, ಮೈನಸ್ ಅಲ್ಫಾ ಇಲ್ಲಿಂದ ಬತ್ತು, ಮೈನಸ್ ಅಲ್ಫಾ ಇಂಟು ಮೈನಸ್ ಅಲ್ಫಾ ವಿಚ್ ಇಸ್ ಅಲ್ಫಾ ಸ್ಕ್ವೇರ್ e ಟು ದ ಪವರ್ ಆಫ್ ಮೈನಸ್ ಅಲ್ಫಾ ಇಂಟು ಎಕ್ಸ್. ಇದೇನು ನಮ್ಮದ, ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್, ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ ನೀವು ಆನ್ಸರನ್ನು ಮ್ಯಾಚ್ ಮಾಡ್ಕೋಬೋದು. ನಿಮ್ದು ಆನ್ಸರ್ ಕರೆಕ್ಟ್ ಬಂದಿತ್ತಂದ್ರೆ ನೀವು ಕಮೆಂಟ್ ಬಾಕ್ಸ್ದಾಗ ಒಂದು ಕಮೆಂಟನ್ನು ಹಾಕ್ಬೋದು. ಸೊ ನೆಕ್ಸ್ಟ್ ಕ್ವಶನಿಗೆ ಹೋಗೂ ನೀವು ನೋಟ್ ಮಾಡ್ಕೋಬೋದು. ಓಕೆ, ಇನ್ನೂ ಎರಡು ಕ್ವಶನ್ಸ್ ಅದಾವ. ಒಂದು ಕ್ವಶನ್ ಐತಿ, ಪಾಯಿಂಟ್ ಡಿ ವೈ ಬೈ ಡಿ ಎಕ್ಸ್, ಎ ಕೊಟ್ಟಾರು ಬಿ ಕೊಟ್ಟಾರು, ಎರಡು ಕ್ವಶನ್ಸ್ ಅದಾವ. ಇದ್ರಾಗ ಎರಡು ಸಾಲ್ವ್ ಮಾಡ್ಬೋದು ನೀವು. ಎಲ್ಲಿ ಯಾವ ಒಂದು ಕಾನ್ಸೆಪ್ಟ್ ಯೂಸ್ ಆಗ್ತೈತಿ, ಇಲ್ಲಿ ಚೈನ್ ರೂಲ್ ಯೂಸ್ ಆಗ್ತದೆ. ಚೈನ್ ರೂಲ್ ಪ್ರಕಾರ ಹೋಗೋಣ ನಾವು. ಸೊ ಇಲ್ಲಿ ನೋಡ್ಬೋದು ನೀವು ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕಾಗೈತಿ. ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕಾದ್ರೆ ಪವರ್ ಫಸ್ಟ್ ಏನಾಗ್ತೈತಿ, ಮುಂದೆ ಬರ್ತೈತಿ. ಇದೊಂದು ಫಂಕ್ಷನ್ ಅಂತ ಹೇಳಿ ಅಸ್ಯೂಮ್ ಮಾಡಿದಾರೆ ನಾವು. ಆ ಫಂಕ್ಷನ್ದ ಪವರ್ ಫಸ್ಟ್ ಮುಂದೆ ಬರ್ತೈತಿ. ಆಮೇಲೆ ಏನು ಮಾಡ್ಬೇಕು ನಾವು, 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4 ಹೋಲ್ ಟು ದ ಪವರ್ದಾಗ ಒಂದು ಮೈನಸ್ ಮಾಡಬೇಕು, ವಿಚ್ ಇಸ್ 99 ಆಯಿತು. ಆಮೇಲೆ ಏನು ಮಾಡಬೇಕಾಗ್ತೈತಿ, 2x ಸ್ಕ್ವೇರ್ ಪ್ಲಸ್ 3x ಪ್ಲಸ್ 4ದ ಸಪ್ರೇಟ್ಲಿ ಮಲ್ಟಿಪ್ಲಿಕೇಶನ್ದಾಗ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತದೆ. ಸೊ ಡಿ ವೈ ಡಿ ಎಕ್ಸ್ ಆಫ್
2x square plus 3x plus 4 I think. Okay, so idanthru 100, 2x square plus 3x plus 4 whole to the power of 99 multiply ದಾಗ 2x square ದ ಡಿಫ್ರೆನ್ಷಿಯೇಷನ್ 4x ಯಾವ ರೀತಿ ಅಂತ ನಿಮಗೆ ಗೊತ್ತೇ ಇದ್ದಿರ್ಬೋದು, ನಾನೆಲ್ಲ ಇನ್ನು ಕ್ಲಿಯರಾಗಿ ಹೇಳ್ಕೊತ್ಕೊಂಡಂಗಿಲ್ಲ. ಸೊ 3x ದ ಡಿಫ್ರೆನ್ಷಿಯೇಷನ್ 3 ಆಯಿತು, ಬ್ರಾಕೆಟ್ ಹಾಕೋದನ್ನು ಮರಿಬೇಡ್ರಿ. 4 ದ ಡಿಫ್ರೆನ್ಷಿಯೇಷನ್ 0, ಅದ ನಂತರ ನಾನು ಬರೆಯಂಗಿಲ್ಲ. ಒಂದು ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಏನಾಗ್ತೈತಿ 0. ಯಾವುದೇ ಒಂದು ಫಂಕ್ಷನ್ ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಇತ್ತಂದ್ರೆ ಕಾನ್ಸ್ಟೆಂಟ್ ಡಿಫ್ರೆನ್ಷಿಯೇಷನ್ ಹಿಡಿದ ಹೊರಗೆ ಬರ್ತೈತೆ. ಅಲ್ಲಿ ಯಾವುದೇ ರೀತಿಯಿಂದ ಪ್ರಾಬ್ಲಮ್ ಇಲ್ಲ. ಬಟ್ ಇಲ್ಲಿ ಪ್ಲಸ್ 4 ಸಪ್ರೇಟ್ಲಿ ಇತ್ತು, ಒಂದು ಕಾನ್ಸ್ಟೆಂಟ್ ಸಪ್ರೇಟ್ ಐತಿ ಇಲ್ಲಿ, ಅವಾಗ ಡಿಫ್ರೆನ್ಷಿಯೇಷನ್ ಆಫ್ ಕಾನ್ಸ್ಟೆಂಟ್ 0 ಆಗ್ತೈತೆ. ಸೊ ಏನು ಬತ್ತು ನಮ್ಮದು ಆನ್ಸರ್ 4x plus 3 into 100, 2x square plus 3x plus 4 whole to the power of 99, which is our dy by dx, differentiation of 5 with respect to x. ಓಕೆ, ಸೆಕೆಂಡ್ ಬಿ ಆಪ್ಷನ್ ಏನೈತಿ ನಮ್ಮ ಕಡೆ, ಬಿ ಆಪ್ಷನ್ ಅಲ್ಲದ ಕ್ವಶನ್ ಐತಿ. ಸೊ ಇಲ್ಲಿ y equals to tan of log x ನೋಡ್ಬೋದು. ಇಲ್ಲಿ ಚೈನ್ ರೂಲನ್ನು ಯೂಸ್ ಮಾಡಬೇಕಾಗ್ತೈತಿ. ಟ್ಯಾನ್ ಎಕ್ಸ್ ಇತ್ತಂದ್ರೆ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಆಗ್ತಿತ್ತು, ಬಟ್ ಟ್ಯಾನ್ ಲಾಗ್ ಎಕ್ಸ್ ಆಗ್ತಿ. ಸೀಕೆಂಡ್ ಸ್ಕ್ವೇರ್ ಲಾಗ್ ಎಕ್ಸ್ ಮತ್ತು ಲಾಗ್ ಎಕ್ಸ್ದು ಸಪ್ರೇಟ್ಲಿ ಡಿಫ್ರೆನ್ಷಿಯೇಷನ್. ಓಕೆ, ನಮಗೆ ಡಿ ವೈ ಬೈ ಡಿ ಎಕ್ಸ್ ಬೇಕಾದ್ರೆ ಏನು ಮಾಡ್ತೀವಿ, ಫಸ್ಟ್ ಇದೇನಾಗ್ತೈತಿ ಸೀಕೆಂಡ್ ಸ್ಕ್ವೇರ್ ಆಫ್ ಲಾಗ್ ಎಕ್ಸ್. ನೆಕ್ಸ್ಟ್ ಈ ಲಾಗ್ ಎಕ್ಸ್ದು ಕೂಡ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತೈತಿ, ಡಿ ಬೈ ಡಿ ಎಕ್ಸ್ ಆಫ್ ಲಾಗ್ ಎಕ್ಸ್. ಇಲ್ಲಿ ನೋಡ್ಬೋದು ನೀವು ಏನಾಯ್ತದ ಸೀಕೆಂಡ್ ಸ್ಕ್ವೇರ್ ಎಕ್ಸ್ ಲಾಗ್ ಎಕ್ಸ್ ದ ಡಿಫ್ರೆನ್ಷಿಯೇಷನ್ 1/x. ಸೊ ನಮ್ಮದು ಏನಿದೆ ಡಿ ವೈ ಬೈ ಡಿ ಎಕ್ಸ್. ಓಕೆ, ಈಸಿ ಐತಲ್ಲ, ಸಾಲ್ವ್ ಮಾಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ನೋಡೋಣ ನಾವು. ನೆಕ್ಸ್ಟ್ ಕ್ವಶನ್ ಇಲ್ಲಿ ಫಸ್ಟ್ ಇಲ್ಲಿಯೂ ನಾವು ಏನು ಮಾಡಬೇಕಾಗ್ತೈತಿ, ಡಿ ವೈ ಬೈ ಡಿ ಎಕ್ಸ್ ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಪಾಯಿಂಟ್ ಡಿ ವೈ ಬೈ ಡಿ ಎಕ್ಸ್, ಅದ್ರಾಗ ಕ್ವಶನ್ ನಂಬರ್ ಎ ವಿಚ್ ಇಸ್ ವೈ ಈಕ್ವಲ್ಸ್ ಟು ಲಾಗ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 5x ಸ್ಕ್ವೇರ್. ಬಿ ಏನೈತಿ ಇದ್ರಾಗ y ಈಕ್ವಲ್ಸ್ ಟು ಇ ಟು ದ ಪವರ್ ಆಫ್ tan x. ಆಮೇಲೆ ಸಿ ಇದ್ರಾಗ y ಈಕ್ವಲ್ಸ್ ಟು ಸೈನ್ ಆಫ್ ಲಾಗ್ ಆಫ್ 2x ಪ್ಲಸ್ 3. ಹೌದು, ಹಾಂ, ಚೈನ್ ರೂಲನ್ನು ಯೂಸ್ ಮಾಡ್ಬೋದು ನೀವು ಈಸಿಲಿ. ಇದ್ರದ್ದು ಆನ್ಸರ್ಗಳು ನಮಗೆ ಸಿಗ್ತಾವೆ ನೋಡ್ರಿ. ಲಾಗ್ ಎಕ್ಸ್ ಇತ್ತಂದ್ರೆ ಲಾಗ್ ಎಕ್ಸ್ದು ಡಿಫ್ರೆನ್ಷಿಯೇಷನ್ 1/x ಆಗ್ತಿತ್ತು. ಬಟ್ ಲಾಗ್ ಆಫ್ ಸಮಥಿಂಗ್ ಐತಿ, ಅದೇನಾಗ್ತೈತಿ 1/something. ಆಮೇಲೆ ಆ ಸಮಥಿಂಗ್ದು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತೈತಿ. ಸೊ ಸಿಂಪಲಿ ನಾವು ಈ ಒಂದು ಫಾರ್ಮೆಟನ್ನು ಯೂಸ್ ಮಾಡೋಣ. ಲಾಗ್ ಎಕ್ಸ್ ಇತ್ತಂದ್ರೆ ನಮ್ದು ಡಿಫ್ರೆನ್ಷಿಯೇಷನ್ ಏನಾಗ್ತಿತ್ತು, ಡಿ ವೈ ಬೈ ಡಿ ಎಕ್ಸ್ 1/x ಆಗ್ತಿತ್ತು. ಹೌದು, ಬಟ್ y ಈಕ್ವಲ್ಸ್ ಟು ಲಾಗ್ ಆಫ್ ಸಮಥಿಂಗ್ ಐತಿ, ಇಲ್ಲಿ ಲಾಗ್ ಆಫ್ ಬಾಕ್ಸ್ ಐತಿ ಅಂತ ತಿಳ್ಕೊರಿ. ಆವಾಗ ನಾವು ಏನು ಮಾಡಬೇಕಾಗ್ತೈತಿ, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ 1/ಬಾಕ್ಸ್ ಆಗ್ತೈತಿ. ಬಾಕ್ಸ್ದು ಕೂಡ ಏನು ಮಾಡಬೇಕಾಗ್ತೈತಿ, ನಾವು ಸಪ್ರೇಟ್ಲಿ ಮಲ್ಟಿಪ್ಲಿಕೇಶನ್ ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತಿ. ಸೊ ಚೈನ್ ರೂಲ್ ಇದನ್ನ ಹೇಳತೈತಿ. ಸೊ ಇಲ್ಲಿ ನೋಡೋಣ ನಾವು ಡಿ ವೈ ಬೈ ಡಿ ಎಕ್ಸ್, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಅಂದ್ರೂ ನಡೀತೈತಿ ಅದನ್ನು. ಸೊ ಇಲ್ಲಿ ಏನಾಗ್ತೈತಿ, 1/x ಕ್ಯೂಬ್ ಮೈನಸ್ 5x ಸ್ಕ್ವೇರ್. ಸೊ ಚೈನ್ ರೂಲನ್ನು ಯೂಸ್ ಮಾಡೋದನ್ನ ಸಿಂಪಲಿ. ಇನ್ನು ಡಿಫ್ರೆನ್ಷಿಯೇಷನ್ ಆಫ್ ಡಿ ಬೈ ಡಿ ಎಕ್ಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ 5x ಸ್ಕ್ವೇರ್. ಇವಾಗ ನೋಡ್ರಿ ಇಲ್ಲಿ ಇದೇನಾಯಿತು, 1/x ಕ್ಯೂಬ್ ಮೈನಸ್ 5x ಸ್ಕ್ವೇರ್. ಎಕ್ಸ್ ಕ್ಯೂಬ್ದು ಡಿಫ್ರೆನ್ಷಿಯೇಷನ್ ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ 3x ಸ್ಕ್ವೇರ್ ಮೈನಸ್ 5x ಸ್ಕ್ವೇರ್ದು ಡಿಫ್ರೆನ್ಷಿಯೇಷನ್
ಮೈನಸ್ 10x. ಯಾವ ರೀತಿ ಅಂತ ನಾನು ಹೇಳಂಗಿಲ್ಲ, ಅದನ್ನು ನೀವೇ ಮಾಡಬೇಕು. ಓಕೆ, ಮೂರು ಕ್ಲಾಸ್ ಆಯ್ತು ನಾವು ಇದನ್ನ ಮಾಡತ್ತೀವಿ. ಇನ್ನಂತರೂ ಇದಕ್ಕೆ ಯೂಸ್ ಟು ಆಗ್ಬೇಕು ನೀವು. ಪವರ್ ಮುಂದೆ ಬರ್ತೈತಿ, ಪವರ್ದಾಗ ಒಂದು ಮೈನಸ್ ಆಗ್ತೈತಿ. ನೆಕ್ಸ್ಟ್ ನೋಡ್ರಿ, ನೆಕ್ಸ್ಟ್ ಕ್ವಶನ್ ಯಾವುದೈತೆ ನಮ್ಮದ, ಬಿ y ಈಕ್ವಲ್ಸ್ ಟು e ಟು ದ ಪವರ್ ಆಫ್ tan x. ಇವಾಗ ನಾನು dy ಬೈ ಡಿ ಎಕ್ಸ್ ಮಾಡಿದೆ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದೆ ಅಂತಂದ್ರೆ e ಟು ದ ಪವರ್ ಆಫ್ ಎಕ್ಸ್ ಇತ್ತು, ಡಿಫ್ರೆನ್ಷಿಯೇಷನ್ e ಟು ದ ಪವರ್ ಆಫ್ ಎಕ್ಸ್ ಅನ್ನ ಆಗ್ತಿತ್ತು. ಬಟ್ e ಟು ದ ಪವರ್ ಆಫ್ tan x ಐತಿ, ಡಿಫ್ರೆನ್ಷಿಯೇಷನ್ ನಮ್ಮದು e ಟು ದ ಪವರ್ ಆಫ್ tan x ಆಗ್ತೈತಿ. ಬಟ್ ವಿ ಹ್ಯಾವ್ ಟು ಡಿಫ್ರೆನ್ಷಿಯೇಟ್ ದಿಸ್ tan x ಸಪ್ರೇಟ್ಲಿ ಇನ್ ದ ಫಾರ್ಮ್ ಆಫ್ ಮಲ್ಟಿಪ್ಲಿಕೇಶನ್. tan x ಅದು ನಾವು ಡಿಫ್ರೆನ್ಷಿಯೇಷನ್ ನಮ್ಮ ಮಾಡಬೇಕಾಗ್ತೈತಿ ಮಲ್ಟಿಪ್ಲಿಕೇಶನ್ದಾಗ. ಸೊ ಏನಾಯ್ತು ಇಲ್ಲಿ, e ಟು ದ ಪವರ್ ಆಫ್ tan x the differentiation secant square x. So this is our dy by dx. ಇನ್ನೊಂದು ಆಪ್ಷನ್ ಸಿ ಕ್ವಶನ್ ಎಷ್ಟು ಜನ ಮಾಡತ್ತೀರಿ ನನಗೆ ಗೊತ್ತಿಲ್ಲ. ಪ್ಲೀಸ್ ನೀವೇನು ಮಾಡ್ಬೇಕಂತಂದ್ರೆ ನೀವು ಸ್ವಂತ ಟ್ರೈ ಮಾಡ್ಬೇಕು ಈ ಕ್ವಶನ್ಸ್ಗಳನ್ನು. ಓಕೆ, ಸಿ ಆಪ್ಷನ್ ಇತ್ತು, ಸಿ ಕ್ವಶನ್ ಆಪ್ಷನ್ ಅಲ್ಲ ಕ್ವಶನ್ ಐತಿ. ಸೊ y ಈಕ್ವಲ್ಸ್ ಟು ಸೈನ್ ಆಫ್ ಲಾಗ್ ಫಂಕ್ಷನ್ ಒಳಗೆ ಫಂಕ್ಷನ್ ಮತ್ತು ಆ ಫಂಕ್ಷನ್ ಒಳಗೆ ಇನ್ನೊಂದು ಫಂಕ್ಷನ್, ಚೈನ್ ರೂಲನ್ನು ಯೂಸ್ ಮಾಡೋದು ಸಿಂಪಲಿ. ಸೊ ಏನೈತಿ ಇಲ್ಲಿ, y ಈಕ್ವಲ್ಸ್ ಟು ಸೈನ್ ಆಫ್ ಲಾಗ್ ಆಫ್ 2x + 3. ನಾನು ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗಿತ್ತು dy ಬೈ ಡಿ ಎಕ್ಸ್. ಇಲ್ಲಿ ನೋಡ್ಬೋದು ಸೈನ್ ಎಕ್ಸ್ ಇತ್ತಂದ್ರೆ ಕಾಸ್ ಎಕ್ಸ್ ಆಗ್ತಿತ್ತು, ಬಟ್ ಸೈನ್ ಆಫ್ ಸಮಥಿಂಗ್ ಐತಿ, ಇಲ್ಲಿ ಕಾಸ್ ಆಫ್ ಸಮಥಿಂಗ್ ಆಗ್ತೈತಿ ಡಿಫ್ರೆನ್ಷಿಯೇಷನ್. ಕಾಸ್ ಆಫ್ ಲಾಗ್ ಆಫ್ 2x + 3. ಇಲ್ಲಿ ಏನು ಮಾಡ್ಬೇಕಾಗ್ತೈತಿ, ನಾವು ಕಾಸ್ ಒಳಗೆ ಏನು ಫಂಕ್ಷನ್ ಬಂದು ಕೂತತ್ಲ ಆ ಒಂದು ಫಂಕ್ಷನ್ದು ಕೂಡ ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತಿ. ಇಟ್ ಮೀನ್ಸ್ ನಾನು ಡಿ ಬೈ ಡಿ ಎಕ್ಸ್ ಮಾಡಬೇಕಾಗ್ತೈತಿ ಲಾಗ್ ಆಫ್ 2x + 3. ಸೊ ಅರ್ಥ ಆಯಿತು. ಇಲ್ಲಿ ನೆಕ್ಸ್ಟ್ ಡಿ ವೈ ಬೈ ಡಿ ಎಕ್ಸನ್ನು ನಾನು ಬರ್ಕೊಳ್ಳೋದನ್ನು ನೋಡ್ರಿ ಕಾಸ್ ಆಫ್ ಲಾಗ್ ಆಫ್ 2x + 3 ಡಿಫ್ರೆನ್ಷಿಯೇಷನ್ ಮಾಡಬೇಕಾಗೈತಿ ಲಾಗ್ ಆಫ್ 2x + 3. ಲಾಗ್ ಎಕ್ಸ್ ಇತ್ತಂದ್ರೆ 1/x ಆಗ್ತಿತ್ತು, ಲಾಗ್ ಎಕ್ಸ್ ಇತ್ತಂದ್ರೆ ಡಿಫ್ರೆನ್ಷಿಯೇಷನ್ 1/x ಆಗ್ತಿತ್ತು ನಮ್ಮದು. ಬಟ್ ಲಾಗ್ ಆಫ್ ಬಾಕ್ಸ್ ಐತಿ ತಿಳ್ಕೊರಿ, ಇಲ್ಲಿ 1/ಬಾಕ್ಸ್ ಆಗ್ತೈತಿ. ಸೊ ಏನಾಯ್ತದ 1/2x + 3. ಆ 2x + 3 ನಾವು ಸಪ್ರೇಟ್ಲಿ ಮಲ್ಟಿಪ್ಲಿಕೇಶನ್ದಾಗ ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತಿ 2x + 3. ಸೊ ಇಲ್ಲಿ ಹಿಡ್ದ ನೋಡ್ಬೋದು ನೀವು cos of log of 2x + 3 into 1/2x + 3. 2x + 3 is the differentiation, 2x is the differentiation, 2 ಆಗ್ತೈತಿ, 3 is the differentiation 0. ಸೊ 2 + 0 ಏನಾಗ್ತೈತಿ 2. ಸೊ ನಮ್ಮದು ಏನು ಬಂತು dy ಬೈ ಡಿ ಎಕ್ಸ್. ಚೈನ್ ರೂಲ್ ನೀವು ಕರೆಕ್ಟಾಗಿ ತಿಳ್ಕೊಂಡಿದ್ರಿ ಅಂತಂದ್ರೆ ಯಾವುದೇ ರೀತಿಯಿಂದ ಕ್ವಶನ್ಸ್ ನೀವು ಏನು ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ, ಸೊ ನೆಕ್ಸ್ಟ್ ಕ್ವಶನಿಗೆ ನಾವು ಮೂವ್ ಆನ್ ಆಗೋಣ. ಸೊ ನೀವು ನೋಟ್ ಮಾಡ್ಕೋಬೋದು, ಅಥವಾ ನೋಟ್ ಮಾಡೋಕ್ಕಿಂತ ಬೆಸ್ಟ್ ಆಪ್ಷನ್ ಏನಂತಂದ್ರೆ ನೀವು ಇವುಗಳನ್ನು ನಿಮ್ಮಿಂದನೇ ಸಾಲ್ವ್ ಮಾಡಿರಿ. ಅದರಿಂದ ಕಾನ್ಸೆಪ್ಟ್ ಇನ್ನೂ ಕ್ಲಿಯರ್ ಆಗ್ತೈತೆ. ಫಸ್ಟ್ ಬಂದು ಕ್ಲಿಯಾರಿಟಿಯನ್ನು ತೊಗೊಂಡ್ಬಿಡ್ರಿ. ಈ ಒಂದು ಕ್ವಶನನ್ನು ಏನು ನೋಡತ್ತಿರಲಿಲ್ಲ ಬೋರ್ಡ್ ಮೇಲೆ, ಈ ಕ್ವಶನ್ ಒಂದು ಸ್ವಲ್ಪ ಟ್ರಿಕ್ಕಿ ಐತಿ, ಬಟ್ ಈಸಿನೂ ಐತೆ ಅಷ್ಟ ತಿಳ್ಕೊಳ್ಳೋ ಪ್ರಕಾರ. ಫಸ್ಟ್ ಇಲ್ಲಿ ವೇರಿಯೇಬಲ್ಸ್ ಯಾವ್ದು ಮತ್ತು ಕಾನ್ಸ್ಟೆಂಟ್ ಯಾವ್ದು ಐಡೆಂಟಿಫೈ ಮಾಡಕ್ಕೆ ಬರ್ಬೇಕು ನಮಗೆ ಕ್ವಶನ್ದಾಗ. ಓಕೆ, ಒಂದು ಇಕ್ವೇಷನ್ ಕೊಟ್ಟರು, ವೇರಿಯೇಬಲ್ ಮತ್ತು ಕಾನ್ಸ್ಟೆಂಟ್ ನಡ್ಬಾರ್ಕೆ ಯಾವುದೇ ರೀತಿಯಿಂದ ಕನ್ಫ್ಯೂಸ್ ಇಲ್ಲ ಅಂತ ನಾನು ತಿಳ್ಕೊತ್ನು. ವೇರಿಯೇಬಲ್ ಅಂತಂದ್ರೆ ಯಾವೊಂದು ಕ್ವಾಂಟಿಟಿದು ವ್ಯಾಲ್ಯೂ ಚೇಂಜ್ ಆಗ್ತಿರ್ತಿಲ್ಲ ಅದಕ್ಕೆ ನಾವು ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಕಾನ್ಸ್ಟೆಂಟ್ ವ್ಯಾಲ್ಯೂ ಚೇಂಜ್ ಆಗಲ್ಲ, ಅದು ಫಿಕ್ಸ್ ಇರ್ತದೆ. ಸೊ ಇಲ್ಲಿ ಒಂದು ಕ್ವಶನ್ ಐತಿ, ಇಫ್ y ಈಕ್ವಲ್ಸ್ ಟು a sin of kx - omega into t, ದೆನ್ ಫೈಂಡ್ dy ಬೈ ಡಿ ಎಕ್ಸ್ ಆ್ಯಂಡ್ dy ಬೈ ಡಿ ಟಿ. ನೋಡಿರಿ, ನಮಗೆ ಒಂದ್ಸಲ dy ಬೈ ಡಿ ಎಕ್ಸನ್ನು ಫೈಂಡ್ ಮಾಡಬೇಕು, ಒಂದ್ಸಲ dy ಬೈ ಡಿ ಟಿಯನ್ನು ಫೈಂಡ್ ಮಾಡಬೇಕು. ಇಟ್ ಮೀನ್ಸ್ dy ಬೈ ಡಿ ಎಕ್ಸ್ದ ಮೀನಿಂಗ್ ಏನ, ಚೇಂಜ್ ಇನ್ y ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್. ಸೊ dy ಬೈ ಡಿ ಎಕ್ಸ್ ಪ್ರಕಾರ ನಾನು ಮಾತಾಡ್ತೀನಿ. ಫಸ್ಟ್ ಇಕ್ವೇಷನ್ ಏನಿತ್ತು ನಮ್ಮದು, y ಈಕ್ವಲ್ಸ್ ಟು a sin kx - omega into t. ನಮಗೇನು ಕೇಳಕತ್ತಾರೋ, ಫಸ್ಟ್ ನಾನು dy ಬೈ ಡಿ ಎಕ್ಸ್ ಬಗ್ಗೆ ಮಾತಾಡ್ತೀನಿ ನೋಡ್ರಿ. ಸೊ ಈ ಕ್ವಶನನ್ನು ನೋಡಿ ನೀವು ತಿಳ್ಕೊಬೋದು, ಇಲ್ಲಿ y ಏನೈತಿ ವೇರಿಯೇಬಲ್ ಐತಿ, ಎಕ್ಸ್ ಏನೈತಿ ವೇರಿಯೇಬಲ್ ಐತಿ.
ವೇರಿಯೇಬಲ್ ಅಂತಂದ್ರೆ ಯಾವೊಂದು ಕ್ವಾಂಟಿಟಿದು ವ್ಯಾಲ್ಯೂ ಚೇಂಜ್ ಆಗ್ತಿರೋದಿಲ್ಲ ಅದಕ್ಕೆ ನಾವು ವೇರಿಯೇಬಲ್ ಅಂತ ಹೇಳಿ ಕರಿತೀವಿ. ಸೊ ಇಲ್ಲಿ ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಅನ್ನ ಕೇಳತ್ತಾರೆ. ಇಟ್ ಮೀನ್ಸ್ ವೈದಾಗ ಚೇಂಜಸ್ ಆಗತ್ತವು, ಎಕ್ಸ್ದಾಗ ಚೇಂಜಸ್ ಆಗತ್ತವು. ವೈ ಮತ್ತು ಎಕ್ಸ್ ಏನದಾವು ಇಲ್ಲಿ ವೇರಿಯೇಬಲ್ಸ್. ಸೊ ನೀವು ವೇರಿಯೇಬಲ್ಸ್ಗಳನ್ನು ಐಡೆಂಟಿಫೈ ಮಾಡಕ್ಕೆ ಬರಬೇಕು ಒಂದು ಇಕ್ವೇಷನ್ದಾಗ. ಸೊ ಈ ಇಕ್ವೇಷನ್ದಾಗ ಏನಾಯಿತು, ವೈ ಆ್ಯಂಡ್ ಎಕ್ಸ್ ಇವೆರಡು ಏನದು ವೇರಿಯೇಬಲ್ಸ್. ಓಕೆ, ವೈ ಮತ್ತು ಎಕ್ಸನ್ನು ಬಿಟ್ಟು ಯಾವುದೇ ಒಂದು ಅಲ್ಫಾಬೆಟ್ಸ್ ಕಂಡು ಬಂದು ಅಂತಂದ್ರೆ ಎ ಆಗಿರ್ಬೋದು, ಕೆ ಆಗಿರ್ಬೋದು, ಒಮೆಗಾ ಆಗಿರ್ಬೋದು, ಟಿ ಆಗಿರ್ಬೋದು, ಇವೆಲ್ಲ ಏನದು ಒಂದು ಕಾನ್ಸ್ಟೆಂಟಾಗಿ ಕೆಲಸ ಮಾಡ್ತಾವೆ. ಸೊ ಒಂದು ಇಕ್ವೇಷನ್ದಾಗ ನೀವು ವೇರಿಯೇಬಲ್ಸ್ಗಳನ್ನು ಐಡೆಂಟಿಫೈ ಮಾಡ್ಕೊರಿ. ವೇರಿಯೇಬಲ್ಸ್ಗಳನ್ನು ಬಿಟ್ಟು ಯಾವುದೇ ಒಂದು ಸಿಂಬಾಲ್ಸ್ಗಳು ಅಥವಾ ಅಲ್ಫಾಬೆಟ್ಸ್ಗಳು ಕಂಡು ಬಂದು ಅಂತಂದ್ರೆ ಅವೇನಾಗ್ತಾವೆ ಕಾನ್ಸ್ಟೆಂಟಾಗಿ ಕೆಲಸ ಮಾಡ್ತಾವೆ. ಓಕೆ, ನನ್ನ ವರ್ಡ್ಸ್ಗಳನ್ನು ಪ್ಲೀಸ್ ನೀವು ನೋಟ್ ಮಾಡ್ಕೊಳ್ಳೋ ಅವಶ್ಯಕತೆ ಬಿತ್ತಂದ್ರೆ ಎಲ್ಲರೇ ದಂಡಿಗೆ ಪೇಜ್ದಾಗ ನೋಟ್ ಮಾಡ್ಕೊರಿ. ನಾನು ಹೇಳೋದನ್ನು ಕ್ಲಿಯರಾಗಿ ಕೇಳ್ಕೊಂಡ್ಬಿಡ್ರಿ. ಒಂದು ಇಕ್ವೇಷನ್ದಾಗ ನೀವು ವೇರಿಯೇಬಲ್ಸ್ಗಳನ್ನು ಐಡೆಂಟಿಫೈ ಮಾಡ್ಕೊರಿ. ಇಲ್ಲಿ ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಅನ್ನು ಕೇಳತ್ತಾರೆ. ಇಟ್ ಮೀನ್ಸ್ ವೈ ಏನೈತಿ ನಮ್ಮದು ವೇರಿಯೇಬಲ್ ಐತಿ, ಎಕ್ಸ್ ಏನೈತಿ ವೇರಿಯೇಬಲ್ ಐತಿ. ವೈ ಮತ್ತು ಎಕ್ಸ್ ಅನ್ನು ಬಿಟ್ಟು ಉಳ್ಕಿದ್ದು ಏನು ಒಮೆಗಾ ಆಗಿರ್ಬೋದು, ಟಿ ಆಗಿರ್ಬೋದು, ಕೆ ಆಗಿರ್ಬೋದು, ಎ ಆಗಿರ್ಬೋದು, ಇವೆಲ್ಲ ಏನ ಕಾನ್ಸ್ಟೆಂಟಾಗಿ ಕೆಲಸ ಮಾಡ್ತಾವೆ. ಓಕೆ, ಸೊ ನಾನು ಇಲ್ಲಿ ಬರೆದು ಬಿಡ್ತೀನಿ ನಿಮ್ಗೆ. ಫಸ್ಟ್ ಎ, ಕೆ, ಒಮೆಗಾ ಆ್ಯಂಡ್ ಟಿ ಆರ್ ಕಾನ್ಸ್ಟೆಂಟ್ಸ್. ಓಕೆ, ಸೊ ಇದು ನಾನು ಕ್ಲಿಯಾರಿಟಿ ಕೊಡಬೇಕಾಗಿತ್ತು. ಒಂದು ಸ್ವಲ್ಪ ಕ್ವಶನ್ ಟ್ರಿಕಿ ಐತಿ, ಬಟ್ ಬರೋ ಫಿಸಿಕ್ಸ್ದು ಏನು ಲೆಕ್ಚರ್ಸ್ ಅದಾವ್ರ, ಬರೋ ಚಾಪ್ಟರ್ಸ್ದಾಗ ನೀವು ನೋಡ್ತೀರಿ ಈ ಥರದ್ದು ಒಂದು ರೂಪವನ್ನು ಅಲ್ಲಿ ನೋಡ್ತೀರಿ ನೀವು. ಓಕೆ, ಈಗ ನೀವು ಇದನ್ನು ಭಾಳ ಈಸಿ ಅಂತ ಹೇಳಿ ತಿಳ್ಕೊಳತ್ತೀರಿ. ಈಸಿನ ಐತಿದ ನೋಡ್ರಿ. ಇಕ್ವೇಷನ್ ಏನಿತ್ತು ನಮ್ಮದು, y ಈಕ್ವಲ್ಸ್ ಟು a ಸೈನ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ನಾನು ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿತ್ತು ವೈದ ಎಕ್ಸ್ದ ರೆಸ್ಪೆಕ್ಟ್ದಾಗ. ಸೊ ಡಿ ವೈ ಬೈ ಡಿ ಎಕ್ಸ್ ಮಾಡಬೇಕಾಗಿತ್ತು. ನಿಮಗೆ ಗೊತ್ತಿರೋ ಪ್ರಕಾರ ಯಾವುದೇ ಒಂದು ಫಂಕ್ಷನಿಗೆ ಒಂದು ಕಾನ್ಸ್ಟೆಂಟ್ ಮಲ್ಟಿಪ್ಲೈ ಆಯ್ತಂದ್ರೆ ಆ ಕಾನ್ಸ್ಟೆಂಟನ್ನು ನಾವು ಹೊರಗಡೆ ಬಿಡ್ತೀವಿ, ಉಳ್ಕಿದ್ದು ಏನು ಫಂಕ್ಷನ್ ಇರ್ತೈತಲ್ಲ ಅದ್ರ ಡಿಫ್ರೆನ್ಷಿಯೇಷನ್ ನಾವು ಮಾಡ್ತೀವಿ. ಸೊ ಎ ಅನ್ನೋದು ನಮ್ಮನ್ನು ಏನೈತಿ ಕಾನ್ಸ್ಟೆಂಟ್ ಐತಿ. ಕಾನ್ಸ್ಟೆಂಟ್ ಏನು ಮಾಡೈತಿ ಟ್ರಿಗ್ನೋಮೆಟ್ರಿಕ್ ಫಂಕ್ಷನಿಗೆ ಮಲ್ಟಿಪ್ಲೈ ಐತಿ. ಸೊ ಎ ಅನ್ನು ಹಂಗೆ ಬಿಡ್ರಿ. ಸೈನ್ ಎಕ್ಸ್ ಇತ್ತಂದ್ರೆ ಕಾಸ್ ಎಕ್ಸ್ ಆಗ್ತೈತಿ ಡಿಫ್ರೆನ್ಷಿಯೇಷನ್, ಬಟ್ ಸೈನ್ ಆಫ್ ಸಮಥಿಂಗ್ ಐತಿ ಇಲ್ಲಿ ಕಾಸ್ ಆಫ್ ಸಮಥಿಂಗ್ ಆಗ್ತೈತಿ ಡಿಫ್ರೆನ್ಷಿಯೇಷನ್ ಹತ್ರದ ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಬಟ್ ಈ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ ಏನೈತಿಲ್ಲ ಅದರದ್ದು ಡಿಫ್ರೆನ್ಷಿಯೇಷನನ್ನು ನಾವು ಚೈನ್ ರೂಲ್ ಪ್ರಕಾರ ಮಾಡಬೇಕಾಗ್ತದೆ. ಡಿ ಬೈ ಡಿ ಎಕ್ಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ, ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಓಕೆ, ಸೈನ್ ಎಕ್ಸ್ ಇತ್ತಂದ್ರೆ ಕಾಸ್ ಎಕ್ಸ್ ಆಗ್ತಿತ್ತು, ಬಟ್ ಸೈನ್ ಆಫ್ ಸಮಥಿಂಗ್ ಐತಿ ಇಲ್ಲಿ ಕಾಸ್ ಆಫ್ ಸಮಥಿಂಗ್ ಆಯಿತು. ಆ ಸಮಥಿಂಗು ಕೂಡ ನಾವು ಏನು ಮಾಡಬೇಕಾಗ್ತದೆ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತದೆ ಚೈನ್ ರೂಲನ್ನು ಯೂಸ್ ಮಾಡಿ. ಅಲ್ಲಿ ಬರ್ದಿಲ್ಲ, ನಾನು ನಿನ್ನ ಕಡೆ ಹೇಳೇನಿ. ಸೊ ಇಲ್ಲಿ ನೋಡ್ಬೋದು ಏನಾಯ್ತದ, ಎ ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಕೆ ಎಕ್ಸ್ದ ಡಿಫ್ರೆನ್ಷಿಯೇಷನ್ ನೋಡ್ರಿ, ಕೆ ಅನ್ನೋದು ಕಾನ್ಸ್ಟೆಂಟ್ ಐತಿ, ಕೆ ಎಕ್ಸ್ದ ಡಿಫ್ರೆನ್ಷಿಯೇಷನ್ ಕೆ ಆಗ್ತೈತಿ. ಹೆಂಗಂತೇಳಿ ಕೇಳ್ಬೋದು ನೀವು. ಡಿ ಬೈ ಡಿ ಎಕ್ಸ್ ಆಫ್ ನಾನು ಕೆ ಎಕ್ಸ್ ಮಾಡಬೇಕಾಗೈತಿ. ಒಂದು ಮಾತು ಹೇಳ್ರಿ, ಕೆ ಏನೈತೆ ನಮ್ದು ಕಾನ್ಸ್ಟೆಂಟ್ ಐತಿ, ಕಾನ್ಸ್ಟೆಂಟ್ ಹೊರಗೆ ಬಂತು ಉಳಿತೇನೆ ಡಿ ಎಕ್ಸ್ ಬೈ ಡಿ ಎಕ್ಸ್. ಸೊ ನೋಡ್ಬೋದು ನೀವು ಡಿ ಎಕ್ಸ್ ಕ್ಯಾನ್ಸಲ್ ಆಗಿ ಕೆ ಎಕ್ಸ್ದ ಡಿಫ್ರೆನ್ಷಿಯೇಷನ್ ಕೆ ಬರ್ತದೆ. ಸೊ ಕೆ ಎಕ್ಸ್ದ ಡಿಫ್ರೆನ್ಷಿಯೇಷನ್ ಏನಾಯಿತು ಕೆ ಮೈನಸ್ ಒಮೆಗಾ ಇಂಟು ಟಿ. ಒಮೆಗಾನೂ ಕಾನ್ಸ್ಟೆಂಟ್ ಐತಿ, ಟಿನೂ ಕಾನ್ಸ್ಟೆಂಟ್ ಐತಿ, ಹೌದು. ಸೊ 5 0 ಆಯಿತು. ಕೆ ಮೈನಸ್ 0 ಏನಾಗ್ತದೆ ಕೆ. ಸೊ ಡಿ ವೈ ಬೈ ಡಿ ಎಕ್ಸ್ ಏನು ಬತ್ತು ನಮ್ದು ಇಲ್ಲಿ ಹಿಡ್ದ ಕೆ ಅನ್ನು ಮಲ್ಟಿಪ್ಲೈ ಮಾಡಿರಿ, ಕೆ ಇಂಟು ಎ ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಓಕೆ, ಈಸಿ ಐತಲ್ಲ. ಹಾಂ, ಇನ್ನು ನಾವು ಡಿ ವೈ ಬೈ ಡಿ ಟಿಗೆ ಬರೋಣ. ಒಂದು ಸ್ವಲ್ಪ ಕ್ವಶನ್ ಇದೆ, ಡಿಫ್ರೆಂಟ್ ಐತೆ. ಪ್ರತಿ ಸಲ ನೀವೇನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೋತ ಬಂದಿರಲಿಲ್ಲ, ಆ ಕ್ವಶನ್ಸ್ಗಳನ್ನು ಬೇರೆ ಮತ್ತು ಈ ಕ್ವಶನನ್ನು ಒಂದು ಸ್ವಲ್ಪ ಬೇರೆ ಕೆಟಗರಿಗೆ ಇಡಬೇಕು ನೀವು. ಸೊ ಇಲ್ಲಿ ಡಿ ವೈ ಬೈ ಡಿ ಟಿ ಕೇಳತ್ತಾರೆ. ಇಟ್ ಮೀನ್ಸ್ ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಟಿ ಅನ್ನು ಕೇಳ್ತಾರೆ. ನೀವು ನೋಡ್ಬೋದು ಇಲ್ಲಿ ಡಿ ವೈ ಬೈ ಡಿ ಟಿ. ನಾನು ಫಸ್ಟ್ ಇಕ್ವೇಷನನ್ನು ಬರ್ಕೋದ್ನು. ವೈ ಈಕ್ವಲ್ಸ್ ಟು ಎ ಸೈನ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಓಕೆ, ಇದ್ರಾಗ ವೇರಿಯೇಬಲ್ಸ್ ಯಾವ್ದು ಕಾನ್ಸ್ಟೆಂಟ್ ಯಾವ್ದು ಐಡೆಂಟಿಫೈ ಮಾಡ್ಬೇಕು ನಾವು. ಫಸ್ಟ್ ಡಿ ವೈ ಬೈ ಡಿ ಟಿ ಕೇಳಕತ್ತಾರು. ಡಿ ವೈ ಬೈ ಡಿ ಟಿ ಇಟ್ ಮೀನ್ಸ್ ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಟಿ ಅನ್ನು ಕೇಳತ್ತಾರೆ, ಹೌದಿಲ್ಲ.
ಡಿ ವೈ ಅಂತಂದ್ರೆ ಏನು, ಚೇಂಜ್ ಇನ್ ವೈ. ಡಿ ಟಿ ಅಂತಂದ್ರೆ ಏನು, ಸ್ಮಾಲ್ ಚೇಂಜ್ ಇನ್ ಟಿ. ಸೊ ಇಟ್ ಮೀನ್ಸ್ ವೈ ವೇರಿಯೇಬಲ್ ಐತಿ, ಟಿ ವೇರಿಯೇಬಲ್ ಐತಿ. ವೈ ಚೇಂಜ್ ಆಗೈತಿ, ಟಿ ಚೇಂಜ್ ಆಗೈತಿ. ಇಟ್ ಮೀನ್ಸ್ ವೈ ವೇರಿಯೇಬಲ್ ಐತಿ, ಟಿ ವೇರಿಯೇಬಲ್ ಐತಿ. ನೀವು ಸಪ್ರೇಟಾಗಿ ತಿಳ್ಕೊಬೇಕು ಇದನ್ನು. ಸೊ ವೈ ಏನದಾವ ಇಲ್ಲಿ, ವೇರಿಯೇಬಲ್ಸ್. ಅವ್ರು ಯಾವಂತಕ್ಕ ಕ್ವಶನ್ದಾಗ ನಿಮಗೆ ಹೇಳಂಗಿಲ್ಲ ವೇರಿಯೇಬಲ್ ಯಾವ್ದಾ, ಟಿ ಯಾವ್ದಾ, ನೀವು ಅದನ್ನು ಅಸ್ಯೂಮ್ ಮಾಡಬೇಕಾಗ್ತದೆ. ಸೊ ಇಲ್ಲಿ ವೈ ವೇರಿಯೇಬಲ್ ಆಯಿತು, ಟಿ ವೇರಿಯೇಬಲ್ ಆಯಿತು. ಇಕ್ವೇಷನ್ದಾಗ ವೈ ಮತ್ತು ಟಿ ಅನ್ನು ಬಿಟ್ಟು ಬೇರೆ ಯಾವುದೇ ರೀತಿಯಿಂದ ಅಲ್ಫಾಬೆಟ್ಸ್ ಸಿಂಬಾಲ್ಸ್ ಆಗಿರ್ಬೋದು ಅವೆಲ್ಲಕ್ಕೆಲ್ಲ ಏನಾಗ್ತಾವೆ, ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಆಗಿಬಿಡ್ತಾವೆ. ಸೊ ನೀವು ಅಸ್ಯೂಮ್ ಮಾಡಬೇಕಾಗ್ತೈತೆ ಅದನ್ನು. ಕ್ವಶನ್ದಾಗ ಅವರು ಕ್ಲಾರಿಫೈ ಮಾಡುತ್ತಾನ. ಸೊ ಇಲ್ಲಿ ನಮಗೆ ಕ್ವಶನ್ದಾಗ ಅಂತೂ ಕ್ಲಾರಿಫೈ ಮಾಡಿಲ್ಲ, ನಮ್ಮದು ನಾವು ಏನು ಮಾಡಬೇಕಾಗ್ತೈತಿ, ಅಸ್ಯೂಮ್ ಮಾಡಬೇಕಾಗ್ತೈತಿ. ವೈ ಟಿ ಏನದು ವೇರಿಯೇಬಲ್ಸ್ ಅದು ಈ ಒಂದು ಕ್ವಶನ್ ಪ್ರಕಾರ. ಇಲ್ಲಿ ಬೇರೆ ಇತ್ತ, ಬಟ್ ಈ ಕೇಸನ್ನು ಬೇರೆ ಆಯ್ತು ಇದು. ಸೊ ವೈ ಟಿ ಅನ್ನು ಬಿಡ್ರಿ, ವೈ ಮತ್ತು ಟಿ ಅನ್ನು ಬಿಟ್ಟ ಎ ಕೆ ಎಕ್ಸ್ ಆ್ಯಂಡ್ ಒಮೆಗಾ, these are constants. ಇನ್ ಕಡೆ ಡಿ ವೈ ಬೈ ಡಿ ಎಕ್ಸ್ ಪ್ರಕಾರ ಎಕ್ಸ್ ಏನಿತ್ತು ನಮ್ಮದ ವೇರಿಯೇಬಲ್ ಇತ್ತು, ಬಟ್ ಎಕ್ಸ್ ಏನಾಯ್ತು ಈಗ ಕಾನ್ಸ್ಟೆಂಟ್ ಆಯ್ತು. ಸೊ ಕ್ವಶನ್ದಾಗ ನಾವು ನೋಡ್ಬೇಕಾಗ್ತೈತಿ, ಕ್ಲಾರಿಫೈ ಮಾಡಬೇಕಾಗ್ತೈತಿ. ಕ್ವಶನ್ಸನ್ನು ಕ್ಲಿಯರ್ಲಿ ರೀಡ್ ಮಾಡಿ, ಅದರಿಂದ ನಿಮಗೆ ಕ್ಲಾರಿಟಿ ಹೆಚ್ಚು ಬರ್ತದೆ. ಓಕೆ, ಅವ್ರು ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಟಿ ಅನ್ನು ಕೇಳತ್ತಾರೆ. ಇಟ್ ಮೀನ್ಸ್ ವೈದಾಗ ಚೇಂಜಸ್ ಆಗತ್ತಾವೆ, ಟಿದಾಗ ಚೇಂಜಸ್ ಆಗತ್ತಾವೆ. ಸೊ ವೈ ಕೂಡ ಏನಾಯಿತು, ವೇರಿಯೇಬಲ್ ಆಯಿತು, ಟಿ ಕೂಡ ಏನಾಯ್ತು ಇಲ್ಲಿ ವೇರಿಯೇಬಲ್ ಆಯಿತು. ಬಟ್ ಎ ಕೆ ಎಕ್ಸ್ ಒಮೆಗಾ ಏನಿವ ಕಾನ್ಸ್ಟೆಂಟ್. ಒಂದು ಇಕ್ವೇಷನ್ದಾಗ ಕಾನ್ಸ್ಟೆಂಟ್ ಯಾವ್ದು, ವೇರಿಯೇಬಲ್ ಯಾವ್ದು ಗೊತ್ತಾಗಬೇಕು ನಿಮಗೆ. ಅದರಿಂದ ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಸಾಧ್ಯ ಐತಿ. ಇಲ್ಲ ಅಂತಂದ್ರೆ ನಾವು ಡಿಫ್ರೆನ್ಷಿಯೇಷನ್ ಯಾವ ರೀತಿ ಮಾಡಬೇಕಿದ್ರು. ಓಕೆ, ಸೊ ನಾನು ಏನು ಮಾಡಬೇಕಾಗ್ತೈತಿ, ವೈ ಈಕ್ವಲ್ಸ್ ಟು ಏನೈತಿ, ಎ ಸೈನ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ನಾನು ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡಬೇಕಾಗಿತ್ತು, ಡಿ ವೈ ಬೈ ಡಿ ಟಿ. ಈಗೇನಾಯಿತು, ಎ ಅಂತೂ ಕಾನ್ಸ್ಟೆಂಟ್ ಐತಿ, ಅದನ್ನಂತರೂ ಹಂಗೆ ಬಿಡ್ರಿ. ಸೈನ್ ಆಫ್ ಸಮಥಿಂಗ್ ಇತ್ತಂದ್ರೆ, ಸೈನ್ ಎಕ್ಸ್ ಇತ್ತಂದ್ರೆ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗ್ತೈತಿ. ಸೈನ್ ಟಿ ಇತ್ತಂದ್ರೆ ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ ಮಾಡತ್ತೀವಿ, ಕಾಸ್ ಟಿ ಆಗ್ತಿತ್ತು. ಬಟ್ ಸೈನ್ ಆಫ್ ಸಮಥಿಂಗ್ ಐತಿ, ಕಾಸ್ ಆಫ್ ಸಮಥಿಂಗ್ ಆಗ್ತೈತಿ. ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಬಟ್ ನಾವೇನು ಮಾಡಬೇಕಾಗ್ತೈತಿ, ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿದು ಡಿಫ್ರೆನ್ಷಿಯೇಷನನ್ನು ಮಲ್ಟಿಪ್ಲಿಕೇಶನ್ನ ಮಾಡಬೇಕಾಗ್ತೈತಿ. ಸೊ ಇಲ್ಲಿ ನೀವು ಅರ್ಥ ಮಾಡ್ಕೋಬೋದು, ಡಿ ಬೈ ಡಿ ಎಕ್ಸ್ ಆಫ್ ನಾನು ಏನು ಮಾಡತ್ನು, ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ಓಕೆ, ಸೊ ನಾನು ಇನ್ನೊಂದು ಸ್ವಲ್ಪ ಈ ಕಡೆ ಬರೀತೇನೆ ಇದನ್ನು. ಡಿಫ್ರೆನ್ಷಿಯೇಷನ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಟಿ, ಎ ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ನೋಡ್ಬೋದು ನೀವು ಕೆ ಎಕ್ಸ್ದ ಡಿಫ್ರೆನ್ಷಿಯೇಷನ್. ಕೆನು ನಮ್ಮದು ಏನೈತಿ ಕಾನ್ಸ್ಟೆಂಟ್, ಎಕ್ಸ್ದು ಕಾನ್ಸ್ಟೆಂಟ್ ಐತಿ. ಕೆ ಇಂಟು ಎಕ್ಸ್ ಏನಾಯಿತು ಕಾನ್ಸ್ಟೆಂಟ್. ಕಾನ್ಸ್ಟೆಂಟದ ಡಿಫ್ರೆನ್ಷಿಯೇಷನ್ ಸಪ್ರೇಟ್ಲಿ ಇತ್ತಂದ್ರೆ ಝೀರೋ ಆಗ್ತೈತಿ. ಕೆ ಎಕ್ಸ್ದ ಡಿಫ್ರೆನ್ಷಿಯೇಷನ್ ಏನಾಯಿತು ಝೀರೋ, ಮೈನಸ್ ಒಮೆಗಾ ಇಂಟು ಟಿದು ಡಿಫ್ರೆನ್ಷಿಯೇಷನ್ ಒಮೆಗಾ ಆಗ್ತೈತಿ. ಸರ್ ಒಮೆಗಾ ಇಂಟು ಟಿದು ಡಿಫ್ರೆನ್ಷಿಯೇಷನ್ ಒಮೆಗಾ ಹೆಂಗೆ ಆಗ್ತೈತಿ ರೀ ನೋಡ್ರಿ. ಡಿಫ್ರೆನ್ಷಿಯೇಷನ್ ಆಫ್ ಒಮೆಗಾ ಇಂಟು ಟಿ, ಡಿಫ್ರೆನ್ಷಿಯೇಷನ್ ಡಿ ಬೈ ಡಿ ಟಿ ಆಫ್ ಒಮೆಗಾ ಇಂಟು ಟಿ ಐತಿ. ಒಮೆಗಾ ನಮ್ಮದೇನ ಕಾನ್ಸ್ಟೆಂಟ್ ಹೊರಗೆ ಬರ್ತೈತಿ, ಉಳಿತೇನಿಲ್ಲ ಡಿ ಟಿ ಬೈ ಡಿ ಟಿ. ಸೊ ಈ ಡಿ ಟಿ ಕ್ಯಾನ್ಸಲ್ ಆಗಿ ಏನು ಬತ್ತು, ಒಮೆಗಾ ಬತ್ತು. ಸೊ ನಾನು ಅದಕ್ಕಾಗಿ ಏನು ಹೇಳತ್ನು, ಮೈನಸ್ ಒಮೆಗಾ ಇಂಟು ಟಿದು ಡಿಫ್ರೆನ್ಷಿಯೇಷನ್ ಒಮೆಗಾ ಆಗ್ತೈತೆ. ಮೈನಸ್ ಅಂತರೂ ಅಲ್ಲೇ ಐತೆ, ಅದು ಮೈನಸ್ ಮಲ್ಟಿಪ್ಲೈ ಆಗ್ತೈತೆ. ಓಕೆ, ಸೊ ಇದೇನಾಯಿತು ಝೀರೋ ಮೈನಸ್ ಒಮೆಗಾ. ನೋಡ್ಬೋದು ನೀವು ಮೈನಸ್ ಒಮೆಗಾ ಇಂಟು ಎ ಕಾಸ್ ಆಫ್ ಕೆ ಎಕ್ಸ್ ಮೈನಸ್ ಒಮೆಗಾ ಇಂಟು ಟಿ. ದಿಸ್ ಇಸ್ ಅವರ್ ಡಿ ವೈ ಬೈ ಡಿ ಟಿ. ಸೊ ಕ್ವಶನ್ಸ್ ಈ ಒಂದು ಕ್ವಶನ್ ಡಿಫ್ರೆಂಟ್ ಇತ್ತು ಇಲ್ಲಿ. ಓಕೆ, ಇದ್ರಾಗ ಡಿಫ್ರೆಂಟ್ ಅನಾಲಿಟಿಕಲ್ ಅಪ್ರೋಚನ್ನು ಯೂಸ್ ಮಾಡಬೇಕಾಗ್ತೈತಿ. ಕ್ವಶನ್ ಪ್ರಕಾರ ನಮಗೆ ಏನಾಗ್ತೈತಿ, ಮೀನಿಂಗ್ಸ್ ಚೇಂಜ್ ಆಗ್ತಾವೆ. ಫಸ್ಟ್ ಡಿ ವೈ ಬೈ ಡಿ ಎಕ್ಸ್ ಪ್ರಕಾರ ವೈ ವೇರಿಯೇಬಲ್ ಎಕ್ಸ್ ವೇರಿಯೇಬಲ್ ಇವುಗಳನ್ನು ಎರಡು ಬಿಟ್ಟು ಕಿಸಿಂದ ಬೇರೆ ಯಾವುದೇ ರೀತಿಯಿಂದ ಸಿಂಬಾಲ್ಸ್ ಆಗಿರ್ಬೋದು, ಒಮೆಗಾ ಟಿ ಎ ಕಾನ್ಸ್ಟೆಂಟ್ ಅದು ಹೌದಿಲ್ಲ. ಡಿ ವೈ ಬೈ ಡಿ ಟಿಯನ್ನು ಕೇಳಿದಾಗ ವೈ ವೇರಿಯೇಬಲ್ ಟಿ ವೇರಿಯೇಬಲ್, ವೈ ಮತ್ತು ಟಿ ವೇರಿಯೇಬಲ್ ಆಯಿತು, ಎ ಕೆ ಎಕ್ಸ್ ಒಮೆಗಾ ಕಾನ್ಸ್ಟೆಂಟ್ ಆಗಿ ಕನ್ವರ್ಟ್ ಅದು. ಸೊ ಒಂದು ಇಕ್ವೇಷನ್ದಾಗ ವೇರಿಯೇಬಲ್ ಯಾವ್ದಾ ಕಾನ್ಸ್ಟೆಂಟ್ ಯಾವ್ದಾ ಎರಡೂ ನಾವು ಕ್ಲಿಯರಿಫೈಯನ್ನು ಮಾಡ್ಬೇಕು. ಅವಾಗ ನಾವು ಡಿಫ್ರೆನ್ಷಿಯೇಷನನ್ನು ಕರೆಕ್ಟ್ ವೇದಾಗ ಮಾಡೋಕ್ಕೆ ಸಾಧ್ಯ ಐತಿ. ಇನ್ನತನ ನೀವು ಏನೇನು ಕಲ್ತರಿ, ಪ್ರೊಡಕ್ಟ್ ರೂಲ್, ಚೈನ್ ರೂಲ್, ಕ್ವಶಂಟ್ ರೂಲ್, ಆಮೇಲೆ
ಡಿಫ್ರೆನ್ಷಿಯೇಷನ್ದು ಯಾವುದೇ ರೀತಿಯಿಂದ ಮೆಥಡ್ಸ್ ಕಲ್ತಿರಲ್ಲ ಇನ್ನೂ 3 ಕ್ಲಾಸ್ದಾಗ ಹಿಂದಿನ 3 ಕ್ಲಾಸ್ದಾಗ ಅವುಗಳನ್ನೆಲ್ಲ ಯೂಸ್ ಮಾಡೀನಿ ನಾನು ಇದ್ರಾಗ. ಓಕೆ, ನೀವು ಹಿಂದಿನ 3 ಕ್ಲಾಸ್ಗಳನ್ನು ನೋಡಿರ್ಕಿಲ್ಲ ಅಂತಂದ್ರೆ ಈ ಕ್ವಶನನ್ನು ನೀವು ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನೆಕ್ಸ್ಟ್ ಕ್ವಶನಿಗೆ ಹೋಗಿ ನೀವು ನೋಟ್ ಮಾಡ್ಕೋಬೋದು ಇಲ್ಲಿ. ಓಕೆ, ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಇಲ್ಲಿ ಕ್ವಶನ್ಸ್ ಈಸಿ ಇದಾವೆ, ಬಟ್ ಅದಕ್ಕೆ ಒಂದು ಸ್ವಲ್ಪ ಏನು ಮಾಡಬೇಕಾಗ್ತೈತಿ, ಪ್ರಾಕ್ಟೀಸ್ ಜಾಸ್ತಿ ರಿಕ್ವೈರ್ಮೆಂಟ್ ಐತೆ. ಓಕೆ, ಸೊ ಕ್ವಶನ್, ಇಫ್ y ಈಕ್ವಲ್ಸ್ ಟು sin x ಆ್ಯಂಡ್ x ಈಕ್ವಲ್ಸ್ ಟು 3t ದೆನ್ ಪಾಯಿಂಟ್ dy/dt ವಿಲ್ ಬಿ. ನಮಗೆ dy/dt ಅನ್ನು ಕೇಳತ್ತಾರೋ. ಇಲ್ಲಿ y ಆಸ್ ಅ ಫಂಕ್ಷನ್ ಆಫ್ x ಕೊಟ್ಟಾರು, ಇಲ್ಲಿ x ಆಸ್ ಅ ಫಂಕ್ಷನ್ ಆಫ್ t. ಹೌದು, ನಾನು ಇಲ್ಲಿ ಹಿಡ್ದ dy/dx ಅನ್ನು ತೆಗಿಬೋದು, ಇಲ್ಲಿ ಹಿಡ್ದ ನಾನು dx/dt ಅನ್ನು ತೆಗಿಬೋದು. ಬಟ್ ಕೇಳತ್ತಾರ ನಮ್ಗೆ dy/dt ಅನ್ನು ಕೇಳತ್ತಾರ. ಈ ಒಂದು ಕ್ವಶನನ್ನು ಮಾಡಲಿಕ್ಕೆ ಒಂದು ಸ್ವಲ್ಪ ನಮಗೆ ಏನು ಬೇಕಾಗ್ತೈತಿ, dy/dt ಅಂತಂದ್ರೆ y ಇದ್ದದ ಟಿ ಮೇಲೆ ಡಿಪೆಂಡ್ ಆಗಬೇಕಾಗ್ತೈತಿ. ಬಟ್ ಯಾವುದೇ ರೀತಿಯಿಂದ y ಟಿ ಮೇಲೆ ಡಿಪೆಂಡ್ ಆಗತ್ತಿಲ್ಲ. ಇಲ್ಲಿ y ಇದ್ದದ್ದು x ಮೇಲೆ ಡಿಪೆಂಡ್ ಆಗೈತಿ, x ಇದ್ದದ್ದು ಟಿ ಮೇಲೆ ಡಿಪೆಂಡ್ ಆಗೈತಿ. ಅದಕ್ಕಾಗಿ ನಾವು ಏನು ಮಾಡ್ಬೋದು, ಇಲ್ಲಿ ನೋಡ್ರಿ, x ಈಕ್ವಲ್ಸ್ ಟು 3t ಐತಲ್ಲ, ನಾನು x ಜಾಗದಾಗ 3t ಅನ್ನು ಬರಿಬೋದು. y ಈಕ್ವಲ್ಸ್ ಟು ಸೈನ್ ಆಫ್ 3t ಅನ್ನು ಬರಿಬೋದು. x ಜಾಗದಾಗ ನಾನು ಏನು ಬರೆಯತ್ನು, x ಈಕ್ವಲ್ಸ್ ಟು 3t ಐತಲ್ಲ, ನಾನು x ಜಾಗದಾಗ 3t ಅನ್ನು ಬರೆಯತ್ನು. ಇವಾಗ ಏನಾಗಕ್ಕಿತ್ತು, y ಇದ್ದದ್ದು ಟಿ ಮೇಲೆ ಡಿಪೆಂಡ್ ಆಗೈತೆ, ಟಿ ಚೇಂಜ್ ಆಯ್ತು ಅಂದ್ರೆ y ಚೇಂಜ್ ಆಗ್ತದೆ. ಸೊ ನಾನು ಇಲ್ಲಿ ಹಿಡ್ದ dy/dt ಅನ್ನು ತಕ್ಕೋಬೋದು. ನೋಡ್ರಿ, ಡಿಫರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿದ ರೆಸ್ಪೆಕ್ಟ್ ತಾಗ ಡಿಫ್ರೆನ್ಷಿಯೇಷನ್ ಮಾಡೋಣ ಅವ್ರು. ಸೊ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿ ಏನಾಗ್ತೈತಿ, ಸೈನ್ ಟಿ ಇತ್ತಂದ್ರೆ ಕಾಸ್ ಟಿ ಆಗ್ತಿತ್ತು, ಬಟ್ ಸೈನ್ 3t ಐತಿ. ಇಲ್ಲಿ ಏನು ಮಾಡ್ಬೇಕಾಗ್ತೈತಿ, ಕಾಸ್ 3t ಆಗ್ತೈತಿ, ಬಟ್ ಈ 3tದು ನಾವು ಏನು ಮಾಡ್ಬೇಕಾಗ್ತೈತಿ ಅಂದ್ರೆ ಡಿಫ್ರೆನ್ಷಿಯೇಷನನ್ನು ಮಾಡಬೇಕಾಗ್ತೈತಿ, dy/dt ಆಫ್ 3t. ನೋಡ್ರಿ, ಇಲ್ಲಿ ಕಾಸ್ ಆಫ್ 3tದ ಡಿಫ್ರೆನ್ಷಿಯೇಷನ್ 3 ಕಾನ್ಸ್ಟೆಂಟ್ ಐತೆ, ಅದಂತರೂ ಹೊರಗೆ ಬರ್ತೈತಿ. ಸೊ ಉಳಿತೇನಿದ dt/dt. ಆ ರೀತಿ ತಿಳ್ಕೊಬೋದು ನೀವು. dt/dt ಕ್ಯಾನ್ಸಲ್ ಆಯಿತು. ಸೊ ಆನ್ಸರ್ ಏನು ಬರಾಯ್ತು ಅಂತ 3 cos ಆಫ್ 3t ಬರುತ್ತೆ. ಸೊ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿ ಗೊತ್ತಾಯ್ತು ನಿಮ್ಗೆ ಇಲ್ಲಿ ಹಿಡ್ದ. ಓಕೆ, ಈ ಕ್ವಶನನ್ನು ಮಾಡಲಿಕ್ಕೆ ಇನ್ನೊಂದು ಕೂಡ ಮೆಥಡ್ ಐತೆ ನಮ್ಮ ಕಡೆ. ನಮಗೆ y ಆಸ್ ಅ ಫಂಕ್ಷನ್ ಆಫ್ x ಕೊಟ್ಟಾರು, x ಆಸ್ ಅ ಫಂಕ್ಷನ್ ಆಫ್ t ಕೊಟ್ಟಾರ ಇಲ್ಲಿ. ಸೊ ನೀವು ನೋಡ್ರಿ, y ಈಕ್ವಲ್ಸ್ ಟು ಸೈನ್ x ಐತೆ, ಮೆಥಡ್ 2 ಅಂತೇಳಿ ತಿಳ್ಕೊರಿ. ಇದು ಸೆಕೆಂಡ್ ಮೆಥಡ್, y ಈಕ್ವಲ್ಸ್ ಟು ಸೈನ್ x ಈಕ್ವಲ್ಸ್ ಟು 3t. ಇವಾಗ ನನ್ನ ಇಲ್ಲಿ ಹಿಡ್ದ dy/dx ಅನ್ನು ತಗೋಬೋದು. dy/dx ಏನಾಯಿತು, ಕಾಸ್ x. ಇಲ್ಲಿ ಹಿಡ್ದ ನಾನು dx/dt ಅನ್ನು ತಗೋಬೋದು, dx/dt ಅನ್ನು ತಗೋಬೋದು. ಏನಾಯ್ತಿದ 3. ಹೌದಿಲ್ಲ? ಹೆಂಗಂತ ಹೇಳಿ ನಾನು ಹೇಳಂಗಿಲ್ಲ, ನೀವು 3 ಕ್ಲಾಸನ್ನು ಕ್ಲಿಯರಾಗಿ ಕೇಳ್ರಿ, ಅಲ್ಲಿ ಹಿಡಿದ ರೂಲ್ಸನ್ನು ನೀವು ತಿಳ್ಕೊರಿ, ರೂಲ್ಸನ್ನು ತಿಳ್ಕೊಂಡು ಆ ಒಂದು ಕ್ವಶನನ್ನು ಮಾಡ್ಬೋದು. ಸೊ x ಈಕ್ವಲ್ಸ್ ಟು 3t ಇದೆ, dx/dt ಮಾಡಿ ಅಂತಂದ್ರೆ 3 ಬರ್ತೈತಿ. ಇಲ್ಲಿ ನೋಡ್ರಿ, ನಾನು dy/dx ಮಲ್ಟಿಪ್ಲೈಡ್ ಬೈ dx/dt ಮಾಡಿನಿ ಅಂತಂದ್ರೆ ನನಗೆ dx ಕ್ಯಾನ್ಸಲ್ ಆಗಿ dy/dt ಗೊತ್ತಾಗ್ತಿತ್ತಿಲ್ಲ. dy/dx ಮಲ್ಟಿಪ್ಲೈಡ್ ಬೈ dx/dt ಮಾಡತ್ನೋ, ಅಲ್ಲಿ ಹಿಡಿದ dx ಕ್ಯಾನ್ಸಲ್ ಆಗಿ ನನಗೆ dy/dt ಗೊತ್ತಾಗ್ತೈತಿ. ಸೊ dy/dx ಏನಿತ್ತಂಬುದ ಕಾಸ್ x ಮಲ್ಟಿಪ್ಲೈಡ್ ಬೈ dx/dt ಏನಿತ್ತು 3. ನನಗೇನು ಬರಾಯ್ತು ಆನ್ಸರ, ಕಾಸ್ x ಇಂಟು 3. x ಜಾಗದಾಗ ನಾನು ಏನು ಮಾಡ್ಬೋದು, 3t ಅನ್ನು ರಿಪ್ಲೇಸ್ ಮಾಡ್ಬೋದು. ಇಲ್ಲಿ ಹಿಡ್ದ 3 ಕಾಸ್ ಆಫ್ 3t ಅಂತ ಹೇಳಿ ಬರ್ತದೆ. ನನಗೆ 3 ಮುಂದೆ ಹೋಯ್ತು, ಇಲ್ಲಿ x ಜಾಗದಾಗ ನಾನು 3t ಬರೆಯತ್ನು. ಸೊ ಆನ್ಸರ್ ಅದು ಬರತ್ತೆ. ಬಟ್ ಇಟ್ ಈಸ್ ಈಸಿ ಮೆಥಡ್. ಈ ಒಂದು ಮೆಥಡ್ಲಿ ನೀವು ಈಸಿಯಾಗಿ ಡೈರೆಕ್ಟಾಗಿ ಬರ್ಬೋದು ಆನ್ಸರ್ಗೆ. ಈ ಒಂದು ಮೆಥಡ್ದಾಗ ಫಸ್ಟ್ dy/dx ಮಾಡಿರಿ, ಆಮೇಲೆ dx/dt ಮಾಡಿರಿ, ಎರಡು ಥರನು ಮಲ್ಟಿಪ್ಲಿಕೇಶನ್ ಮಾಡಿರಿ, ಆಮೇಲೆ dx ಕ್ಯಾನ್ಸಲ್ ಮಾಡಿರಿ, ಆಮೇಲೆ ನೀವು ಆನ್ಸರ್ ತೊಗೊಂಬರಿ. ಇದೊಂದು ಸ್ವಲ್ಪ ಲೆಂದಿ ಇದೆ, ಬಟ್ ಇಟ್ ಈಸ್ ಈಸಿ. ನಿಮಗೆ ಚೈನ್ ರೂಲ್ ಬರ್ತಿತ್ತಂದ್ರೆ ಇಲ್ಲಿ ಹಿಡ್ದು ಮಾಡ್ಕೊಂಡು ಹೋಗ್ಬೋದು ನೀವು. ಓಕೆ, ಸೊ ಈ ಒಂದು ಕ್ವಶನನ್ನು ಸಾಲ್ವ್ ಮಾಡಿರಿ. ನೆಕ್ಸ್ಟ್ ಕ್ವಶನಿಗೆ ಹೋಗೋಣ ನಾವೀಗ. ನೆಕ್ಸ್ಟ್ ಕ್ವಶನ್ ಇದಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಅಂತಂದ್ರೆ ನೀವೇನು ಮಾಡ್ಬೋದು ಅಂತಂದರೆ ಇದಕ್ಕಿಂತ ಒಂದು ಸ್ವಲ್ಪ ಡಿಫಿಕಲ್ಟ್ ರೇಂಜಿಗೆ ಒಯ್ಬೋದು ಆ ಕ್ವಶನನ್ನು. ಬಟ್ ನಾವು ಇಲ್ಲಿ ಪ್ರತಿಯೊಂದು ಕ್ವಶನನ್ನು ಈಸಿಯಾಗಿ ಯಾವ ರೀತಿ ಸೊಲ್ಯೂಷನನ್ನು ತೆಗೆಯುವುದು ಅನ್ನೋದ ನೋಡಾಕತ್ತೀವಿ. ನೋಡ್ರಿ, ನೆಕ್ಸ್ಟ್ ಕ್ವಶನ್,
ಎಕ್ಸ್ ಈಕ್ವಲ್ಸ್ ಟು 80 ಸ್ಕ್ವೇರ್. ಡಿಫಿಕಲ್ಟ್ ಇರಂಗಿಲ್ಲ, ಬಟ್ ನಮಗೆ ಏನಾಗಬೇಕಾಗ್ತೈತಿ, ನಮಗೆ ಕಾನ್ಸೆಪ್ಟ್ ಗೊತ್ತಿರಬೇಕಾಗ್ತೈತಿ. ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ಯು ಕಾಂಟ್ ಸಾಲ್ವ್, ಯು ಕ್ಯಾನಾಟ್ ಸಾಲ್ವ್. ಏನಂತೀರಿ ಅನ್ರಿ, ನಿಮ್ಗೆ ಯಾವ ರೀತಿ ಇಂಗ್ಲೀಷನ್ನು. ಓಕೆ, ನೆಕ್ಸ್ಟ್ ಕ್ವಶನ್. ಇಫ್ ಎಕ್ಸ್ ಈಕ್ವಲ್ಸ್ ಟು 80 ಸ್ಕ್ವೇರ್, y equals to 280, y equals to 280, then t square y by d square y by d square. ಇಲ್ಲಿ ನೋಡ್ರಿ, ಈ ಕ್ವಶನ್ದಾಗ ನಿಮಗೆ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳತ್ತಾರೋ ಅದು ಡಬಲ್ ಡಿಫ್ರೆನ್ಷಿಯೇಷನ್. ಒಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು yದ ಎಕ್ಸ್ದ ರೆಸ್ಪೆಕ್ಟ್ದಾಗ, ಮತ್ತು ಇನ್ನೊಂದು ಸಲ ಕೂಡ ಏನು ಮಾಡಬೇಕಾಗ್ತದೆ, ಡಿಫ್ರೆನ್ಷಿಯೇಷನ್ ಮಾಡಬೇಕಾಗ್ತದೆ. ಈ ಕ್ವಶನನ್ನು ಸಾಲ್ವ್ ಮಾಡೋಕೆ ನಮ್ಗೆ y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಬೇಕಾಗ್ತೈತೆ. y ಇದ್ದದ್ದು ಎಕ್ಸ್ ಮೇಲೆ ಡಿಪೆಂಡ್ ಆಗಬೇಕಾಗ್ತೈತೆ. ಬಟ್ ನೋಡ್ಬೋದು ನೀವು, y ಇದ್ದದ್ದು ಟಿ ಮೇಲೆ ಡಿಪೆಂಡ್ ಆಗತ್ತೆ, ಎಕ್ಸ್ ಇದ್ದದ್ದು ಟಿ ಮೇಲೆ ಡಿಪೆಂಡ್ ಆಗತ್ತೆ. ನಮಗೆ ಯಾವುದೇ ರೀತಿಯಿಂದ y ಇದ್ದದ್ದು ಎಕ್ಸ್ ಮೇಲೆ ಡಿಪೆಂಡ್ ಆಗುವ ಇಕ್ವೇಷನ್ಸ್ ಡೈರೆಕ್ಟಾಗಿ ಕೊಟ್ಟಿಲ್ಲ. ಇಲ್ಲಿ ನಾವು ಆ ಇಕ್ವೇಷನನ್ನು ಫಸ್ಟ್ ಕ್ರಿಯೇಟ್ ಮಾಡ್ಕೋಬೇಕಾಗ್ತದೆ. ನೋಡ್ರಿ, ಇಲ್ಲಿ ನಾನು ಟಿ ಈಕ್ವಲ್ಸ್ ಟು ಏನು ಬರಿಬೋದು, ಇಲ್ಲಿ ನೋಡ್ರಿ, ಎಕ್ಸ್ ಡಿವೈಡೆಡ್ ಬೈ ಎ ಈಕ್ವಲ್ಸ್ ಟು ಟಿ ಸ್ಕ್ವೇರ್ ಆಯಿತು. ಇಲ್ಲಿ ಹಿಡ್ದ ಏನಾಗ್ತೈತಿ, ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎ ಈಕ್ವಲ್ಸ್ ಟು ಏನಾಯಿತು, ಟಿ ಆಯಿತು. ಸ್ಕ್ವೇರಿಂಗ್ ಮಾಡ್ರೆ ಎರಡು ಕಡೆ ನೀವು ಸ್ಕ್ವೇರಿಂಗ್ ಅಲ್ಲ, ರೂಟ್ ತೊಗೊಂಡ್ರೆ ಸ್ಕ್ವೇರ್ ಇದ್ದದ್ದು ಈ ಕಡೆ ಬಂದರೆ ರೂಟ್ ಆಗ್ತದೆ. ಓಕೆ, ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎ, ಟಿ ಅನ್ನು ಬರಿಬೋದು. ಇದರ ಟಿ ಅನ್ನು ನಾ ಆ ಇಕ್ವೇಷನ್ದಾಗ ಹಾಕಿಬಿಡ್ತೀನಿ, ಇಲ್ಲಿ ಹಾಕ್ತೀನಿ ಟಿ ಅನ್ನು. ಸೊ ಏನಾಗ್ತೈತಿ, ನಾವು y ಈಕ್ವಲ್ಸ್ ಟು ಏನಿತ್ತು, 280 ಇತ್ತು. ಈಗ ಏನಾಗ್ತೈತಿ, 2 ಇಂಟು ಎ, ಟಿ ಜಾಗದಲ್ಲಿ ನಾನು ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎ ಅನ್ನು ಬರೆಯೋದು. ಸೊ ನೋಡ್ಬೋದು, ನಾನು ಎ ಅನ್ನು ರೂಟ್ ಎ ಇಂಟು ರೂಟ್ ಎ ಅಂತ ಹೇಳಿ ಬರಿಬೋದು. ಎ ಅನ್ನು ರೂಟ್ ಎ ಇಂಟು ರೂಟ್ ಎ ಬರಿಬೋದಲ್ಲ, ರೂಟ್ ಎ ಇಂಟು ರೂಟ್ ಎ ಏನಾಗ್ತೈತಿ, ಎ ಆಗ್ತೈತಿ. ಸೊ ಮಲ್ಟಿಪ್ಲಿಕೇಶನ್ದಾಗ ಏನೈತೆ ನನ್ನ ಕಡೆ, ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎ. ಇಲ್ಲಿ ಹಿಡ್ದ ಒಂದು ರೂಟ್ ಎ, ಇದು ರೂಟ್ ಎ ಕ್ಯಾನ್ಸಲ್ ಆಯಿತು. y ಈಕ್ವಲ್ಸ್ ಟು 2 ರೂಟ್ ಎ ಇಂಟು ರೂಟ್ ಎಕ್ಸ್. y ಇಸ್ ಅ ಫಂಕ್ಷನ್ ಆಫ್ ಎಕ್ಸ್ ಸಿಕ್ತು ನನಗೆ, y ಇದ್ದದ್ದು ಎಕ್ಸ್ ಮೇಲೆ ಡಿಪೆಂಡ್ ಆಗತ್ತೆ. ಇಲ್ಲಿ ಹಿಡ್ದ ನಾನು ಡಿ ವೈ ಬೈ ಡಿ ಎಕ್ಸ್ ಮಾಡ್ಬೋದು ಮತ್ತು ಡಬಲ್ ಡಿಫ್ರೆನ್ಷಿಯೇಷನನ್ನು ಮಾಡ್ಬೋದು. ಸೊ ಕ್ವಶನ್ ಯಾವ ರೀತಿ ಬರ್ತೈತೆ ಅಂತ ನನಗೆ ಹೇಳಕ್ಕೆ ಬರೋದಿಲ್ಲ. ಯಾವ ರೀತಿ ಬರ್ತೈತಿ ಆ ರೀತಿ ನಾವು ಏನು ಮಾಡಬೇಕಾಗ್ತೈತಿ, ಆ ಕ್ವಶನ್ದ ಮೀನಿಂಗ್ ಮತ್ತು ಆ ಸೊಲ್ಯೂಷನನ್ನು ತೆಗಿಯೋದು ಮುಂದೆ ಯೋಚನೆ ಮಾಡಬೇಕಾಗ್ತೈತಿ. ನಾನು ಹೇಳಕ್ಕೆ ಬರೋದಿಲ್ಲ, ಬಟ್ ನಾನು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿಸಿ ನಿಮಗೆ ಆ ಒಂದು ಲೆವೆಲಿಗೆ ಪ್ರಿಪೇರ್ ಮಾಡ್ಬೋದು. ಓಕೆ, ಸೊ ಇವಾಗ ಇಕ್ವೇಷನ್ ಬತ್ತು ನನ್ನ ಕಡೆ, y ಈಕ್ವಲ್ಸ್ ಟು 2 ರೂಟ್ ಎ ಇಂಟು ರೂಟ್ ಎಕ್ಸ್. ರೂಟ್ ಎಕ್ಸ್ ಇಲ್ಲಿ ನೋಡ್ರಿ, ನಮಗೆ ಕೇಳಕತ್ತಾರೆ ನಾವು ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ಡಿ ವೈ ಬೈ ಡಿ ಎಕ್ಸ್ ಮತ್ತೊಂದು ಸೆಕೆಂಡ್ ಡೆರಿವೇಟಿವ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ ಅಂತಂದ್ರೆ ಎರಡು ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಫಸ್ಟ್ ಸಲ ಡಿಫ್ರೆನ್ಷಿಯೇಷನ್ ಮಾಡೋದು ಮುಂದೆ ನಾನು ಡಿ ವೈ ಬೈ ಡಿ ಎಕ್ಸ್ ಮಾಡ್ತೀನಿ ಫಸ್ಟ್ ಡೆರಿವೇಟಿವ್, ಇದ್ರದ್ದು ಇನ್ನೊಂದು ಸಲ ಡಿಫ್ರೆನ್ಷಿಯೇಷನ್ ಮಾಡಿರಿ ಅಂದ್ರೆ ನಿಮಗೆ ಸೆಕೆಂಡ್ ಡೆರಿವೇಟಿವ್ ಗೊತ್ತಾಗ್ತೈತಿ. ಇಲ್ಲಿ ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಅನ್ನು ನೀವು ರೀಡ್ ಮಾಡ್ಬೋದು. ಇದೇನಾ ಚೇಂಜ್ ಇನ್ ವೈ, ಇದೇನಾ ಚೇಂಜ್ ಇನ್ ಎಕ್ಸ್. ಇಟ್ ಮೀನ್ಸ್ ವೈದಾಗ ಚೇಂಜಸ್ ಆಗತ್ತಾವೆ, ಎಕ್ಸ್ದಾಗ ಚೇಂಜಸ್ ಆಗತ್ತಾವೆ. ವೈ ಮತ್ತು ಎಕ್ಸ್ ಏನಾದು, ಇಲ್ಲಿ ವೈ ಮತ್ತು ಎಕ್ಸ್ ಏನಾದು ವೇರಿಯೇಬಲ್ಸ್. ವೈ ಮತ್ತು ಎಕ್ಸನ್ನು ಬಿಟ್ಟು ಈ ಒಂದು ಇಕ್ವೇಷನ್ದಾಗ ಇಲ್ಲಿ ವೈ ಕಂಡು ಬರಾಯ್ತು ನಿಮ್ಗೆ, ಇಲ್ಲಿ ಎಕ್ಸ್ ಕಂಡು ಬರಾಯ್ತು. ಈ ಎರಡು ವೇರಿಯೇಬಲ್ಸ್ ಅದು. ಎ ಏನಾಯ್ತದ, ಎ ಕಾನ್ಸ್ಟಂಟ್. ಕ್ವಶನ್ನಲ್ಲಿ ಹೇಳುತ್ತಾನ ನಾವು ಯಾವುದೇ ರೀತಿಯಿಂದ ಬೇರೆ ಯೋಚನೆ ಮಾಡ್ಕೊಂಡು ಹೋಗಂಗಿಲ್ಲ. ಇಲ್ಲಿ ವೈ ಮತ್ತು ಎಕ್ಸ್ ಏನದು ವೇರಿಯೇಬಲ್ಸ್ ಅದು. ಕ್ವಶನ್ ಕೇಳಿರೋ ಪ್ರಕಾರ ಎ ಏನಾಯ್ತು ನಮ್ಮದು ಕಾನ್ಸ್ಟಂಟ್ ಆಗ್ತದೆ. ವೇರಿಯೇಬಲ್ಸನ್ನು ಬಿಟ್ಟು ಯಾವುದೇ ರೀತಿಯಿಂದ ಅಲ್ಫಾಬೆಟ್ಸ್ ಕಂಡು ಬರ್ಬೋದು ನಿಮಗೆ ಇಕ್ವೇಷನ್ದಾಗ, ಅಥವಾ ಸಿಂಬಾಲ್ಸ್ ಕಂಡು ಬರ್ಬೋದು. ಅವತ್ರನ್ನೆಲ್ಲ ನೀವು ಏನು ಕನ್ಸಿಡರ್ ಮಾಡಬೇಕು, ಕಾನ್ಸ್ಟಂಟ್ ಅಂತೇಳಿ ಕನ್ಸಿಡರ್ ಮಾಡಬೇಕು. ಸೊ ಇಲ್ಲಿ ಏನಿದೆ ಕಾನ್ಸ್ಟಂಟ್ ಆಗಿ ಕನ್ವರ್ಟ್ ಆಗ್ತೈತಿ. ಏನಾಯ್ತು ನಮ್ದು ಕಾನ್ಸ್ಟಂಟ್. ಈ ಒಂದು ಕ್ವಶನ್ ಪ್ರಕಾರ ಅವರ ಬೇರೆ ರೀತಿಯಿಂದ ಕೇಳಿರಂತಂದ್ರೆ ಬೇರೆ ರೀತಿಯಿಂದ ವಿಚಾರ ಮಾಡೋದು. ಬಟ್ ಎ ಏನಾಯ್ತು ನಮ್ದು ಕಾನ್ಸ್ಟಂಟ್. ಸೊ ಇನ್ನು ನಾವು ಡಿಫ್ರೆನ್ಷಿಯೇಷನ್ ಮಾಡ್ಬೋದು. ಸೊ ವೈ ಈಕ್ವಲ್ಸ್ ಟು 2 ರೂಟ್ ಎ ಎಕ್ಸನ್ನು ನಾವು ರೂಟನ್ನು ಹೆಂಗೆ ಬರಿಬೋದು, ಹಾಫ್ ಅಂತೇಳಿ ಬರಿಬೋದು. ಸೊ ನಾನು ಡಿ ವೈ ಬೈ ಡಿ ಎಕ್ಸ್ ಮಾಡಿ ಅಂತಂದ್ರೆ 2 ರೂಟ್ ಎ ಅಂತರೂ ಕಾನ್ಸ್ಟಂಟ್ ಐತಿ, ಅದ ನಂತರ ಹೊರಗಿಡ್ರಿ. ಎಕ್ಸ್ ಟು ದ ಪವರ್ ಆಫ್ ಹಾಫ್ ದ ಡಿಫ್ರೆನ್ಷಿಯೇಷನ್. ಹಾಫ್ ಫಸ್ಟ್ ಪವರ್ ಮುಂದೆ ಬರ್ತದೆ, ಪವರ್ದಾಗ ಏನಾಯಿತು ಮೈನಸ್ ಆಯಿತು ಅಂತ. ಓಕೆ, ಸೊ ನನ್ನ 2 ಅಂದರೂ ಕ್ಯಾನ್ಸಲ್ ಆಯ್ತದ. ರೂಟ್ ಎ ಹಾಫ್ -1 ಮೈನಸ್ ಹಾಫ್ ಆಗ್ತದೆ. ಎಕ್ಸ್ ಟು ದ ಪವರ್ ಆಫ್ -1/2. ಏನು ಗೊತ್ತಾಯ್ತು ನಮಗೆ, ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಗೊತ್ತಾಯ್ತು.
ಇನ್ನು ಸೆಕೆಂಡ್ ಡಿಫ್ರೆನ್ಷಿಯೇಷನ್, ಇದನ್ನು ಇನ್ನೊಂದ್ಸಲ ಡಿಫ್ರೆನ್ಷಿಯೇಷನ್ ಮಾಡ್ಬೇಕು ನಾವು. ಅದಕ್ಕೆ ನಾವು ಡಬಲ್ ಡಿಫ್ರೆನ್ಷಿಯೇಷನ್ ಅಂತ ಕರಿತೀವಿ, ಅಥವಾ d² ಅನ್ಬೋದು ನೀವು. ನಾನು ಮುಂದ್ಗಡೆ ಮಾಡ್ಬೋದು, ಬಟ್ ಇಲ್ಲೇ ಮಾಡ್ತೀನಿ ನಾನು. d²/dx², ಡಬಲ್ ಡಿಫ್ರೆನ್ಷಿಯೇಷನ್. ರೂಟ್ ಎ ಅನ್ನೋದು ಏನೈತಿಲ್ಲ, ಇದು ಕಾನ್ಸ್ಟೆಂಟ್ ಐತೆ, ಅದ ನಂತರ ಹಂಗೆ ಬಿಡ್ರಿ. ಆಮೇಲೆ x⁻⁻½ ಡಿಫ್ರೆನ್ಷಿಯೇಷನ್, -½ ಫಸ್ಟ್ ಮುಂದೆ ಬರ್ತೈತಿ, ಆ -½ ಏನಾಗ್ತೈತಿ, 1 ಮೈನಸ್ ಆಗ್ತೈತಿ. ಮತ್ತೆ ಇಲ್ಲಿ ಹಿಡಿದ ಏನಾಯ್ತದ, -3/2 ಆಗ್ತದೆ. ನೀವು ಕ್ಯಾಲ್ಕುಲೇಟ್ ಮಾಡ್ಬೋದು LCM ತೊಗೊಂಡ. ಸೊ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ d²/dx², ರೂಟ್ a / 2 x⁻⁻³ ಇದು ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಇದು. ಸೊ ಒಂದಿಷ್ಟು ಕ್ವಶನ್ಸ್ಗಳು ಆ ರೀತಿ ಇರ್ತಾವೆ, ಯೋಚನೆ ಮಾಡಬೇಕಾಗ್ತೈತಿ. ಏನು ಕೇಳಾಕತ್ತಾರೋ ನಾವು ಯಾವ ರೀತಿ ಯೋಚನೆ ಮಾಡ್ಬೋದು, ವೇರಿಯೇಬಲ್ಸ್ ಯಾವ್ದು ಇಕ್ವೇಷನ್ದಾಗ, ಕಾನ್ಸ್ಟೆಂಟ್ ಯಾವ್ದು, ಯಾವಾನತ್ತು ಕಾನ್ಸ್ಟೆಂಟ್ ಸಪ್ರೇಟ್ಲಿ ಬತ್ತಂದ್ರೆ ಡಿಫ್ರೆನ್ಷಿಯೇಷನ್ ಹತ್ರ 0 ಆಗ್ತೈತಿ. ಒಂದು ಫಂಕ್ಷನಿಗೆ ಮಲ್ಟಿಪ್ಲೈ ಆಗಿ ಬತ್ತಂದ್ರೆ ಕಾನ್ಸ್ಟೆಂಟ್, ಆ ಕಾನ್ಸ್ಟೆಂಟ್ ಅದು ಡಿಫ್ರೆನ್ಷಿಯೇಷನ್ ಮಾಡೋಂಗಿಲ್ಲ, ಅದು ಹೊರಗೆ ಬರ್ತೈತಿ. ಸೊ ಥೇರೀಸನ್ನು ನಾವು 2-3 ಕ್ಲಾಸಿಂದ ಒಂದೊಂದು ಸ್ಟೆಪ್ ಬೈ ಸ್ಟೆಪ್ ಏನು ಮಾಡೀವಿ, ಕಲ್ಕೋತ ಬಂದೀವಿ. ಅವಾಗ ಬಂದಾಗ ಇಂಥ ಒಂದು ಕ್ವಶನನ್ನು ನಾವು ಸಾಲ್ವ್ ಮಾಡೋಕ್ಕೆ ಏಬಲ್ ಅದೀವಿ. ನೀವು ಡೈರೆಕ್ಟಾಗಿ ಇದೇ ಕ್ವಶನನ್ನು ಸಾಲ್ವ್ ಮಾಡತ್ತಿದ್ದೀರಿ ಅಂತಂದ್ರೆ, ಡೈರೆಕ್ಟ್ ಒಂದು ಟಾಪಿಕನ್ನು ಕಲ್ತ್ರಿ, ಡೈರೆಕ್ಟ್ ಈ ಕ್ವಶನಿಗೆ ಬಂದ್ರಿ ಏನೂ ಅರ್ಥ ಆಗಂಗಿಲ್ಲ. ನಾವು ಕಾನ್ಸ್ಟೆಂಟ್ ಯಾವ್ದು, ವೇರಿಯೇಬಲ್ ಯಾವ್ದು ಡಿಸೈಡ್ ಮಾಡಬೇಕಾಗ್ತೈತಿ ಕ್ವಶನ್ ಪ್ರಕಾರ. ಹಿಂದಿನ ಜಸ್ಟ್ ಒಂದು ಕ್ವಶನನ್ನು ನೋಡಿದ್ದು, ಅಲ್ಲಿ ವೇರಿಯೇಬಲ್ಸ್ ಬೇರೆ ಇದ್ದು, ಇನ್ನೊಂದು ಕೇಸ್ ಬಂತು ಅಲ್ಲಿ ವೇರಿಯೇಬಲ್ಸನ್ನು ಚೇಂಜ್ ಆಗಿಬಿಟ್ಟು. ಸೊ ನೋಡಿರ್ತೀರಿ ನೀವು. ಸೊ ನೆಕ್ಸ್ಟ್ ಟಾಪಿಕ್ ಹೋಗೋನು, ನೀವು ನೋಟ್ ಮಾಡ್ಕೋಬೋದು ಇದನ್ನು. ಇವತ್ತಿನ ಒಂದು ಕ್ಲಾಸ್ದ ಮೋಸ್ಟ್ ಇಂಪಾರ್ಟೆಂಟ್ ಟಾಪಿಕ್ ಹೋಗಾರ್ದೇವು ನಾವು, ಮ್ಯಾಕ್ಸಿಮಾ ಮತ್ತು ಮಿನಿಮಾ ಅಂಥೇಳಿ. ಅದಕ್ಕಿಂತ ಮುಂಚೆ 2 ಟರ್ಮ್ಸ್ ನಿಮಗೆ ಕ್ಲಿಯರಾಗಿ ಗೊತ್ತಿರಬೇಕು. ಇಲ್ಲಿ ಒಂದು ಸೀಕೆಂಟ್ ಲೈನ, ಇನ್ನೊಂದು ಟ್ಯಾಂಜೆಂಟ್ ಲೈನ. ಸೀಕೆಂಟ್ ಲೈನ ಮತ್ತು ಟ್ಯಾಂಜೆಂಟ್ ಲೈನ್ ಅದಾವಲ್ಲ, ಇವು ಸ್ಟ್ರೈಟ್ ಲೈನ್ಸ. ಬಟ್ ಇವಕ್ಕೆ ಸೀಕೆಂಟ್ ಲೈನ ಮತ್ತು ಟ್ಯಾಂಜೆಂಟ್ ಲೈನ್ ಯಾಕಂತ ಹೇಳಿ ಕರೀತಾರೆ ಅನ್ನೋದು ಹೇಳ್ಕೊಡ್ತೀನಿ ನೋಡ್ರಲ್ಲಿ. ಒಂದು ಕರ್ವ್ ಪಾತ್ ಖಾನ ಐತೆ ನಿಮಗೆ, ಈ ರೀತಿ ಹೊಂಟೈತೆ ಕರ್ವ್ ಇದು. ಓಕೆ, ಇವು ಕರ್ವ್ ಪಾತ್ ಅದಾವೆ. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಇದ್ದದ ಕರ್ವ್ ಪಾತನ್ನು 2 ಪಾಯಿಂಟ್ದಾಗ ಕಟ್ ಮಾಡಿತಂದ್ರೆ, ಸೊ ಇದು ಕರ್ವ್ ಪಾತ್ ಐತಿ. ನಮ್ಮ ಸ್ಟ್ರೈಟ್ ಲೈನ್ ಏನು ಮಾಡೈತಿ, ಪಾಯಿಂಟ್ ಎ ಮತ್ತು ಪಾಯಿಂಟ್ ಬಿ ಅನ್ನಲ್ಲಿ 2 ಪಾಯಿಂಟ್ದಾಗ ಕಟ್ ಮಾಡಾಯ್ತು. ಯಾವುದೇ ಒಂದು ಸ್ಟ್ರೈಟ್ ಲೈನ್ ಕರ್ವ್ ಪಾತನ್ನು 2 ಪಾಯಿಂಟ್ದಾಗ ಕಟ್ ಮಾಡಿದಾಗ ಆ ಸ್ಟ್ರೈಟ್ ಲೈನಿಗೆ ನಾವು ಸೀಕೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಸಿಂಪಲ್ ಮೀನಿಂಗ್ ಐತಿ, ಸೀಕೆಂಟ್ ಲೈನ್ ಅಂತಂದ್ರೆ ಸ್ಟ್ರೈಟ್ ಲೈನ್ ಇದ್ದದ ಕರ್ವ್ ಪಾತನ್ನು 2 ಪಾಯಿಂಟ್ದಾಗ ಕಟ್ ಮಾಡಾಯ್ತು, ಇಟ್ ಮೀನ್ಸ್. ಓಕೆ, ಸೊ ಈ ಒಂದು ಸ್ಟ್ರೈಟ್ ಲೈನ್ ನೋಡ್ಬೋದು ನೀವು. ಕರ್ವ್ ಪಾತನ್ನ ಜಸ್ಟ್ ಒಂದೇ ಪಾಯಿಂಟ್ದಾಗ ಟಚ್ ಮಾಡಿ ಹೊಂಟೈತಿದೆ, ಅದಕ್ಕೆ ನಾನು ಟ್ಯಾಂಜೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಓಕೆ, ನಿಮಗೆ ಎರಡರ ನಡ್ಬರ್ಕ್ ಡಿಫ್ರೆನ್ಸ್ ಗೊತ್ತಿರಬೇಕು. ಒಂದು ಸೀಕೆಂಟ್ ಲೈನ್, ಒಂದು ಟ್ಯಾಂಜೆಂಟ್ ಲೈನ್. ಕರ್ವ್ ಪಾತನ್ನು ಜಸ್ಟ್ ಒಂದು ಪಾಯಿಂಟ್ದಾಗ ಆ ಸ್ಟ್ರೈಟ್ ಲೈನ್ ಟಚ್ ಮಾಡಿ ಹೋಯ್ತಂದ್ರೆ ಅದಕ್ಕೆ ನಾವು ಟ್ಯಾಂಜೆಂಟ್ ಲೈನ್ ಅಂತೇಳಿ ಕರಿತೀವಿ. ಓಕೆ, ಇವೆರಡರ ಮೀನಿಂಗ್ ಕ್ಲಿಯರಾಗಿ ತಿಳ್ಕೊಂಡ್ಬಿಡ್ರಿ. ಸೀಕೆಂಟ್ ಲೈನ್ ಆ್ಯಂಡ್ ಟ್ಯಾಂಜೆಂಟ್ ಲೈನ್ ಯೂಸ್ ಆಗೋದೈತೆ, ಅದರ ಸಂಬಂಧ ಹೇಳತ್ತೆ ನಾನು. ಟ್ಯಾಂಜೆಂಟ್ ಲೈನ್ ಬಗ್ಗೆ ನಾನು ಇದಕ್ಕಿಂತ ಮುಂಚೆನೂ ನಿಮಗೆ ಒಂದ್ಸಲ ಹೇಳೀನಿ, ಬೇಸಿಕ್ ಮ್ಯಾಥ್ಸ್ ಚಾಪ್ಟರ್ ಸ್ಟಾರ್ಟ್ ಇದ್ದಾಗ. ಆವಾಗ ನಾನು ಹೇಳೀನಿ ನಡ್ಬಾರ್ಕು ಒಂದ್ಸಲ ಸ್ಲೋಪನ್ನು ನಾವು ಡಿಸ್ಕಷನ್ ಮಾಡೋದು ಮುಂದೆ ಟ್ಯಾಂಜೆಂಟ್ ಲೈನ್ ಬಗ್ಗೆ ಒಂದು ಸ್ವಲ್ಪ ಹೇಳಿಬಿಟ್ಟಿನಿ. ಬಟ್ ಇವತ್ತು ನಮಗೆ ಮೇನ್ಲಿ ಯೂಸ್ ಆಗೋದಾವು ಇವೆರಡು ಟರ್ಮ್ಸ, ಒಂದು ಸೀಕೆಂಟ್ ಲೈನ, ಒಂದು ಟ್ಯಾಂಜೆಂಟ್ ಲೈನ. ಓಕೆ, ನೆನ್ಪಿಟ್ಕೋತೀರಿ. ನಿಮಗೆಲ್ಲರಿಗೂ ಗೊತ್ತೇ ಇರೋ ಪ್ರಕಾರ ನಾವು ಹಿಂದಿನ 3 ಕ್ಲಾಸ್ ಆಯಿತು ಫಂಕ್ಷನ್ಸ್ಗಳ ಬಗ್ಗೆ ಡಿಸ್ಕಷನನ್ನು ಸ್ಟಾರ್ಟ್ ಮಾಡಿ. ಈಗ ಎಲ್ಲರೂ ಫಂಕ್ಷನ್ಸ್ಗಳಿಗೆ ಯೂಸ್ ಟು ಆಗಿರಲೇಬೇಕು ನೀವು. ಓಕೆ, ಯಾವುದೇ ರೀತಿಯಿಂದ ಫಂಕ್ಷನ್ಸ್ಗಳ ಬಗ್ಗೆ ಕನ್ಫ್ಯೂಷನ್ ಇಲ್ಲ. ಇಲ್ಲಿ ನೋಡ್ಬೋದು ನೀವು, ನಮಗೆಲ್ಲರೇ y ಆಸ್ ಅ ಫಂಕ್ಷನ್ ಆಫ್ ಎಕ್ಸ್ ಕೊಟ್ರ ಅಂತಂದ್ರೆ ಈ ರೀತಿ y = f ಆಫ್ ಎಕ್ಸ್. ಫಂಕ್ಷನ್ ಒಳಗೆ ಏನು ಮಾಡ್ತಿದ್ರಿ ನೀವು, ಎಕ್ಸ್ ಅನ್ನೋ ಇನ್ಪುಟನ್ನು ಹಾಕ್ತೀರಿ, ಆ ಫಂಕ್ಷನ್ ಇದನ್ನು ಪ್ರೊಸೆಸ್ ಮಾಡಿ y ಅನ್ನೋ ಔಟ್ಪುಟನ್ನು ಕೊಡ್ತಿತ್ತು. ಫಂಕ್ಷನ್ ಏನು ಹೇಳ್ಕೊಡ್ತೈತೆ ಆ್ಯಕ್ಚುಲಿ, ಒಂದು ಕ್ವಾಂಟಿಟಿ ಇದ್ದದ್ದು ಇನ್ನೊಂದು ಕ್ವಾಂಟಿಟಿ ಮೇಲೆ ಯಾವ ರೀತಿ ಡಿಪೆಂಡ್ ಆಗೈತೆ ಅನ್ನೋದು. ಸೊ ಇಲ್ಲಿ y ಇದ್ದದ್ದು ಎಕ್ಸ್ ಮೇಲೆ ಡಿಪೆಂಡ್ ಆಗೈತಿ, ಎಕ್ಸ್ ಎಲ್ಲರಿ ಚೇಂಜ್ ಆಯ್ತಂದ್ರೆ yದಾಗ ಚೇಂಜಸ್ ಬರ್ತಾವೆ. ಸೊ ಈ ಒಂದು ಸ್ಟೋರಿಯನ್ನು ನಾವು ಹಿಂದಿನ 3 ಕ್ಲಾಸ್ಗಳಾಯ್ತು ಸ್ಟಾರ್ಟ್ ಮಾಡಿ ಇವತ್ತೂ ಮುಗಿಯಂಗಿಲ್ಲ. ಇಲ್ಲಿ ನೋಡ್ಬೋದು ನೀವು, ನಾನು ಎಲ್ಲರಿ ರೇಟ್ ಆಫ್ ಚೇಂಜ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳಿ ಅಂತಂದ್ರೆ ನೀವೇನು ಮಾಡ್ತೀರಿ, ಚೇಂಜ್ ಇನ್ y ಡಿವೈಡೆಡ್ ಬೈ ಚೇಂಜ್ ಇನ್ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಹೌದು, ಇದನ್ನ ನಾವು ಏನಂತ ಕರಿತೀವಿ ಅಂತಂದ್ರೆ ಡಿಫ್ರೆನ್ಷಿಯೇಷನ್ ಅಂತ ಹೇಳಿ ಕೂಡ ಕರಿತೀವಿ. ನಿಮಗೆಲ್ಲರಿಗೂ ಇದು ಗೊತ್ತೈತಿ.
ಸೊ ಇವತ್ತು ಡಿಫ್ರೆನ್ಷಿಯೇಷನ್ದು ಏನು ಇಂಪಾರ್ಟೆನ್ಸ್ ಐತಿ ನಮ್ಮ ಕ್ಲಾಸ್ದಾಗ ಅದನ್ನು ನೋಡೋಣ ನಾವು. ಫಸ್ಟ್ ರೇಟ್ ಆಫ್ ಚೇಂಜ್ ಆಫ್ ವೈ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತಂದ್ರೆ ನೀವು ಚೇಂಜ್ ಇನ್ ವೈ ಡಿವೈಡ್ ಬೈ ಚೇಂಜ್ ಇನ್ ಎಕ್ಸ್ ಬಗ್ಗೆ ಮಾತಾಡ್ತೀರಿ ಅಂತ ಹೇಳಿ ನಿಮಗೆಲ್ಲರಿಗೂ ಗೊತ್ತಾಗೈತಿ. ಈಗ 3 ಕ್ಲಾಸ್ ಹಿಡ್ದು ನಾವು ಸ್ಟಡಿ ಮಾಡಕತ್ತಿದ್ದು ಇದ್ರ ಬಗ್ಗೆ. ಅದ್ರಾಗೂ 2 ಟೈಪ್ದು ರೇಟ್ ಆಫ್ ಚೇಂಜ್ಗಳನ್ನು ನಾವು ನೋಡ್ಬೋದು. ಒಂದು ಎವರೇಜ್ ರೇಟ್ ಆಫ್ ಚೇಂಜ್, ಒಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಎವರೇಜ್ ರೇಟ್ ಆಫ್ ಚೇಂಜ್ ಅದನ್ನೇನು ಮಾಡ್ತಿದ್ದು ನಾವು ಡೆಲ್ಟಾ ವೈ ಡಿವೈಡ್ ಬೈ ಡೆಲ್ಟಾ ಎಕ್ಸಿಂದ ಕ್ಯಾಲ್ಕುಲೇಟ್ ಮಾಡ್ತಿದ್ದು. ಡೆಲ್ಟಾ ವೈಯನ್ನು y2 ಮೈನಸ್ y1 ಅಂತ ಹೇಳಿ ಕರಿತೀವಿ. ಡೆಲ್ಟಾ ಎಕ್ಸನ್ನು x2 ಮೈನಸ್ x1 ಅಂತ ಹೇಳಿ ನಾವು ಏನು ಮಾಡ್ಬೋದು ಕ್ಯಾಲ್ಕುಲೇಟ್ ಮಾಡ್ಬೋದು. ಇವುಗಳನ್ನು ನಾವು ಕ್ಯಾಲ್ಕುಲೇಷನ್ಗಳಿಂದ ಕೂಡ ಏನು ಮಾಡಿದ್ದು ತಿಳ್ಕೊಂಡಿದ್ದು. ಒಂದು ಬರ್ತಿತ್ತು ನಮ್ಮದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಇಲ್ಲೇನಾಗ್ತಿತ್ತು ಟಿ ವೈ ಬೈ ಟಿ ಎಕ್ಸ್. ಸ್ಮಾಲ್ ಚೇಂಜ್ ಇನ್ ವೈ ಡಿವೈಡ್ ಬೈ ಸ್ಮಾಲ್ ಚೇಂಜ್ ಇನ್ ಎಕ್ಸ್. ಎವರೇಜ್ ರೇಟ್ ಆಫ್ ಚೇಂಜ್ ಎಲ್ಲಿ ಯೂಸ್ ಮಾಡ್ತಿದ್ದು, ಚೇಂಜಸ್ ಭಾಳ ಬಿಗ್ ಇದ್ದು ಅಂತಂದ್ರೆ ದೊಡ್ಡ ಇದ್ದು ಅಂತಂದ್ರೆ ಅವಾಗ ನಾವು ಚೇಂಜಸ್ ಡೆಲ್ಟಾ ವೈ ಬೈ ಡೆಲ್ಟಾ ಎಕ್ಸನ್ನು ಯೂಸ್ ಮಾಡ್ತಿದ್ದು. ಬಟ್ ವೆನ್ ಇಟ್ ಕಮ್ಸ್ ಟು ಅ ವೆರಿ ಸ್ಮಾಲ್ ಚೇಂಜಸ್ ಭಾಳ ಸ್ಮಾಲ್ ಇದ್ದು ಅಂತಂದ್ರೆ ಅವಾಗ ನಾವು ಡಿ ವೈ ಬೈ ಡಿ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದು. ಇಲ್ಲಿ ನಾವು ಪಾಯಿಂಟ್ಸ್ಗಳು ನಮ್ಗೆ ಕೊಟ್ಟಿರ್ತಿರು y2 y1 x2 x1 ನಾವು ಮ್ಯಾನ್ಯುವಲಿ ನಮ್ಮಿಂದ ನಾವೇನು ಮಾಡ್ತಿದ್ದು ಕ್ಯಾಲ್ಕುಲೇಟ್ಗಳು ಮಾಡಿ ಈ ಒಂದು ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ದು. ಬಟ್ ವೆನ್ ಇಟ್ ಕಮ್ಸ್ ಟು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆವಾಗ ಚೇಂಜಸ್ ಭಾಳ ಸಣ್ಣ ಇರ್ತಾವೆ. ನಾವು ಐಡೆಂಟಿಫಿಕೇಷನ್ ಕೂಡ ಮಾಡೋಕ್ಕಾಗಂಗಿಲ್ಲ ಚೇಂಜಸ್ ಎಷ್ಟು ಸಣ್ಣ ಅದಾವೆ ಅಂಥೇಳಿ. ಆ ಕೇಸ್ದಾಗ ನಾವೇನು ಮಾಡೋದು ಡಿಫ್ರೆನ್ಷಿಯೇಷನ್ದು ಫಾರ್ಮುಲಾಸನ್ನು ಯೂಸ್ ಮಾಡ್ತಿದ್ದು. ನಿಮ್ಗೆಲ್ಲರಿಗೂ ಇದ್ರ ಬಗ್ಗೆ 3 ಕ್ಲಾಸ್ ಆಯ್ತು ಇದನ್ನ ನಡೆದೈತಿ. ಸೊ ಇದ್ರ ಬಗ್ಗೆ ನಿಮಗೆ ಒಂದು ಸ್ವಲ್ಪ ಐಡಿಯಾ ಸಿಕ್ಕಿರ್ಬೋದು. ಬಟ್ ಒಂದು ಗ್ರಾಫ್ದಾಗ ಯಾವ ರೀತಿ ನಾವು ಇದನ್ನು ಅನಲೈಸ್ ಮಾಡೋದು ಅನ್ನೋದು ನೋಡ್ಬೇಕಾಗ್ತೈತೆ. ಫಸ್ಟ್ ನಾನು ಒಂದು ಎಕ್ಸಾಂಪಲ್ ತೋತೀನಿ. ಫಸ್ಟ್ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅನ್ನೋದು ಒಂದು ಫಂಕ್ಷನ್ ಇತ್ತು ನಮ್ಮ ಕಡೆ. ಇದರದ್ದು ಗ್ರಾಫ್ ಯಾವ ರೀತಿ ಕಂಡು ಬರ್ತೈತೆ ಅಂದ್ರೆ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಅದು ನೀವು ನೋಡಕ್ಕೆ ಹೋದ್ರಿ ಅಂತ ನೋಡ್ಬೋದು. ಸೊ ಒಂದು ರಫ್ ಗ್ರಾಫ್ ತೆಗಿಯತ್ತೆ ನಾನು. ಇದು y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ದು ಗ್ರಾಫ್ ಇದು. ಎಕ್ಸ್ ಆಕ್ಸಸ್ ಮೇಲೆ ಎಕ್ಸನ್ನು ಪ್ಲಾಟ್ ಮಾಡ್ತೀವಿ, ವೈ ಆಕ್ಸಸ್ ಮೇಲೆ ವೈಯನ್ನು ಪ್ಲಾಟ್ ಮಾಡ್ತೀವಿ. ಸಿಂಪಲ್ಲಾಗಿ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫ. ಈ ಗ್ರಾಫ್ದಾಗ ನಾನು ಏನೋ ಒಂದು x1 ಅನ್ನೋ ಇನ್ಪುಟನ್ನು ಹಾಕಿನಿ ಅಂತಂದ್ರೆ ನಮಗೇನೋ ಏನಾಗ್ತಿತ್ತು y1 ಅನ್ನೋ ಒಂದು ಔಟ್ಪುಟನ್ನು ನಮಗೆ ಸಿಗ್ತಿತ್ತು. ಹೌದು. ಆಮೇಲೆ ನಾವು ಒಂದು x2 ಅನ್ನೋ ಇನ್ಪುಟ್ ಐಟನ್ನ ಹಾಕಿನಿ ಅಂತಂದ್ರೆ ಈ ಫಂಕ್ಷನ್ ಒಳಗೆ y ಈಕ್ವಸ್ ಟು ಎಕ್ಸ್ ಸ್ಕ್ವೇರ್ದಾಗ x1 ಹಾಕಿನಿ ಅಂತಂದ್ರೆ ನನಗೇನೋ ಒಂದು y1 ಸಿಗ್ತೈತಿ. x1 ಹಾಕಿನಿ ಅಂತಂದ್ರೆ ನನಗೇನೋ ಒಂದು y1 ಸಿಗ್ತೈತಿ. x2 ಅನ್ನ ಇನ್ಪುಟ್ ಹಾಕಿನಿ ಅಂತಂದ್ರೆ ನಮ್ಗೆ ಏನಾಗ್ತಿತ್ತು ಏನೋ ಒಂದು. ಸೊ ಈ ಕಡೆ ಇನ್ನೊಂದು ಸ್ವಲ್ಪ ಈ ಕಡೆ ಡ್ರಾ ಮಾಡ್ಕೊಂಡು ಓಕೆ ಒಂದು ರಫ್ ಗ್ರಾಫ್ ಅಂತ ತೆಗ್ಯಾತ ನಾನು. x2 ಅನ್ನೋ ಇನ್ಪುಟನ್ನು ಹಾಕಿನಿ ಅಂತಂದ್ರೆ ನನಗೇನಾಗ್ತಿತ್ತು y2 ಅನ್ನೋದು ಒಂದು ಔಟ್ಪುಟ್ ಸಿಗ್ತಿತ್ತು. ಸೊ ಇಲ್ಲಿ ನೋಡ್ಬೋದು ನೀವು ನಮ್ಮದು ವಾಯ್ದಾಗ ಏನು ಚೇಂಜ್ ಆಯಿತು ವಿಚ್ ಇಸ್ y2 ಮೈನಸ್ y1 ಹೌದಿಲ್ಲ. ಸೊ ಇದನ್ನ ಚೇಂಜ್ ಇನ್ y ಇದೇನಾಗ್ತಿತ್ತು ನಮ್ಮದು ಚೇಂಜ್ ಇನ್ ಎಕ್ಸ್ ಆಗಿ ಕೆಲಸ ಮಾಡ್ತಿದ್ದೆ x2 ಮೈನಸ್ x1. ಈ ಒಂದು ಲೆಂತಿಗೆ ನಾನು x2 ಮೈನಸ್ x1 ಅಂತ ಹೇಳಿ ಕರಿತೀನೋ, ಈ ಒಂದು ಲೆಂತಿಗೆ ನಾನು y2 ಮೈನಸ್ y1 ಅಂತ ಹೇಳಿ ಕರಿತೀನಿ. ಇದು ನಮಗೇನು ಹೇಳ್ತಿತ್ತು ಎವರೇಜ್ ರೇಟ್ ಆಫ್ ಚೇಂಜನ್ನು ಹೇಳ್ತಿತ್ತು. ಓಕೆ y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ನಮಗೇನು ಹೇಳ್ಕೊಡ್ತೈತಿ ಎವರೇಜ್ ರೇಟ್ ಆಫ್ ಚೇಂಜ್ ಹೇಳ್ಕೊಡ್ತೈತಿ. ಬಟ್ ನೋಡ್ಬೋದು ನೀವು ಇಲ್ಲಿ ನಮ್ಮ ಕಡೆ 2 ಪಾಯಿಂಟ್ಸ್ ಗೊತ್ತಾದವು. ಇಲ್ಲಿ ಇದೊಂದು ಪಾಯಿಂಟ್ ಆಯಿತು, ಇದೊಂದು ಪಾಯಿಂಟ್ ಆಯಿತು. ಈ ಒಂದು ಪಾಯಿಂಟ್ಸ್ಗಳನ್ನು ನಾನು ಜಾಯಿನ್ ಮಾಡಿ ಅಂತಂದ್ರೆ ಓಕೆ ನಾನು ರಫ್ಲಿ ಜಾಯಿನ್ ಮಾಡತ್ನು ನೋಡ್ಬೋದು. ನೀವು ಇಲ್ಲೊಂದು ಸ್ಟ್ರೇಟ್ ಲೈನ್ ಕಂಡು ಬರತ್ತೆ ನಿಮಗೆ. ಈ ಸ್ಟ್ರೇಟ್ ಲೈನ್ ಸ್ಲೋಪನ್ನು ಹೆಂಗೆ ತೆಗಿತಿದ್ರಿ, ನಾನು ಸ್ಟ್ರೇಟ್ ಲೈನ್ ಸ್ಲೋಪನ್ನು ಕ್ಯಾಲ್ಕುಲೇಟ್ ಮಾಡೋದು ನಿಮಗೆ ಹೇಳ್ಕೊಟ್ಟೀನಿ. ಒಂದು ಸ್ಟ್ರೇಟ್ ಲೈನ್ ಸ್ಲೋಪ್ ತೆಗಿಬೇಕಾದ್ರೆ ಎಕ್ಸ್ ಆಕ್ಸಸನ್ನು ಎಲ್ಲಿ ಕಟ್ ಮಾಡಾಯ್ತು ನೋಡ್ತಿದ್ರಿ, ಅಲ್ಲಿ ಹಿಡ್ದು ಏನು ಟೀಟಾ ಆ್ಯಂಗಲ್ ಕ್ರಿಯೇಟ್ ಆಗ್ತಿತ್ತಲ್ಲ ಇದೇನಾಗೈತಿ ಟೀಟಾ ಆ್ಯಂಗಲ್ ಕ್ರಿಯೇಟ್ ಆಗೈತಿ ಅಂತ ತಿಳ್ಕೊರಿ. ಈ ಟೀಟಾ ಆ್ಯಂಗಲನ್ನು ಟ್ಯಾನ್ ಒಳಗೆ ಹಾಕಿರಂತಂದ್ರೆ ನಮ್ಗೇನು ಗೊತ್ತಾಗ್ತಿತ್ತು ಈ ಒಂದು ಸ್ಟ್ರೇಟ್ ಲೈನ್ದು ಸ್ಲೋಪ್ ಗೊತ್ತಾಗ್ತಿತ್ತು. ಸ್ಲೋಪ್ ಎಷ್ಟು ಬರ್ತಿತ್ತು ಅದ್ರದ ಟ್ಯಾನ್ ಟೀಟಾ. ನಿಮಗೆಲ್ಲರಿಗೂ ಈ ಒಂದು ಕಾನ್ಸೆಪ್ಟ್ ಗೊತ್ತೈತಿ. ಈ ಸ್ಟ್ರೇಟ್ ಲೈನ್ ಸ್ಲೋಪ್ ಏನಾಗ್ತಿತ್ತು ಟ್ಯಾನ್ ಟೀಟಾ. ಓಕೆ ಈ ಆ್ಯಂಗಲ್ ಟೀಟಾ ಐತೆ ಅಂದ ಬಳಕ ಇದು ಆ್ಯಂಗಲ್ ಏನಾಗ್ತೈತೆ ನಮ್ದು ಟೀಟಾ. ಸೊ ಇಲ್ಲಿ ಟ್ಯಾನ್ ಟೀಟಾ ನೋಡಿ, ಇಲ್ಲಿ ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಕಂಡು ಬರಾಯ್ತು ನಿಮ್ಗೆ. ಇಲ್ಲಿ ನಾನು ಟ್ಯಾನ್ ಟೀಟಾ ತೊಗೊಂಡು ಅಂತಂದ್ರೆ ಏನಾಗ್ತೈತಿ ಈ ಟೀಟಾ ಪ್ರಕಾರ y2 ಮೈನಸ್ y1 ಏನಾಯ್ತು ನಮ್ದು
ಪರ್ಪೆಂಡಿಕ್ಯುಲರ್. ಟ್ಯಾನ್ ಟೀಟಾ ನಾನು ಪರ್ಪೆಂಡಿಕ್ಯುಲರ್ ಓವರ್ ಬೇಸ್ ಅಂತೇಳಿ ಬರೀಬಹುದು, ಹೌದಲ್ಲ? ಸೊ ಇಲ್ಲಿ ಟೀಟಾ ತೊಗೊಂಡು ಅಂತಂದ್ರೆ ಈ ಟೀಟಾ ಪ್ರಕಾರ y2 ಮೈನಸ್ y1 ಏನಾಯ್ತು ನಮ್ಮದ ಪರ್ಪೆಂಡಿಕ್ಯುಲರ್. ಓಕೆ, ನಾನು ಟ್ಯಾನ್ ಟೀಟಾನ ಯಾವ ರೀತಿ ಬರಿಬೋದು? y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1. ಇಲ್ಲಿ ಹಿಡ್ದ ನೀವು ಏನು ತಿಳ್ಕೊಬೋದು ನೋಡ್ರಿ, ಟ್ಯಾನ್ ಟೀಟಾ ಈಕ್ವಲ್ಸ್ ಟು y2 ಮೈನಸ್ y1 ಡಿವೈಡ್ ಬೈ x2 ಮೈನಸ್ x1 ಬತ್ತು. ಸಿಂಪಲಿ ಈ ಒಂದು ಎಕ್ಸ್ಪ್ಲನೇಷನಿಂದ ನಾನು ಏನು ಹೇಳಕ್ಕೆ ಟ್ರೈ ಮಾಡತ್ತೀನಿ ಅಂತಂದ್ರೆ, ನಿಮ್ಗೆ ಒಂದು ಫಂಕ್ಷನ್ ಗ್ರಾಫನ್ನು ನೀವು ಡ್ರಾ ಮಾಡಿರಿ ಅಂತಂದ್ರೆ ಅವಾಗ ನಿಮ್ಮ ಕಡೆ ನಾರ್ಮಲಿ ಏನಾಗಿರ್ತೈತಿ, ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡೋಕೆ ಮುಂದೆ ನಿಮ್ಮ ಕಡೆ 2 ಪಾಯಿಂಟ್ಸ್ ಇರ್ತಾವೆ, x2 x1 ಪಾಯಿಂಟ್ಸ್ ಇರ್ತಾವೆ ನಿಮ್ಮ ಕಡೆ. ಸೊ ಆ ಪಾಯಿಂಟ್ಸ್ಗಳ ಮುಖಾಂತರ ಹಾದು ಹೋಗೋ ಒಂದು ಸ್ಟ್ರೇಟ್ ಲೈನ್ ಏನು ಇರ್ತೈತಿಲ್ಲ, ಆ ಸ್ಟ್ರೇಟ್ ಲೈನ್ ಸ್ಲೋಪ ನಮಗೆ ಎವರೇಜ್ ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ಭಾಳ ದೊಡ್ಡ ಮಾತನ್ನು ಹೇಳೀನೀಗ, ಪ್ಲೀಸ್ ನೀವು ನಿಮ್ಮ ಭಾಷೆ ಒಳಗೆ ಏನು ಮಾಡಿರಿ, ಎಲ್ಲರ ಸೈಡಿಗೆ ನೋಟ್ ಮಾಡ್ಕೊರಿ. 2 ಪಾಯಿಂಟ್ಸ್ಗಳ ಮುಖಾಂತರ ಹಾದು ಹೋಗುವ ಒಂದು ಫಂಕ್ಷನ್ ಗ್ರಾಫ್ನಲ್ಲಿ ಒಂದು ಫಂಕ್ಷನ್ದು ಗ್ರಾಫ್ ಕಂಡು ಬರತ್ತಿ. 2 ಪಾಯಿಂಟ್ಸ್ಗಳ ಮುಖಾಂತರ ಏನು ಹಾದು ಹೊಂಟೈತಿಲ್ಲ ಸ್ಟ್ರೇಟ್ ಲೈನ್, ಇದಕ್ಕೆ ನಾನು ಸೀಕೆಂಟ್ ಲೈನ್ ಅಂತ ಹೇಳಿ ಕರಿತೇನೆ ಅಂತ ಹೇಳಿ ನಿಮಗೆ. ಸೊ ಸೀಕೆಂಟ್ ಲೈನ್ ಸ್ಲೋಪ್ ಏನು ಮಾಡ್ತೈತೆ ನಮಗೆ, ಆವ್ರೇಜ್ ರೇಟ್ ಆಫ್ ಚೇಂಜ್ನ ಹೇಳ್ಕೊಡ್ತೈತೆ. ಸೊ ಇಲ್ಲಿ ನೋಟ್ ಮಾಡ್ಕೋಬೋದು ವಿಷಯ ಏನೈತೆ ನಿಮಗೆ, ಸ್ಲೋಪ್ ಆಫ್ ಸೀಕೆಂಟ್ ಲೈನ್, ಸ್ಲೋಪ್ ಆಫ್ secant line gives us average rate of change. ಪ್ಲೀಸ್ ನೋಟ್ ಮಾಡ್ಕೋಬೇಕು ನೀವು ಇದನ್ನು, ಭಾಳ ಇಂಪಾರ್ಟೆಂಟ್ ವಿಷಯ ಐತೆ ಇದು. ಓಕೆ, ಒಂದು ಫಂಕ್ಷನ್ದ ಗ್ರಾಫ್ನಲ್ಲಿ 2 ಪಾಯಿಂಟ್ಸ್ ಇರ್ತಾವೆ ಇಲ್ಲಿ ನಮ್ಮ ಕಡೆ. ಆ 2 ಪಾಯಿಂಟ್ಸ್ಗಳ ಮುಖಾಂತರ ಹಾದು ಹೋಗುವ ಒಂದು ಸ್ಟ್ರೇಟ್ ಲೈನ್ಗೆ ನಾವು ಸೀಕೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಆ ಒಂದು ಸೀಕೆಂಟ್ ಲೈನ್ ಸ್ಲೋಪ್ ನಮ್ಗೆ ಏನು ಮಾಡ್ತೈತಿ, ಎವರೇಜ್ ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ಓಕೆ, ಸೊ ಪ್ಲೀಸ್ ನೋಟ್ ಮಾಡ್ಕೊರಿ. ಸ್ಲೋಪ್ ಅಂತಂದ್ರೆ ನಮಗೆ ರೇಟ್ ಆಫ್ ಚೇಂಜ್ ಅಂತಂದ್ರೆ ಡಿಫ್ರೆನ್ಷಿಯೇಷನ್, ಟ್ಯಾನ್ ಟೀಟಾ ಅಂತ ಹೇಳಿ ಕೂಡ ಕರಿತೀವಿ. ಸೊ ಭಾಳಷ್ಟು ಇದಕ್ಕೆ ಹೆಸರುಗಳದಾವೆ, ಬಟ್ ಏನಿದೆ ಸಿಂಪಲ್ ಒಂದ ಮೀನಿಂಗನ್ನು ಏನು ಮಾಡ್ತದೆ, ಡಿಸ್ಕ್ರೈಬ್ ಮಾಡ್ತದೆ ಪ್ರತಿ ಸಲ. ಸೊ ಇಲ್ಲಿ ನೋಡ್ರಿ, ಇವೆರಡು ಪಾಯಿಂಟ್ ಭಾಳ ಕ್ಲೋಸ್ ಬಂದು ಅಂತಂದ್ರೆ ಇದನ್ನು ನೀವು ಇಮ್ಯಾಜಿನ್ ಮಾಡಬೇಕಾಗ್ತತಿ. ಒಂದು ಸೆಕೆಂಡ್. ಸೊ ಇದನ್ನ ಗ್ರಾಫ್ ನಾವು ಇಲ್ಲಿ ಡ್ರಾ ಮಾಡು. ಓಕೆ, ಇದು y=x² ಗ್ರಾಫ ಏನಾಗ್ತೈತಿ, ಇವೆರಡು ಪಾಯಿಂಟ್ಸ್ಗಳು ಭಾಳ ಕ್ಲೋಸ್ ಬಂದಾಗ ಒಂದಕ್ಕೊಂದು ಅಲ್ಲಿ ಏನಾಗ್ತೈತಿ, ಚೇಂಜಸ್ ಸಣ್ಣ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಚೇಂಜಸ್ ಸ್ಮಾಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಇವು ನೋಡ್ರಿ ಇವೇನು ಪಾಯಿಂಟ್ಸ್ ಅದಾವಲ್ಲ ಒಂದಕ್ಕೊಂದು ಭಾಳ ಕ್ಲೋಸ್ ಬಂದು ಅಂತಂದ್ರೆ ನಾನು ಆದಷ್ಟು ಮಟ್ಟಿಗೆ ಈ ಒಂದು ಎಕ್ಸ್ಪ್ಲನೇಷನನ್ನು ನೀವು ಇಮ್ಯಾಜಿನ್ ಮಾಡ್ಕೋಬೇಕಾಗ್ತೈತಿ. ಓಕೆ, ಸೊ ಇವು 2 ಪಾಯಿಂಟ್ಸ್, ಇದೊಂದು ಪಾಯಿಂಟ್ ಐತಿ, ಇದೊಂದು ಪಾಯಿಂಟ್ ಐತಿ, ಏನಾಗತ್ತವು ಎರಡು ಒಂದಕ್ಕೊಂದು ಕ್ಲೋಸ್ ಬರತ್ತವು. ಸೊ ಗ್ರಾಫ್ದಾಗ ಏನಾಯ್ತು, ಒಂದಕ್ಕೊಂದು ಭಾಳ ಕ್ಲೋಸ್ ಬಂದು ಅಂತಂದ್ರೆ ಈ ಸೀಕೆಂಟ್ ಲೈನ್ ಇದ್ದದ್ದು ಟ್ಯಾಂಜೆಂಟ್ ಲೈನ್ ಆಗಿ ಕನ್ವರ್ಟ್ ಆಗ್ತೈತಿ. ಓಕೆ, ಭಾಳ ಕ್ಲಿಯರಾಗಿ ಒಂದು ಮಾತನ್ನು ಕೇಳ್ಕೊರಿ ಇಲ್ಲಿ. ಈ ಸೀಕೆಂಟ್ ಲೈನ್ ಏನಿದೆ, ಸೀಕೆಂಟ್ ಲೈನ್ ಏನಿರ್ತಿತ್ತು, ಒಂದು ಕರ್ವ್ ಪಾತನ 2 ಪಾಯಿಂಟ್ದಾಗ ಕಟ್ ಮಾಡಿ ಹೋಯ್ತಂದ್ರೆ ಅದಕ್ಕೆ ನಾವು ಸೀಕೆಂಟ್ ಲೈನ್ ಅಂತ ಹೇಳಿ ಕರಿತಿದ್ದು. ಬಟ್ ಇವು 2 ಪಾಯಿಂಟ್ ಒಂದಕ್ಕೊಂದು ಕ್ಲೋಸ್ ಬರಾಕತ್ತು ಅಂತಂದ್ರೆ ಚೇಂಜಸ್ ಸಣ್ಣ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ, ಚೇಂಜಸ್ ಸ್ಮಾಲ್ ಆಗಕ್ಕೆ ಸ್ಟಾರ್ಟ್ ಆಗ್ತಾವೆ. ಅವಾಗ ಏನಾಗ್ತೈತಿ, ಈ ಒಂದು ಸೀಕೆಂಟ್ ಲೈನ ಟ್ಯಾಂಜೆಂಟ್ ಲೈನಿಗೆ ಕನ್ವರ್ಟ್ ಆಗಿಬಿಡ್ತೈತಿ. ಓಕೆ, ಟ್ಯಾಂಜೆಂಟ್ ಲೈನ್ ಏನು ಮಾಡ್ತಿತ್ತು, ಒಂದು ಕರ್ವ್ ಪಾತನ ಜಸ್ಟ್ ಒಂದೇ ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ತಿತ್ತು. ಸೊ ಇವಾಗ ಏನಾಗ್ತೈತಿ, ಈ ಒಂದು ಇಲ್ಲಿ ನೋಡ್ಬೋದು ನೀವು, ಇದು ನಮ್ದು ಏನ ಟ್ಯಾಂಜೆಂಟ್ ಲೈನ್. ಇದು ಟ್ಯಾಂಜೆಂಟ್ ಲೈನ್ ಏನು ಮಾಡ್ತೈತಿ, ಕರ್ವ್ ಪಾತನ ಜಸ್ಟ್ ಒಂದೇ ಒಂದು ಪಾಯಿಂಟ್ದಾಗ ಟಚ್ ಮಾಡಿ ಹೋಗ್ತೈತಿ. ಸೊ ಯಾವುದೇ ಒಂದು ಫಂಕ್ಷನ್ದ ಗ್ರಾಫನ್ನು ಡ್ರಾ ಮಾಡಿರಿ ಅಂತಂದ್ರೆ ನಿಮ್ಗೆ ಏನು ಮಾಡ್ತಾರೋ ಒಂದೊಂದ್ಸಲ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಕೇಳಿಬಿಡ್ತಾರೆ. ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಜಸ್ಟ್ ಒಂದು ಪಾಯಿಂಟಿಗೆ ಕೇಳ್ತಾರೆ, ನಿಮಗೆ ಒಂದು ಇನ್ಸ್ಟಂಟಿಗೆ ಕೇಳ್ತಾರೆ. ಅವಾಗ ಆ ಇನ್ಸ್ಟಂಟಿಗೆ ನಿಮಗೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಬೇಕಾದರೆ ಏನು ಮಾಡ್ತೀರಿ, dy/dx ಅನ್ನು ಕ್ಯಾಲ್ಕುಲೇಟ್ ಮಾಡ್ತಿದ್ರಿ. ಆರ್ ಇದಕ್ಕೆ ನಾವು ಸ್ಲೋಪ್ ಅಂತ ಹೇಳಿ ಕರಿತೀವಿ, ಅಥವಾ ಟ್ಯಾಂಜೆಂಟ್ ಲೈನ್ ಸ್ಲೋಪ್ ಅಂತ ಹೇಳಿ ಕರಿತೀವಿ. ಒಂದು ಸ್ಟ್ರೇಟ್ ಲೈನ್ ಸ್ಲೋಪ್ ನಮಗೆ ಏನು ಹೇಳ್ಕೊಡ್ತೈತಿ, ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ನಮಗೆ ಪಾಯಿಂಟ್ಸ್ ಗೊತ್ತಿದ್ದು ಅಂತಂದ್ರೆ, ಅದು ಎಲ್ಲರೇ ಚೇಂಜಸ್ ಭಾಳ ದೊಡ್ಡ ಇದ್ದು ಅಂತಂದ್ರೆ 2 ಪಾಯಿಂಟ್ಸ್ಗಳ ಮುಖಾಂತರ ಹಾದು ಹೊಂಟಿತ್ತಂದ್ರೆ ಅದು ಸೀಕೆಂಟ್ ಲೈನ್ ಅಂತ ಹೇಳಿ ಕರಿತೀವಿ. ಅದು ನಮಗೆ ಏನು ಮಾಡ್ತೈತಿ, ಎವರೇಜ್ ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ಬಟ್ ನಮಗೆ ಜಸ್ಟ್ ಒಂದೇ ಒಂದು ಪಾಯಿಂಟ್ದಾಗ ಸ್ಲೋಪ್ ಬೇಕಾಗಿತ್ತಂದ್ರೆ, ಒಂದು ಫಂಕ್ಷನ್ ಗ್ರಾಫ್ದಾಗ ಜಸ್ಟ್ ಒಂದು ಪಾಯಿಂಟಿಗೆ ನಮಗೆ ಸ್ಲೋಪ್ ಬೇಕಾಗಿತ್ತಂದ್ರೆ ಟ್ಯಾಂಜೆಂಟ್ ಲೈನ್ ಸ್ಲೋಪ್ ನಮಗೆ ಏನು ಹೇಳ್ಕೊಡ್ತೈತಿ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ಓಕೆ, ಇದನ್ನು ನೀವು ನೋಟ್ ಮಾಡ್ಕೋಬೇಕು. ಸ್ಲೋಪ್ ಆಫ್ ಟ್ಯಾಂಜೆಂಟ್ ಲೈನ್, ಸ್ಲೋಪ್ ಆಫ್
tangent line gives us instantaneous rate of change. Instantaneous rate of change. ಇದ್ರದ್ದು ಮೀನಿಂಗ್ ಏನೈತೆ ಗೊತ್ತಾನ, ನಮ್ಗೆ ಯಾವುದೇ ಒಂದು ಕರ್ವ್ ಪಾತಿಗೆ ಒಂದು ಫಂಕ್ಷನ್, ಒಂದು ಯಾವುದೇ ಫಂಕ್ಷನನ್ನು ಡ್ರಾ ಮಾಡಿರಿ ಅಂತಂದ್ರೆ ಗ್ರಾಫ್ದಾಗ ಜಸ್ಟ್ ನಮಗೆ ಒಂದು ಪಾಯಿಂಟ್ದಾಗ ಸ್ಲೋಪ್ ಬೇಕಾತಂದ್ರೆ, ಜಸ್ಟ್ ಒಂದು ಪಾಯಿಂಟ್ ಕೊಟ್ಟಾರೋ ಆ ಪಾಯಿಂಟಿಗೆ ಸ್ಲೋಪ್ ಬೇಕಾತಂದ್ರೆ ಅಲ್ಲಿ ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿರಿ. ಆ ಟ್ಯಾಂಜೆಂಟ್ ಲೈನದು ಏನು ಸ್ಲೋಪ್ ಇರ್ತೈತಿಲ್ಲ ಅದು ಪಾಯಿಂಟ್ದು ಕೂಡ ಅದ ಸ್ಲೋಪ್ ಇರ್ತೈತಿ. ಸ್ಲೋಪ್ ಅಂತಂದ್ರೆ ರೇಟ್ ಆಫ್ ಚೇಂಜ್, ಅದು ಎವರೇಜ್ ರೇಟ್ ಆಫ್ ಚೇಂಜ್ ಆಗಿರ್ಬೋದು ಅಥವಾ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಆಗಿರ್ಬೋದು. ಟ್ಯಾಂಜೆಂಟ್ ಲೈನದ ಸ್ಲೋಪ್ ನಮಗೆ ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ಸೀಕೆಂಟ್ ಲೈನ್ ಸ್ಲೋಪ್ ನಮ್ಗೆ ಎವರೇಜ್ ರೇಟ್ ಆಫ್ ಚೇಂಜನ್ನು ಹೇಳ್ಕೊಡ್ತೈತಿ. ಸೊ ಈ ಒಂದು ಎರಡು ಪಾಯಿಂಟ್ಸ್ಗಳನ್ನು ಪ್ಲೀಸ್ ನೋಟ್ ಮಾಡ್ಕೋಬೇಕು ನೀವು. ಸೊ ಇಲ್ಲಿ ಏನಾಗ್ತೈತಿ, ನಾನು ಅನ್ಬೋದು ಸ್ಲೋಪ್ ಈಕ್ವಲ್ಸ್ ಟು dy/dx. ಇದಕ್ಕೆ ನೀವು ಟ್ಯಾನ್ ಟೀಟಾ ಅಂತ ಹೇಳಿ ಕೂಡ ಕರಿತಿದ್ರಿ. ಸೊ ಇದು ಟ್ಯಾನ್ ಟೀಟಾ ಕೂಡ ಆಗ್ತೈತಿ. ಸ್ಲೋಪ್ ಅನ್ನೋದು ಏನು ಕಾನ್ಸೆಪ್ಟ್ ಐತಿಲ್ಲ ನಮ್ಮ ಕಡೆ ಭಾಳ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಐತಿ. ಓಕೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕಾದ್ರೆ ಒಂದು ಎಕ್ಸಾಂಪಲನ್ನು ನಾನು ಇಲ್ಲಿ ಏನು ಮಾಡಬೇಕಾಗ್ತೈತಿ, ಸಾಲ್ವ್ ಮಾಡಲೇಬೇಕಾಗ್ತೈತಿ. ಇಲ್ಲಿ ನೋಡ್ರಿ, ಒಂದು ಕ್ವಶನ್ ಐತಿ ನಮ್ಮ ಕಡೆ. ಇಫ್ y ಈಕ್ವಲ್ಸ್ ಟು x² + 3x + 2, ಒಂದು ಫಂಕ್ಷನ್ ಐತಿ, y ಇಸ್ ಅ ಫಂಕ್ಷನ್ ಆಫ್ x, y ಇದ್ದದ್ದು x ಮೇಲೆ ಡಿಪೆಂಡ್ ಆಗೈತಿ. ಫೈಂಡ್ ಸ್ಲೋಪ್ ಆಟ್ x = 3. x = 3 ಅನ್ನುವಲ್ಲಿ ನೀವು ಏನು ಮಾಡಬೇಕಾಗೈತಿ, ಸ್ಲೋಪನ್ನು ಫೈಂಡ್ ಔಟ್ ಮಾಡಬೇಕಾಗಿತ್ತು. ಇಲ್ಲಿ ನೋಡ್ರಿ, ಸ್ಲೋಪನ್ನು ಫೈಂಡ್ ಔಟ್ ಮಾಡಬೇಕಾದ್ರೆ ಜನರಲಾಗಿ ಸ್ಟೂಡೆಂಟ್ಸ್ ಏನು ವಿಚಾರ ಮಾಡ್ತಾರೆ ಅಂತಂದ್ರೆ, ಸರ್ ವಿ ನೀಡ್ ಟು ಡ್ರಾ ದಿಸ್ ಗ್ರಾಫ್. ನಾವು ಈ ಗ್ರಾಫನ್ನು ಡ್ರಾ ಮಾಡಬೇಕಾಗ್ತದೆ. y = x² + 3x + 2 ಒಂದು ಗ್ರಾಫನ್ನು ಡ್ರಾ ಮಾಡಿ x = 3 ಅನ್ನುವಲ್ಲಿ ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿ. ಆ ಟ್ಯಾಂಜೆಂಟ್ ಲೈನ್ ಸ್ಲೋಪನ್ನು ನಾವು ಹೇಳಿದ್ವು ಅಂತಂದ್ರೆ ನಾರ್ಮಲಾಗಿ ಸ್ಲೋಪ್ ಆಟ್ x = 3 ಅನ್ನು ನಾವು ಹೇಳ್ಬೋದು ಅಂತೇಳಿ ಅವ್ರು ವಿಚಾರ ಮಾಡ್ತಾರೆ. ಬಟ್ ಇಲ್ಲಿ ನಾನು ಗ್ರಾಫ್ ಯಾವುದೇ ರೀತಿಯಿಂದ ಅವಶ್ಯಕತೆನ ಬೀಳಂಗಿಲ್ಲ ಗ್ರಾಫ್ ಅದು. ಯಾಕಂತಂದ್ರೆ ನಿಮ್ಗೆ ಎಲ್ಲರಿಗೂ ಗೊತ್ತೈತಿ, ರೇಟ್ ಆಫ್ ಚೇಂಜ್ ನಮ್ಗೆ ಏನು ಹೇಳ್ಕೊಡ್ತೈತಿ, ಸ್ಲೋಪನ್ನು ಹೇಳ್ಕೊಡ್ತೈತಿ. ರೇಟ್ ಆಫ್ ಚೇಂಜ್ ಸ್ಲೋಪನ್ನು ಹೇಳ್ಕೊಡ್ತೈತಿ. ಅದ್ರಾಗೂ 2 ಟೈಪ್ದು ರೇಟ್ ಆಫ್ ಚೇಂಜ್ ಬರ್ತಾವೆ. ಒಂದು ಎವರೇಜ್ ರೇಟ್ ಆಫ್ ಚೇಂಜ್, ಒಂದು ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಎವರೇಜ್ ರೇಟ್ ಆಫ್ ಚೇಂಜನ್ನು ಯಾವಾಗ ಯೂಸ್ ಮಾಡ್ತೀರಿ, ಯಾವಾಗ ಚೇಂಜಸ್ ದೊಡ್ಡ ಇರ್ತಾವಲ್ಲ, ಪಾಯಿಂಟ್ಸ್ 2 ಇರ್ತಾವೆ ನಿಮ್ಮ ಕಡೆಯಲ್ಲಿ, ಅವಾಗ ಚೇಂಜಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ ಮ್ಯಾನ್ಯುವಲಿ, ಅವಾಗ ನೀವು ಸ್ಲೋಪನ್ನು ಅಥವಾ ಎವರೇಜ್ ರೇಟ್ ಆಫ್ ಚೇಂಜನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಬಟ್ ಈ ಕೇಸ್ದಾಗ ಏನಾಗೈತಿ, ಆಟ್ x = 3 ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟಿಗೆ ನಿಮಗೆ ಏನು ಕೇಳ್ತಾರೋ ಸ್ಲೋಪನ್ನು ಕೇಳ್ತಾರೆ. ಯಾವ ಒಂದು ಕಾನ್ಸೆಪ್ಟನ್ನು ಯೂಸ್ ಮಾಡಬೇಕಿಲ್ಲಿ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ dy/dx. ನೋಡ್ರಿ, ನಿಮ್ಮ ಕಡೆ 2 ಆಪ್ಷನ್ಸ್ ಅದಾವೆ ಸ್ಲೋಪನ್ನು ಫೈಂಡ್ ಔಟ್ ಮಾಡೋಕೆ. ಒಂದು dy/dx, ಇನ್ನೊಂದು Δy/Δx. ಸೊ ಇವು 2 ಕೇಸನ್ನು ಯಾವಾಗ ಯೂಸ್ ಮಾಡ್ಬೇಕು ಅನ್ನೋದು ಗೊತ್ತಿರ್ಬೇಕು ನಿಮ್ಗೆ. Δy/Δx ಏನಾಗ್ತೈತಿ, ಚೇಂಜಸ್ ಬಿಗ್ ಇದ್ದಾಗ 2 ಪಾಯಿಂಟ್ಸ್ಗಳು ಇರ್ತಾವೆ, ಅವಾಗ ಚೇಂಜಸನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ, ಹೌದಿಲ್ಲ. Δy/Δx ವಿಚ್ ಇಸ್ y2 - y1 / x2 - x1 ಇದ್ದಾಗ ಚೇಂಜಸ್ ದೊಡ್ಡ ಇರ್ತಾವೆ. ಇಲ್ಲಿ ಆ ಕೇಸ್ದಾಗ ನೀವು ಈ ಒಂದು Δy/Δx ಫಾರ್ಮ್ಯಾಟ್ ಎವರೇಜ್ ರೇಟ್ ಆಫ್ ಚೇಂಜ್ ಅನ್ಬೋದು ಅಥವಾ ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಅನ್ನ ಇದೆ. ಬಟ್ ಏನದಾವು ನಿಮ್ಮ ಕಡೆ x2, x1, y2, y1 ಪಾಯಿಂಟ್ಸ್ ಇರ್ತಾವೆ ಇಲ್ಲಿ. ಬಟ್ ಈ ಕ್ವಶನ್ನಾಗ ನೋಡ್ಬೋದು, ಪಾಯಿಂಟ್ ಸ್ಲೋಪ್ ಆಟ್ x = 3. ಎಕ್ಸ್ ಪರ್ಟಿಕ್ಯುಲರ್ಲಿ 3 ಇದ್ದಾಗ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟಿಗೆ ಸ್ಲೋಪನ್ನು ಕೇಳಿದಾಗ ಚೇಂಜಸ್ ಭಾಳ ಸಣ್ಣ ಇರ್ತಾವಲ್ಲಿ. ಸೊ ಸ್ಲೋಪ್ = dy/dx ಅನ್ನು ಯೂಸ್ ಮಾಡ್ಬೇಕು ನೀವು, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್. ಯಾಕಂತಂದ್ರೆ ಒಂದು ಪರ್ಟಿಕ್ಯುಲರ್ ಇನ್ಸ್ಟೆಂಟಿಗೆ ಸ್ಲೋಪನ್ನು ಕೇಳತ್ತಾರೆ. ಯಾವುದೇ ರೀತಿಯಿಂದ ಗ್ರಾಫನ್ನು ಡ್ರಾ ಮಾಡೋ ಅವಶ್ಯಕತೆ ಬೆಳಂಗಿಲ್ಲ. ನಮಗೆ ಫಂಕ್ಷನದ ಇಕ್ವೇಷನ್ ಗೊತ್ತಿತ್ತಂದ್ರೆ dy/dx ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಕೋಬಹುದು ಇಲ್ಲಿ. ಓಕೆ, ನೋಡೋಣ ಬರ್ರಿ. ಸೊ y = ಏನೈತಿ, x² + 3x + 2, x² + 3x + 2. ನಾನು ಡಿಫ್ರೆನ್ಸಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಮಾಡ್ಬೋದು. ಇದನ್ನ ಮಾಡಾಕತ್ತೀವಿ ನಾವು 3 ಕ್ಲಾಸ್ ಹಿಡ್ದ, ಹೌದಿಲ್ಲ. ಇದ್ರದ್ದು ಹಿಂದಿನ 3 ಕ್ಲಾಸ್ದಾಗ ನಾವು ಡಿಫ್ರೆನ್ಸಿಯೇಷನನ್ನು ಮಾಡ್ಕೊತ ಬಂದೀವಿ. ಇನ್ನು ಯಾವುದೇ ರೀತಿಯಿಂದ ಕನ್ಫ್ಯೂಷನ್ ಇರಬಾರ್ದು ನೀವು. dy/dx ಏನಾಯಿತು, x² ಡಿಫ್ರೆನ್ಸಿಯೇಷನ್ 2x, 3x ಡಿಫ್ರೆನ್ಸಿಯೇಷನ್ 3, 2 ಡಿಫ್ರೆನ್ಸಿಯೇಷನ್ 0. ಸೊ ಏನು ಬತ್ತು ನಮಗೆ, 2x + 3. ಡು ಯು ಗೈಸ್ ಅನಲೈಸ್ ಇಟ್? ನಿಮ್ಗೆ ಅನಲೈಸ್ ಮಾಡೋಕ್ಕೆ ಕೆಪಾಸಿಟಿ ಐತೇನೆ ಇದನ್ನು. 2x + 3 ಅನ್ನೋದು ಏನು ನಮಗೆ ಜನರಲ್ ಸ್ಲೋಪ್ ಬರಾಯ್ತು ನಮಗೆ. ನೀವು ಎಕ್ಸನ್ನು ಇನ್ಪುಟ್ ಆಗಿ ಹಾಕೋತ ಹೋಗ್ರಿ, ನಿಮಗೆ ಸ್ಲೋಪ್ ಗೊತ್ತಾಗ್ತೈತಿ, ಯಾವ ಒಂದು ಪಾಯಿಂಟಿಗೆ ಯಾವ ಸ್ಲೋಪ್. ಈ ಒಂದು ಫಂಕ್ಷನನ್ನು ನೀವು ಡ್ರಾ ಮಾಡಿರಿ ಅಂತಂದ್ರೆ ಗ್ರಾಫ್ದಾಗ ಯಾವ ಒಂದು ಪಾಯಿಂಟಿಗೆ ಬೇಕಲ್ಲ ಆ ಒಂದು ಪಾಯಿಂಟಿಗೆ ನಮಗೆ ಸ್ಲೋಪ್ ಗೊತ್ತಾಗ್ತದೆ. ಇದೇನಿದೆ, ಇನ್ಸ್ಟಂಟೇನಿಯಸ್ ರೇಟ್ ಆಫ್ ಚೇಂಜ್ ಅನ್ಬೋದು ಅಥವಾ ಸ್ಲೋಪ್ ಆಟ್ ಪರ್ಟಿಕ್ಯುಲರ್ ಇನ್ಸ್ಟಂಟ್. ಯಾವುದೇ ಒಂದು ಎಕ್ಸನ್ನು ತಗೋರಿ, ಆ ಎಕ್ಸನ್ನು ಈ ಥರ ಹಾಕ್ರಿ, ನಿಮಗೆ ಆ ಒಂದು
ಪಾಯಿಂಟಿಗೆ ನಿಮಗೆ ಸ್ಲೋಪ್ ಗೊತ್ತಾಗ್ತೈತೆ ಗ್ರಾಫ್ ಒಳಗೆ. ನಾನು ಹೇಳೋದು ಅರ್ಥ ಆಯ್ತಿಲ್ಲ ಅಂತ ನನಗೆ ಗೊತ್ತಿಲ್ಲ, ಬಟ್ ನಾನು ಪ್ಲೀಸ್ ಈ ಒಂದು ಸಿಚುವೇಶನನ್ನು ತಿಳ್ಕೊಳಕ್ಕೆ ಟ್ರೈ ಮಾಡಿರಿ. ಇದೇನಾಯಿತು, ಸ್ಲೋಪ್ ಆ್ಯಟ್ ಎನಿ ಪಾಯಿಂಟ್, ಸ್ಲೋಪ್ ಆ್ಯಟ್ ಎನಿ ಪಾಯಿಂಟ್ ಆನ್ ಫಂಕ್ಷನ್ ಗ್ರಾಫ್. ಈ ಒಂದು ಫಂಕ್ಷನ್ ನೀವು ಗ್ರಾಫ್ ರೆಡಿ ಮಾಡಿರಿ ಅಂತಂದ್ರೆ ಯಾವ ಪಾಯಿಂಟಿಗೆ ಬೇಕಲ್ಲ ಆ ಪಾಯಿಂಟದ ಸ್ಲೋಪ್ ಇದೆ dy/dx. ಅಷ್ಟು ಹೆಲ್ಪ್ ಮಾಡ್ತದೆ ನಮಗೆ ಡಿಫ್ರೆನ್ಷಿಯೇಷನನ್ನು ಇಲ್ಲಿ ತನಕ ಕಲಿಯೋದು ಅವಶ್ಯಕತೆನ ಇದ್ರ ಸಂಬಂಧ ನಾವು. ಓಕೆ, ಇದೇನಾಯಿತು, ಸ್ಲೋಪ್ ಆ್ಯಟ್ ಎನಿ ಪಾಯಿಂಟ್ ಅಂತಂದ್ರೆ ಪ್ರತಿಯೊಂದು ಪಾಯಿಂಟ್ ಸ್ಲೋಪ್ ಗೊತ್ತಾಗಿಬಿಡ್ತು ನಿಮಗೆ. ಜನರಲ್ ಸ್ಲೋಪ್ 2x + 3 ಆ್ಯಟ್ x = 3 ಕೇಳತ್ತಾರ, ಹೌದಿಲ್ಲ? ನಾನು x = 3 ಹಾಕಿನಿ ಅಂತಂದ್ರೆ ಇಲ್ಲಿ x = 3 ಇದ್ದಾಗ ಸ್ಲೋಪ್ ಗೊತ್ತಾಗ್ತೈತೆ ನಮಗೆ. dy/dx ಅನ್ನ ಕೇಳತ್ತಾರು ಆ್ಯಟ್ x = 3. ಸೊ ಇಲ್ಲಿ ನೋಡ್ಬೋದು ನಾನು ಏನು ಮಾಡ್ತೀನಿ, ಏನು ಬತ್ತು ನಮ್ಮದ 3 2 6 6 + 3 9 ಬರಾಯ್ತು ಸ್ಲೋಪ್. ಅಂತಂದ್ರೆ x = 3 ಇದ್ದಾಗ ಈ ರೀತಿ ಅರ್ಥ ಮಾಡ್ಕೊರಿ. ನಾನು ಒಂದು ಎಕ್ಸಾಂಪಲ್ ಜಸ್ಟ್ ಒಂದು ರಫ್ ಗ್ರಾಫನ್ನು ಡ್ರಾ ಮಾಡತ್ನು. ಸೊ ನಮ್ಮದು ಈ ಒಂದು ಫಂಕ್ಷನ್ ಗ್ರಾಫ್ ಈ ರೀತಿ ಇತ್ತು ಅಂತ ತಿಳ್ಕೊರಿ. ಹೌದು, ಈ ರೀತಿ ಇದ್ದಾಗ x = 3 ಇಲ್ಲಿ ಎಲ್ಲೋ ಬರ್ತೈತಿ. ಸೊ ಈ ಒಂದು 3 ಈ ಒಂದು ಪಾಯಿಂಟದ ಮಾತನ್ನು ಹೇಳತ್ತೆ. ಹೌದು, ಈ ಫಂಕ್ಷನ್ದಾಗ ಈ ಒಂದು ಪಾಯಿಂಟ್ ಹೇಳತ್ತೈತಿ. ಈ ಒಂದು ಪಾಯಿಂಟಿಗೆ ಸ್ಲೋಪನ್ನು ಕೇಳ್ಯಾರ ನೋಡಿ, ಆ್ಯಟ್ x = 3 ಸ್ಲೋಪ್ ಆ್ಯಟ್ x = 3. x = 3 ಇದ್ದಾಗ ಈ ಪಾಯಿಂಟಿಗೆ ಸ್ಲೋಪ್ ಬೇಕಾತಂದ್ರೆ ಈ ಪಾಯಿಂಟ್ ಮುಖಾಂತರ ಏನು ಮಾಡ್ತಿದ್ರಿ ನೀವು, ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡ್ತಿದ್ರಿ. ಹೌದು, ಆವಾಗ ಟ್ಯಾಂಜೆಂಟ್ ಲೈನ್ ಸ್ಲೋಪ ಮತ್ತು ಈ ಪಾಯಿಂಟ್ ಸ್ಲೋಪ ಸೇಮ್ ಆಗ್ತಿತ್ತು. ಬಟ್ ನಾವು ವಿತೌಟ್ ಗ್ರಾಫನ್ನು ಡ್ರಾ ಮಾಡಲ್ಲ, ಏನು ಮಾಡಿದ್ದು dy/dx ಅನ್ನು ಫೈಂಡ್ ಔಟ್ ಮಾಡ್ಕೊಂಡು ವಿಚ್ ಇಸ್ 9 ಬತ್ತು. ಇಟ್ ಮೀನ್ಸ್ ಈ ಪಾಯಿಂಟ್ದು ಏನು ಸ್ಲೋಪ್ ಐತ್ಲ, ಈ ಪಾಯಿಂಟ್ದೇನು dy/dx ಐತ್ಲ, ಚೇಂಜ್ ಇನ್ y / ಚೇಂಜ್ ಇನ್ x ಅದೆಷ್ಟು ಬರೈತಿ 9. ನನಗೆ x = -1 ಇದ್ದಾಗ ಇಲ್ಲಿ -1 ಬರ್ತೈತಿ. ಐ ಥಿಂಕ್ -1 ಇದ್ದಾಗ ನಾನು ಸ್ಲೋಪ್ ಕೇಳಿನ ಅಂತಂದ್ರೆ dy/dx ಆ್ಯಟ್ x = -1 ಇದ್ದಾಗ ಸ್ಲೋಪ್ ನೋಡಿ. ಸೊ ಏನಾಗ್ತೈತಿ 2 × -1 + 3 ಇದೇನಾಯಿತು -2 + 3 ಏನಾಗ್ತೈತಿ +1. ಹೌದು, -2 + 3 ವಿಚ್ ಇಸ್ +1. ನಾನು -1ಗೆ ನಾನು ಈ ಒಂದು ಸ್ಲೋಪನ್ನು ತೆಗಿಯಕ್ಕೆ ಹೋದ್ನಿ ಅಂತಂದ್ರೆ ಏನಾಗ್ತೈತಿ, ಇಲ್ಲಿ ರಫ್ ಗ್ರಾಫ್ ತೆಗೆದೀನಿ ಅನ್ನ ಇದೇನು ಬರಾಯ್ತು ಒಂದು ಸ್ವಲ್ಪ ರಾಂಗ್ ಬರಾಯ್ತು ಗ್ರಾಫ. ಓಕೆ, ಈ ಒಂದು ಪಾಯಿಂಟ್ ಸ್ಲೋಪ್ ಗೊತ್ತಾಗೈತೆ ನನಗೆ. x = -1 ಇದ್ದಾಗ ಈ ಒಂದು ಪಾಯಿಂಟ್ ಸ್ಲೋಪ್ ಗೊತ್ತಾಗೈತೆ. ಅದು ಗ್ರಾಫ್ ರಾಂಗ್ ಐತಿ. ಓಕೆ, ಕರೆಕ್ಟ್ ಇಲ್ಲ ಅದು ಗ್ರಾಫ. ನಾನು ರಫ್ ಗ್ರಾಫ್ ತೆಗಿಯತ್ತೀನಿ ಇಲ್ಲಿ ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋ ಸಂಬಂಧ. ಸೊ x = -1 ಇದ್ದಾಗ ಈ ಒಂದು ಪಾಯಿಂಟ್ ಸ್ಲೋಪ್ ಬೇಕಾದ್ರೆ ನನಗೆ ಟ್ಯಾಂಜೆಂಟ್ ಲೈನನ್ನು ಎಳಿಬೇಕಾಗ್ತಿತ್ತು. ಆ ಟ್ಯಾಂಜೆಂಟ್ ಲೈನ್ ಸ್ಲೋಪ ಮತ್ತು ಈ ಒಂದು ಪಾಯಿಂಟ್ ಸ್ಲೋಪ ಸೇಮ್ ಆಗ್ತಿತ್ತು. ಬಟ್ ಗ್ರಾಫನ್ನ ಡ್ರಾ ಮಾಡೋ ಅವಶ್ಯಕತೆ ಏನಿಲ್ಲ ನನಗೆ, ಯಾಕಂತಂದ್ರೆ ನನಗೆ ಡಿಫ್ರೆನ್ಷಿಯೇಷನ್ದು ಕಾನ್ಸೆಪ್ಟ್ ಗೊತ್ತೈತಿ. ನಾನು dy/dx ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ನನಗೆ ಜನರಲ್ ಸ್ಲೋಪ್ ಇದು ಏನಿದೆ, ಜನರಲ್ ಸ್ಲೋಪ್ ಇದು. ಅಂತಂದ್ರೆ ಸ್ಲೋಪ್ ಆ್ಯಟ್ ಎನಿ ಪಾಯಿಂಟ್ ನೀವು ಎಕ್ಸ್ಗಳನ್ನು ಇಲ್ಲಿ ಇನ್ಪುಟ್ ಆಗಿ ಹಾಕೋತ ಹೋಗ್ರಿ, ನಿಮಗೆ ಪ್ರತಿಯೊಂದು ಪಾಯಿಂಟ್ ಸ್ಲೋಪ್ ಏನಾಗ್ತೈತಿ ಗೊತ್ತಾಗ್ತೈತಿ. ಓಕೆ, ಅದು ಗ್ರಾಫ್ ರಾಂಗ್ ಐತಿ. ನಾನು ಜನರಲ್ ಆಗಿ ತೆಗೆದು ನಿಮಗೆ ಅಂಡರ್ಸ್ಟ್ಯಾಂಡ್ ಮಾಡಿಸೋ ಸಂಬಂಧ ಈ ಒಂದು ಫಂಕ್ಷನ್ ಗ್ರಾಫನ್ನು ಇದಕ್ಕಿಂತ ಒಂದು ಸ್ವಲ್ಪ ಡಿಫ್ರೆಂಟ್ ಬರ್ತೈತಿ. ಓಕೆ, ಸೊ ಇನ್ನು ನಾವೇನು ಮಾಡೋಣ, ನಮ್ಮ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕಾನ್ಸೆಪ್ಟಿಗೆ ಹೋಗೋಣ. ನೀವು ಈ ಒಂದು ಸಿಚುವೇಶನಿಗೆ ಬಂದಾಗ ನಿಮಗೆ ಸ್ಲೋಪ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗ್ ಕ್ರಿಯೇಟ್ ಆಗೈತಿ. ಅಷ್ಟೊಂದಿಲ್ಲ, ನಾವು ಮ್ಯಾಥಮೆಟಿಕ್ಸಿಗೆ ಬಂದಾಗ ಇದು ಇನ್ನೂ ಡೀಟೇಲಾಗಿ ಕಲಿತೀವಿ ಇದ್ರ ಬಗ್ಗೆ. ಅದರ ಲಿಮಿಟ್ಸ್ ಬರ್ತಾವೆ, ಭಾಳ ಡೀಟೇಲಾಗಿ ಕಲಿತೀವಿ ಕ್ಯಾಲ್ಕುಲಸ್ದಾಗ. ಸೊ ಇನ್ನು ನಾವು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕಾನ್ಸೆಪ್ಟನ್ನು ಕಲೀಲಿಕ್ಕೆ ರೆಡಿ ಇದ್ದೀವಿ. ಓಕೆ, ಈ ಕ್ಲಾಸದ ಸ್ಟಾರ್ಟಿಂಗ್ ಹಿಡ್ದ ನಾನು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತೇಳಿ ನಿಮ್ಮ ತಲಿತೇನಾತೀನಿ. ಹಂಗಂತಂದ್ರೆ ಏನು, ಮ್ಯಾಕ್ಸಿಮಮ್ ಅಂತಂದ್ರೆ ಏನು, ಮಿನಿಮಮ್ ಅಂತಂದ್ರೆ ಏನು, ಕ್ಲಾಸ್ 12th ಒಳಗೆ ಕಲಿತೀರಿ ನೀವು. ಬಟ್ ಅವಶ್ಯಕತೆ ನಮಗೆ ಕ್ಲಾಸ್ 11th ಫಿಸಿಕ್ಸ್ದಾಗ ಬೀಳ್ತಿರ್ತದ. ಸೊ ಐ ಡೋಂಟ್ ನೋ ವೈ, ಬಟ್ ಹೇಳಂಗೆ ಇಲ್ಲ ಲೆಕ್ಚರರ್ಸ್. ಬಟ್ ಇವತ್ತು ಅದ್ರ ಬಗ್ಗೆ ಡಿಸ್ಕಷನನ್ನು ಮಾಡೋಣ ನಾವು. ಮ್ಯಾಕ್ಸಿಮಮ್ ಅಂತಂದ್ರೆ ಏನು, ಮಿನಿಮಮ್ ಅಂತಂದ್ರೆ ಏನು. ಫಸ್ಟ್ ಆಫ್ ಆಲ್, ಯಾವುದೇ ಒಂದು ಫಂಕ್ಷನನ್ನು ಕೊಟ್ಟಾಗ ಆ ಫಂಕ್ಷನ್ದು ಒಂದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತ ಇರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂ ಅಂತ ಇರ್ಬೋದು. ನಾನು ಜಸ್ಟ್ ಬಾಯಿ ಮಾತಲ್ಲಿ ಹೇಳಿ ಅಂತಂದ್ರೆ ನಿಮ್ಗೆ ಏನೂ ಅಂಡರ್ಸ್ಟ್ಯಾಂಡ್ ಆಗಂಗಿಲ್ಲ ಇದ್ರಾಗ. ಫಸ್ಟ್ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂತಂದ್ರೆ ಏನು ನೋಡ್ರಿ, maximum value of any function, maximum value of any function is called
ಮ್ಯಾಕ್ಸಿಮಾ ಸಿಂಪಲ್ ಐತಿ. ಮ್ಯಾಕ್ಸಿಮಾ ಅಂತಂದ್ರೆ ಯಾವುದೇ ಒಂದು ಫಂಕ್ಷನ್ ಅದು ಮ್ಯಾಕ್ಸಿಮಮ್ ವ್ಯಾಲ್ಯೂಗೆ ನಾವು ಮ್ಯಾಕ್ಸಿಮಾ ಅಂತ ಹೇಳಿ ಕರಿತೀವಿ. ಮಿನಿಮಮ್ ಅಂತಂದ್ರೆ ಮಿನಿಮಮ್ ವ್ಯಾಲ್ಯೂ ಆಫ್ ಎನಿ ಫಂಕ್ಷನ್ ಇಸ್ ಕಾಲ್ಡ್ ಮಿನಿಮಾ. ಭಾಳ ಈಸಿ ಇದೆ, ನಾನು ಹೇಳ್ಕೊಡ್ತೀನಿ ಈಗ. ಮಿನಿಮಾ ಕಾನ್ಸೆಪ್ಟ್, ಮಿನಿಮಮ್ ವ್ಯಾಲ್ಯೂ ಆಫ್ ಎನಿ ಫಂಕ್ಷನ್. Minimum value of any function is called minima. So clear I understand ಹೇಳ್ರಿ, ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡಿಸ್ರಿ ಇದನ್ನು. ಓಕೆ, ಅಂಡರ್ಸ್ಟ್ಯಾಂಡ್ ಮಾಡಿಸೋಣ. ನಾನು ಒಂದು ರಫ್ ಗ್ರಾಫನ್ನು ತೆಗಿತೀನಿ. ಯಾವುದೇ ಒಂದು ಫಂಕ್ಷನ್ ಐತೆ ತಿಳ್ಕೊರಿ, ಆ ಥರ ರಫ್ ಗ್ರಾಫನ್ನು ಡ್ರಾ ಮಾಡ್ತೀನಿ. ಇಲ್ಲಿ ನೀವು ನೋಡ್ಬೋದು, ಒಂದು ರಫ್ ಗ್ರಾಫನ್ನು ತೆಗಿನೋ. ಸೊ ಯಾವುದೇ ಒಂದು ಫಂಕ್ಷನ್ ಇದೆ, ಒಂದು ರಫ್ ಗ್ರಾಫ್ ಫಂಕ್ಷನ್, ಒಂದು ರಫ್ ಗ್ರಾಫ್ ತೆಗೆದೀನಿ. ಸೊ ಈ ಗ್ರಾಫ್ದಲ್ಲಿ ನೋಡ್ಕಿಷ್ಟು ನೀವು ಅನಲೈಸನ್ನು ಮಾಡ್ಬೋದು. ಈ ಗ್ರಾಫ್ ಏನೈತಿಲ್ಲ, ಈ ಒಂದು ಪಾಯಿಂಟ್ ಇದ್ರದ್ದು ಮ್ಯಾಕ್ಸಿಮಮ್ ಪಾಯಿಂಟ್ ಐತಿ. ಈ ಪಾಯಿಂಟ್ ಮೇಲೆ ಈ ಗ್ರಾಫ್ ಹೋಗೇ ಇಲ್ಲ, ಹೌದಿಲ್ಲ? ಇದೇ ಪಾಯಿಂಟ್, ಈ ಗ್ರಾಫ್ದು ಏನೈತಿ ಮ್ಯಾಕ್ಸಿಮಮ್ ಪಾಯಿಂಟ್ ಐತೆ. ಈ ಒಂದು ಪಾಯಿಂಟ್ ಅದ, ಏನೋ ಒಂದು ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ, ಏನೋ ಒಂದು ವೈ ಕೋಆರ್ಡಿನೇಟ್ ಇರ್ತೈತಿ, ಹೌದಿಲ್ಲ? ಈ ಮ್ಯಾಕ್ಸಿಮಮ್ ಪಾಯಿಂಟ್ ಅದ, ಏನೋ ಒಂದು ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ, ವೈ ಕೋಆರ್ಡಿನೇಟ್ ಇರ್ತೈತಿ. ನೀವು ಪ್ರತಿ ಸಲ ನೋಡಿದಾಗ y = ಏನು ಸಿಕ್ತು ನಮ್ಗೆ? ಎಫ್ ಆಫ್ ಎಕ್ಸ್ ಅಂತ ಹೇಳಿ ಸಿಗ್ತೈತಿ ನಮ್ಗೆ. ಎಫ್ ಆಫ್ ಎಕ್ಸ್ ಅಂತಂದ್ರೆ ನಾವು y. ಸೊ ಇಲ್ಲಿ ಫಂಕ್ಷನ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಬೇಕಾತಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ದು y ಕೋಆರ್ಡಿನೇಟನ್ನು ರಿಪೋರ್ಟ್ ಮಾಡಬೇಕಿಲ್ಲಿ. ಸಿಂಪಲ್ ಆಗಿ ಈ ಒಂದು ಫಂಕ್ಷನ್ ತನ್ನ ಮ್ಯಾಕ್ಸಿಮಮ್ ಪಾಯಿಂಟನ್ನು ಇಲ್ಲಿ ಕಂಡು ಬರತ್ತಿದ್ರದ್ದು. ಇದಕ್ಕಿಂತ ಮ್ಯಾಗೆ ಈ ಪಾಯಿಂಟ್ ಹೋಗೇ ಇಲ್ಲ. ಈ ಗ್ರಾಫ್ ಏನು ಮಾಡಿಲ್ಲ, ಈ ಪಾಯಿಂಟ್ಗಿಂತ ಮೇಲೆ ಹೋಗೇ ಇಲ್ಲ. ಹಾಗಾದ್ರೆ ಈ ಪಾಯಿಂಟ್ದು y ಕೋಆರ್ಡಿನೇಟ್ ಏನಿರ್ತೈತಿ, ನಮ್ಮ ಫಂಕ್ಷನ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಹೇಳ್ತದೆ. ಯಾಕಂತಂದ್ರೆ ಎಫ್ ಆಫ್ ಎಕ್ಸ್ ಅಂತಂದ್ರೆ y, ಹೌದಿಲ್ಲ? ಸೊ yದ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಹೇಳಿದ್ರೆ ನಾವು ಫಂಕ್ಷನ್ ಮ್ಯಾಕ್ಸಿಮಮ್ ವ್ಯಾಲ್ಯೂನ ಹೇಳ್ಬೋದು. ಈ ಗ್ರಾಫನ್ನು ನೋಡ್ರಿ ಅಂತಂದ್ರೆ ಇದೇ ಏನಾಗ್ತೈತಿ, yದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅನಿಸ್ಕೋತೈತೆ. ಅದಕ್ಕಾಗಿ ನೋಡ್ಬೋದು ನೀವು, ಮ್ಯಾಕ್ಸಿಮಾ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಎನಿ ಫಂಕ್ಷನ್ ಈಸ್ ಕಾಲ್ಡ್ ಮ್ಯಾಕ್ಸಿಮಾ. ಅಂತಂದ್ರೆ ಒಂದು ಫಂಕ್ಷನ್ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಫ್ ಆಫ್ ಎಕ್ಸ್ ಅಂತಂದ್ರೆ ನಮ್ಮದು ಒಂದು ಫಂಕ್ಷನ, ಅದರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಂತಂದ್ರೆ yದ ಮ್ಯಾಕ್ಸಿಮಮ್ ವ್ಯಾಲ್ಯೂ. ಇಟ್ ಮೀನ್ಸ್ ಈ ಒಂದು ಗ್ರಾಫದ ಈ ಒಂದು ಪಾಯಿಂಟ್ ಏನ ತನ್ನ ಮ್ಯಾಕ್ಸಿಮಮ್ ಮೇಲೆ ಐತದ ಅಂತಂದ್ರೆ ಇದ ಒಂದು ಪಾಯಿಂಟ್ ಏನಾಯ್ತು ಮ್ಯಾಕ್ಸಿಮಮ್ ಆತ. ಯಾಕೆ ಹೇಳ್ರಿ? ಯಾಕಂತಂದ್ರೆ ಈ ಒಂದು ಪಾಯಿಂಟನ್ನು ದಾಟಿ ನಮ್ಮ ಗ್ರಾಫನ್ನು ಹೋಗೇ ಇಲ್ಲ. ಇಟ್ ಮೀನ್ಸ್ ಇದೇ ಏನ ನಮ್ಮದು ಮ್ಯಾಕ್ಸಿಮಮ್ ಪಾಯಿಂಟ್. ಇವಾಗ ನಾನು ಇನ್ನೊಂದು ಗ್ರಾಫನ್ನು ನೋಡಿ ಅಂತಂದ್ರೆ, ಒಂದು ಸಿಂಪಲ್ ರಫ್ ಗ್ರಾಫ್, ಯಾವ ಫಂಕ್ಷನ್ ಐತೆ ನನಗೂ ಗೊತ್ತಿಲ್ಲ, ಇದು ನಾನು ಸುಮ್ ರಫ್ ಅಂತ ತೆಗ್ದೇನೆ. ಸೊ ಇವಾಗ ಈ ಒಂದು ಗ್ರಾಫನ್ನು ನೋಡ್ರಿ ಅಂತಂದ್ರೆ, ಈ ಗ್ರಾಫ್ದಾಗ ಈ ಪಾಯಿಂಟ್ ಏನು ಅನಿಸ್ಕೋತೈತಿ, ಮಿನಿಮಮ್ ಪಾಯಿಂಟ್ ಅನ್ಸ್ಕೋತೈತಿ. ಯಾಕೆ ಹೇಳ್ರಿ? ಯಾಕಂತಂದ್ರೆ ಈ ಪಾಯಿಂಟ್ ತಳಗೆ ಗ್ರಾಫ್ ಹೋಗೇ ಇಲ್ಲ ನಮ್ಮದು, ಹೌದಿಲ್ಲ? ಇದ ಪಾಯಿಂಟ್ ಏನಿದೆ, ಮಿನಿಮಮ್ ವ್ಯಾಲ್ಯೂನ ಅಟೈನ್ ಮಾಡೈತೆ ನಮ್ಮ ಗ್ರಾಫ್, ಮಿನಿಮಮ್ ವ್ಯಾಲ್ಯೂನ ಅಟೈನ್ ಮಾಡೈತೆ ನಮ್ಮ ಫಂಕ್ಷನ್. ಸೊ ಈ ಫಂಕ್ಷನ್ ಕಡೆನೂ, ಈ ಒಂದು ಪಾಯಿಂಟ್ ಕಡೆನೂ ಏನೋ ಎಕ್ಸ್ ಕೋಆರ್ಡಿನೇಟ್ ಇರ್ತೈತಿ, ಏನೋ ಒಂದು ವೈ ಕೋಆರ್ಡಿನೇಟ್ ಇರ್ತೈತಿ. ಸೊ ಇಲ್ಲಿ ವೈ ಕೋಆರ್ಡಿನೇಟ್ ಏನೈತಿಲ್ಲ, ಈ ವೈ ಕೋಆರ್ಡಿನೇಟ್ ಅಂದ್ರಿ ಅಥವಾ ಫಂಕ್ಷನ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿ ಕರಿಬೋದು ನೀವು. ಈ ಒಂದು ಫಂಕ್ಷನದ ಗ್ರಾಫ್ ಆದ್ರೆ, ಈ ಫಂಕ್ಷನದ ಗ್ರಾಫ್ದಾಗ ಈ ವೈ ಕೋಆರ್ಡಿನೇಟ್ ಏನೈತೆ ನಮ್ಮದ ಫಂಕ್ಷನ್ದ ಮಿನಿಮಮ್ ವ್ಯಾಲ್ಯೂನ ಅಟೈನ್ ಮಾಡೈತೆ. ಸೊ y ಇಸ್ ಅ ಫಂಕ್ಷನ್ ಆಫ್ y = ಎಫ್ ಆಫ್ ಎಕ್ಸ್ ಐತೆ. ಇಟ್ ಮೀನ್ಸ್ y ಅಂತಂದ್ರೆ ಎಫ್ ಆಫ್ ಎಕ್ಸ್ ಅಂತೇಳಿ ನೀವು ತಿಳ್ಕೊಬೇಕಿಲ್ಲಿ. ಸೊ ಫಂಕ್ಷನ್ದ ಮಿನಿಮಮ್ ವ್ಯಾಲ್ಯೂ ಅಂತಂದ್ರೆ ಏನಿಲ್ಲಿ, ಫಂಕ್ಷನ್ದು ಏನು ಗ್ರಾಫ್ ಇರ್ತೈತೆ ತನ್ನ ಮಿನಿಮಮ್ ಪಾಯಿಂಟನ್ನು ಅಟೈನ್ ಮಾಡಿದಾಗ ಅದರದ್ದು y ಕೋಆರ್ಡಿನೇಟನ್ನು ನಾವು ರಿಪೋರ್ಟ್ ಮಾಡಬೇಕು. ಭಾಳ ಕಾಂಪ್ಲಿಕೇಟೆಡ್ ಮಾತುಗಳನ್ನು ನಾನು ಹೇಳತ್ತಿರಬೇಕು, ಬಟ್ ಪ್ಲೀಸ್ ಇದನ್ನು ಬರೇ ನೀವೇನು ಮಾಡಬೇಕು, ಪ್ರತಿ ಸಲ ಕ್ಲಿಯರಾಗಿ ತಿಳ್ಕೊರಿ ನಾನು ಏನು ಹೇಳತ್ತೀನಿ ಅಂತೇಳಿ. ಸೊ y ಕೋಆರ್ಡಿನೇಟ್ ಏನಿಲ್ಲಿ ಮಿನಿಮಾ, ಇದೇನು ನಮ್ಮದ ಮ್ಯಾಕ್ಸಿಮಾ. ಈ ಪಾಯಿಂಟ್ ಏನು ಹೇಳಿಬಿಡ್ತೈತೆ ನಮ್ಮದ ಮಿನಿಮಾ. ನಿಮಗೆ ನೋಡ್ರಿ ನಂಗೆ ಗೊತ್ತಾಗತ್ತಲ್ಲ, ಈ ಗ್ರಾಫ್ ತನ್ನ ಮಿನಿಮಮ್ ಪಾಯಿಂಟನ್ನು ಅಟೈನ್ ಮಾಡತ್ತಿ, ಇಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟನ್ನು ಅಟೈನ್ ಮಾಡತ್ತೆ. ನೋಡ್ರಿ, ಒಂದು ಫಂಕ್ಷನ್ ಇನ್ನು 2 ಪಾಯಿಂಟ್ಸ್ಗಳನ್ನು ಒಳಗೊಂಡೈತೆ ಅಂತ ಹೇಳಕ್ಕೆ ಬರೋದಿಲ್ಲ. ಅದ್ರ ಕಡೆ ಮ್ಯಾಕ್ಸಿಮಮ್ ಐತಿ ಅಥವಾ ಮಿನಿಮಮ್ ಐತಿ, ಎರಡೂ ಅದಾವ ಅಂತ ಹೇಳಕ್ಕೆ ಬರೋದಿಲ್ಲ. ಒಂದೊಂದ್ಸಲಿ ಇರ್ತಾವೆ ಅಥವಾ ಇರಲಿಕ್ಕೂ ಇಲ್ಲ, ಹೌದು, ನಾವು ಹೇಳಕ್ಕೆ ಬರೋದಿಲ್ಲ ಇಲ್ಲಿ. ಬಟ್ ನೋಡ್ರಿ, ಈ ಒಂದು ಕಾನ್ಸೆಪ್ಟ್ ನಮಗೆ ಯಾಕೆ ಯೂಸ್ ಆಗೋದೈತಿ, ವೈ ವಿ ನೀಡ್ ದಿಸ್, ನಮಗೆ ಯಾವ ಒಂದು ಅವಶ್ಯಕತೆ ಬೀಳೋದೈತಿ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಅಂಥೇಳಿ, ಅದನ್ನು ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅನ್ನೋದು ನಾವು ನೋಡೋಣ. ಫಸ್ಟ್ ಆಫ್ ಆಲ್, ಈ ಒಂದು ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಪಾಯಿಂಟ್ ಏನು ಇರ್ತೈತಿಲ್ಲ ಒಂದು ಫಂಕ್ಷನ್ದ ಗ್ರಾಫ್ದಾಗ, ಆ ಫಂಕ್ಷನ್ದ ಗ್ರಾಫ್ದಾಗ ಅದ್ರ ಸ್ಲೋಪನ್ನು ನೋಡ್ರಿ. ಆ ಪಾಯಿಂಟಿಗೆ ನೀವು ಸ್ಲೋಪ್ ನೋಡ್ರಿ ಅಂತಂದ್ರೆ, ಈ ಪಾಯಿಂಟಿಗೆ ನನಗೆ ಸ್ಲೋಪ್ ಬೇಕಾತಂದ್ರೆ ಏನು ಮಾಡ್ತಾರೆ, ಜನರಲಿ ಏನು ಮಾಡ್ತೀವಿ ನಾವೆಲ್ಲರೂ, ಆ ಒಂದು ಪಾಯಿಂಟಿಗೆ ನಾವು ಈ ಒಂದು ಪಾಯಿಂಟಿಗೆ ನಾನು ಸ್ಲೋಪ್ ಕೇಳತ್ತೀನಿ. ಇಟ್ ಮೀನ್ಸ್ ಆ ಪಾಯಿಂಟಿಗೆ ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿರಿ,
ಆ ಟ್ಯಾಂಜೆಂಟ್ ಲೈನದ ಏನು ಸ್ಲೋಪ್ ಇರ್ತೈತಿಲ್ಲ, ಈ ಪಾಯಿಂಟದು ಸ್ಲೋಪ್ ಅದ ಇರ್ತೈತಿ, ಹೌದಿಲ್ಲ? ಸೊ ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಪಾಯಿಂಟ್ ಮೇಲೆ ನಾವು ಏನು ಮಾಡೋಣ, ಟ್ಯಾಂಜೆಂಟನ್ನು ಡ್ರಾ ಮಾಡೋಣ. ಟ್ಯಾಂಜೆಂಟ್ ಹೆಂಗೆ ಡ್ರಾ ಮಾಡ್ತೀರಿ? ಜಸ್ಟ್ ಟ್ಯಾಂಜೆಂಟ್ ಏನು ಮಾಡ್ತೈತಿ, ಆ ಒಂದು ಪಾಯಿಂಟನ್ನು ಒಂದು ಪಾಯಿಂಟ್ ಅದಕ್ಕೆ ಟಚ್ ಮಾಡಿ ಹೋಗ್ತೈತೆ ಅದು, ಹೌದು? ಫಸ್ಟ್ ಇದನ್ನು ತಿಳ್ಕೊಬೇಕು ನೀವು. ಓಕೆ, ನೀವು ಇಲ್ಲಿ ನೋಡ್ಬೋದು ನಮ್ಮ ಫಂಕ್ಷನ್ದು ನಾನು ನಾರ್ಮಲಾಗಿ ರಫ್ ಗ್ರಾಫ್ ತೆಗ್ದೀನಿ. ಇಲ್ಲಿ ಮ್ಯಾಕ್ಸಿಮಮ್ ಪಾಯಿಂಟ್ ಇತ್ತು, ಅಲ್ಲಿ ನಾನು ಒಂದು ಟ್ಯಾಂಜೆಂಟ್ ಲೈನನ್ನು ಹೇಳಿದ್ನಿ ಅಂತಂದ್ರೆ ಅದು ಎಕ್ಸ್ ಆಕ್ಸಿಸಿಗೆ ಪ್ಯಾರಲಲ್ ಬರತ್ತೆ ಆ ಟ್ಯಾಂಜೆಂಟ್ ಲೈನ್. ಸೊ ಮಿನಿಮಮ್ ಪಾಯಿಂಟ್ದಾಗ ನೋಡ್ಬೋದು ನೀವು, ನಾನು ಇಲ್ಲಿ ಟ್ಯಾಂಜೆಂಟ್ ಲೈನ್ ಹೇಳಿದ್ನಿ ಅಂತಂದ್ರೆ ಎಕ್ಸ್ ಆಕ್ಸಿಸಿಗೆ ಏನಾಗತ್ತದ ಪ್ಯಾರಲಲ್ ಬರತ್ತೆ, ಎಕ್ಸ್ ಆಕ್ಸಿಸ್ ವೈ ಆಕ್ಸಿಸ್. ಸೊ ಜನರಲ್ ಆಗಿ ನೀವು ಈ ಒಂದು ಥಿಂಕಿಂಗನ್ನು ಡೆವಲಪ್ ಮಾಡ್ಬೋದು. ಯಾವುದೇ ಒಂದು ಫಂಕ್ಷನ್ದಾಗ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಪಾಯಿಂಟ್ ಏನಿರ್ತೈತಿಲ್ಲ ಅಲ್ಲಿ ನಾವು ಟ್ಯಾಂಜೆಂಟ್ ಲೈನ್ ಎಳ್ದು ಅಂತಂದ್ರೆ ಆ ಟ್ಯಾಂಜೆಂಟ್ ಲೈನ್ ಏನಾಗ್ತೈತಿ ಎಕ್ಸ್ ಆಕ್ಸಿಸ್ಗೆ ಏನಾಗ್ತೈತಿ ಪ್ಯಾರಲಲ್ ಬರ್ತೈತಿ. ಒಟ್ಟು ನನಗೆ ಅನಾಕು ಬರುವತ್ತೆ ಎಕ್ಸ್ ಆಕ್ಸಿಸ್ ಅಂತ ಹೇಳಿ ಪ್ರತಿ ಸಲ ಇದೆ. ಇಲ್ಲಿ ಅಟ್ಟ ಅಂತಲ್ಲ, ಎಲ್ಲ ಫಂಕ್ಷನ್ದಾಗ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ಪಾಯಿಂಟ್ ಇತ್ತಂದ್ರೆ ಆ ಫಂಕ್ಷನ್ ಕಡೆ ಅಲ್ಲಿ ನೀವು ಒಂದು ಟ್ಯಾಂಜೆಂಟ್ ಲೈನನ್ನು ಡ್ರಾ ಮಾಡಿರಿ ಅಂತಂದ್ರೆ ಅದು ಎಕ್ಸ್ ಆಕ್ಸಿಸ್ಗೆ ಏನಾಗ್ತೈತಿ ಪ್ಯಾರಲಲ್ ಆಗ್ತೈತಿ. ಇವಾಗ ಈ ಟ್ಯಾಂಜೆಂಟ್ ಲೈನ್ ಸ್ಲೋಪನ್ನು ಹೇಳ್ರಿ ನೋಡು. ಯಾವುದೇ ಒಂದು ಸ್ಟ್ರೈಟ್ ಲೈನ ಎಕ್ಸ್ ಆಕ್ಸಿಸಿಗೆ ಪ್ಯಾರಲಲ್ ಇತ್ತಂದ್ರೆ ಅದ್ರ ಸ್ಲೋಪ್ ಏನಾಗ್ತೈತಿ 0 ಆಗ್ತೈತಿ. ಬೇಸಿಕ್ ಮ್ಯಾಥಮೆಟಿಕ್ಸ್ ಕ್ಲಾಸ್ದಾಗ ಪ್ರತಿ ಸಲ ನಾನು ಹೇಳಿನ ಸ್ಲೋಪ್ ಬಗ್ಗೆ ಡಿಸ್ಕಷನನ್ನು ಮಾಡೋದು ಮುಂದೆ ನಿಮಗೊಂದು ಸ್ಟ್ರೈಟ್ ಲೈನ್ ಎಲ್ಲರೇ ಎಕ್ಸ್ ಆಕ್ಸಿಸಿಗೆ ಪ್ಯಾರಲಲ್ ಇತ್ತಂದ್ರೆ ಎಕ್ಸ್ ಆಕ್ಸಿಸ್ ಅನ್ನಕ ಅಂತ ಹೇಳಿ ಬರುವಾತ ನನಗೆ ಎಕ್ಸ್ ಆಕ್ಸಿಸ್. ಓಕೆ, ಎಕ್ಸ್ ಆಕ್ಸಿಸಿಗೆ ಪ್ಯಾರಲಲ್ ಇತ್ತಂದ್ರೆ ಆ ಸ್ಟ್ರೈಟ್ ಲೈನ್ ಸ್ಲೋಪ್ ಏನಾಗ್ತೈತಿ 0 ಆಗ್ತೈತಿ. ಇಟ್ ಮೀನ್ಸ್ ಫಂಕ್ಷನ್ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಟೈನ್ ಮಾಡಿದಾಗ ಅಥವಾ ಮಿನಿಮಮ್ ವ್ಯಾಲ್ಯೂನ ಅಟೈನ್ ಮಾಡಿದಾಗ ಅಲ್ಲಿ ನಮ್ಮ ಸ್ಲೋಪ್ ಏನಿರ್ತೈತಿ 0 ಇರ್ತದೆ. ಈ ಒಂದು ಪಾಯಿಂಟನ್ನು ನೆನ್ಪಿಟ್ಕೋಬೇಕು ನೀವು. ಆ್ಯಟ್ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ಪಾಯಿಂಟ್ ನಮ್ಮದು ಸ್ಲೋಪ್ ಏನಿರ್ತೈತಿ 0 ಇರ್ತೈತಿ. ಇನ್ನು ನಾವು ಏನು ಮಾಡೋಣ ಅಂತಂದ್ರೆ ನಮಗೊಂದು ಐಡಿಯಾ ಸಿಕ್ತು. ಏನು ಐಡಿಯಾ ಸಿಕ್ತು? ಮ್ಯಾಕ್ಸಿಮಮ್ ಪಾಯಿಂಟ್ ಅಥವಾ ಮಿನಿಮಮ್ ಪಾಯಿಂಟ್ ಮೇಲೆ ಏನಿರ್ತೈತಿ ನಮ್ಮ ಸ್ಲೋಪ್ 0 ಇರ್ತೈತಿ, ಹೌದು? dy/dx ಏನಿರ್ತೈತಿ ಇಲ್ಲಿ dy/dx 0 ಇರ್ತೈತಿ. ಓಕೆ, dy/dx 0 ಇರ್ತೈತಿ. ಸೊ ಯಾವುದೇ ಒಂದು ಫಂಕ್ಷನಿಗೆ ನಾವು ಮ್ಯಾಕ್ಸಿಮ ಅಥವಾ ಮಿನಿಮವನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ನಾವು 3 ಸ್ಟೆಪ್ಗಳನ್ನು ಫಾಲೋ ಮಾಡಬೇಕು. ಈ 3 ಸ್ಟೆಪ್ಗಳನ್ನು ನೀವು ಏನು ಮಾಡಬೇಕು, ಹೆಂಗೆ ನೆನ್ಪಿಟ್ಕೋರಿ ಪ್ಲೀಸ್ ನೆನ್ಪಿಟ್ಕೋರಿ. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಅಥವಾ ಮಿನಿಮಮ್ ವ್ಯಾಲ್ಯೂ ಆಫ್ ಎನಿ ಫಂಕ್ಷನ್ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಈ 3 ಸ್ಟೆಪ್ಗಳನ್ನು ನಾವು ಫಾಲೋ ಮಾಡಲೇಬೇಕಾಗ್ತದೆ. ಫಸ್ಟ್ ಸ್ಟೆಪ್ ಏನಂತಂದ್ರೆ ನೋಡಿರಿ, ಹೌ ಟು ಡಿಟರ್ಮೈನ್ ಟಾಪಿಕ್ ಸೇಮ್ ಐತಿ. ಹೌ ಟು ಡಿಟರ್ಮೈನ್ maxima or minima of any function. ಈ ಕ್ಲಾಸನ್ನು ಇಲ್ಲಿ ತನಕ ಕೇಳುತ್ತಿರುವ ಸ್ಟೂಡೆಂಟ್ಗಳಿಗೆ ನಾನು ಒಂದು ಸಿಗ್ನಲನ್ನು ಕೊಡ್ಬೋದು ಅಂತಂದ್ರೆ ಅವರಿಗೆ ಈ ಕ್ಲಾಸ್ ಅಂತೂ ಡಿಫಿಕಲ್ಟ್ ಐತಿ, ಈಸಿ ಕ್ಲಾಸ್ ಅಂತೂ ಇಲ್ಲ. ನೀವು ಜಸ್ಟ್ ಒಂದು ಬೋರ್ಡ್ ಎಕ್ಸಾಮಿಗೆ ಪ್ರಿಪ್ರೇಷನನ್ನು ಮಾಡತ್ತಿದ್ರಿ ಅಂತಂದ್ರೆ ನಿಮಗೆ ಈ ಕ್ಲಾಸ್ ಇಲ್ಲ. ನಾನು ಕ್ಲಿಯರಾಗಿ ಹೇಳ್ಬಿಡತ್ನ. ಓಕೆ, ಇದೆಲ್ಲ ಏನಾಗ್ತೈತಿ ಒಂದು ಸ್ವಲ್ಪ ಹೈ ಲೆವೆಲ್ ಮ್ಯಾಥಮೆಟಿಕ್ಸ್ ಇದಕ್ಕೆ ರಿಕ್ವೈರ್ಮೆಂಟ್ ಐತಿ. ಬಟ್ ನಿಮ್ಮ ಸ್ಟ್ಯಾಂಡರ್ಡನ್ನು ನೀವು ಬೋರ್ಡ್ ಲೆವೆಲ್ಗಿಂತನೂ ಮ್ಯಾಗ್ ಒಂದು ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಲೆವೆಲಿಗೆ ಥಿಂಕಿಂಗನ್ನು ಮಾಡೋದಿದ್ದೀರಿ ಅಂತಂದ್ರೆ ಪ್ಲೀಸ್ ಈ ಕ್ಲಾಸ್ಗಳನ್ನು ಕ್ಲಿಯರಾಗಿ ನೋಡಿರಿ. ಇಲ್ಲಾಂತಂದ್ರೆ ನೀವು ಜಸ್ಟ್ ಬೋರ್ಡ್ ಎಕ್ಸಾಮಿಗೆ ಪ್ರಿಪ್ರೇಷನ್ನ ಮಾಡತ್ತೀರಿ, ಜಸ್ಟ್ ಬೋರ್ಡ್ ಎಕ್ಸಾಮ್ ಮತ್ತು ಅದ್ರಾಗ ಒಂದು ಥೇರಿ ಬೇಕು. ಹಾಂ, ಯೂಸ್ ಆಗ್ತೈತೆ ಥೇರಿನೂ ನಾನು ಹೇಳಿರ್ತೀನಿ ಕ್ಲಾಸ್ದಾಗ. ಬಟ್ ಮೇನ್ಲಿ ನಂದು ಏನು ಟಾರ್ಗೆಟ್ ಇರ್ತೈತಿ, ಒಂದು ಬೆಸ್ಟ್ ಲೆವೆಲ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ಬೇಕಂತ ಹೇಳಿ. ಓಕೆ, ಆ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಬೇಕಾದ್ರೆ ನಿಮ್ಮ ಸ್ಟ್ಯಾಂಡರ್ಡನ್ನು ನಾನು ಮ್ಯಾಗ್ ಒಯ್ಯಬೇಕಲ್ಲ. ಸೊ ಥಿಯರಿನೂ ಆ ಲೆವೆಲ್ಗೆ ನಾನು ಟೀಚಿಂಗ್ ಮಾಡಬೇಕಾಗ್ತೈತೆ. ಸೊ ನೀವು ಎಲ್ಲರೇ ಜಸ್ಟ್ ಬೋರ್ಡ್ ಎಕ್ಸಾಮಿಗೆ ಫೋಕಸ್ ಮಾಡತ್ತೀರಿ, ಪಾಸ್ ಆಗೋಕ್ಕೂ ನೀವು ಅಳಾಕತ್ತಿದ್ರಿ ಅಂತಂದ್ರೆ ಈ ಕ್ಲಾಸ್ಗಳು ನಿಮ್ಮ ಸಂಬಂಧ ಇಲ್ಲ. ನಾನು ಕ್ಲಿಯರಾಗಿ ಹೇಳ್ಬಿಡತ್ನ. ಯೂಟ್ಯೂಬ್ ಮೇಲೆ ನಿಮಗೆ ಭಾಳಷ್ಟು ಲೆಕ್ಚರ್ಸ್ ಸಿಗ್ತಾವೆ. ಅಲ್ಲಿ ಏನು ಮಾಡ್ತಾರೆ ಅಂತಂದರೆ ನಿಮ್ಮ ಬೋರ್ಡ್ ಎಕ್ಸಾಮ್ ಲೆವೆಲ ಟೀಚಿಂಗನ್ನು ಮಾಡ್ತಾರೆ, ನೀವು ಅಲ್ಲಿ ಕೇಳ್ಬೋದು. ಬಟ್ ದೀಸ್ ಕ್ಲಾಸಸ್ ಆರ್ ಪರ್ಸ್ನಲಿ ಹೆಲ್ಡ್ ಫಾರ್ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ಸ್ ಲೈಕ್ JEE, NEET, KCET. ನೀವು ಇವು 3 ಥರಾಗ ಯಾವುದೇ ಒಂದು ಎಕ್ಸಾಮಿನೇಷನನ್ನು ಟಾರ್ಗೆಟ್ ಮಾಡೋದಿದೆ ಅಂತಂದ್ರೆ ಈಸಿಲಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡುವಂಥ ಲೆಕ್ಚರ್ಸ್ ನಮ್ಮದಾಗಿರ್ತಾವೆ. ನೀವು ಅದ್ರನ್ನ ನೋಡಿ ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಕೋಬೋದು. ಓಕೆ, ಈ ಒಂದು ಪಾಯಿಂಟಿಗೆ ಬಂದ ಯಾವುದೇ ಒಂದು ಫಂಕ್ಷನ್ ಅಂದರೆ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ 3 ಸ್ಟೆಪ್ಸನ್ನು ಫಾಲೋ ಮಾಡ್ತೀವಿ. ಓಕೆ, ಫಸ್ಟ್ ಸ್ಟೆಪ್ ಯಾವುದು ಅಂತಂದ್ರೆ ನೀವೇನು ಮಾಡಬೇಕು, ನಿಮಗೇನು ಮಾಡಿರ್ತಾರೋ ಫಂಕ್ಷನನ್ನು ಕೊಟ್ಟಿರ್ತಾರೋ, ಫಂಕ್ಷನ್ ನಿಮ್ಮ ಕಡೆ ಇರ್ತದೆ. ಫಸ್ಟ್ ಸ್ಟೆಪ್ ಏನಂತಂದ್ರೆ ನೀವು dy/dx ಕ್ಯಾಲ್ಕುಲೇಟ್ ಮಾಡ್ಕೊರಿ.
ಡಿ ವೈ ಬೈ ಡಿ ಎಕ್ಸನ್ನು ಕ್ಯಾಲ್ಕುಲೇಟ್ ಮಾಡ್ಕೊರಿ. ಇದೇನಿದೆ ಸ್ಲೋಪ್ ಸಿಗ್ತೈತೆ ನಿಮಗೆ, ಸ್ಲೋಪ್. ಹೌದು. ಇನ್ನು ಸೆಕೆಂಡ್ ಸ್ಟೆಪ್ದಾಗ ಏನು ಮಾಡ್ತೀರಿ, ಆ ಸ್ಲೋಪನ್ನು ಡಿ ವೈ ಬೈ ಡಿ ಎಕ್ಸನ್ನು ನೀವು 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಿ. ಯಾಕೆ ಹೇಳ್ರಿ, ಯಾಕಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ ಮತ್ತು ಮಿನಿಮಮ್ ಪಾಯಿಂಟ್ದಾಗ ಸ್ಲೋಪ್ ಏನಿರ್ತೈತೆ ನಮ್ದು 0 ಆಗಿರ್ತೈತೆ. ಇಲ್ಲಿ ಹಿಡ್ದಾಗ ಏನು ಗೊತ್ತಾಗ್ತೈತೆ ನಿಮ್ಗೆ, ಯು ವಿಲ್ ಗೆಟ್ x where maxima or minima will be present. ನೀವು ಇಲ್ಲಿ ಸ್ಲೋಪನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡಿರಿ ಅಂತಂದ್ರೆ ನಿಮಗೆ ಎಕ್ಸ್ ಕೋಆರ್ಡಿನೇಟ್ ಸಿಗ್ತೈತಿ. ಅಂತಂದ್ರೆ ಎಕ್ಸ್ ಸಿಗ್ತೈತಿ. ಆ ಎಕ್ಸನ್ನು ನೀವು ಈ ಒಂದು ಫಂಕ್ಷನ್ದಾಗ ಹಾಕಿರಿ ಅಂತಂದ್ರೆ ನಿಮಗೆ ವಾಯ್ ಸಿಗ್ತೈತಿ. ಆ ಎಕ್ಸ್ ನಿಮಗೆ ಏನು ಹೇಳ್ಕೊಡ್ತೈತಿ, ಆ ಪಾಯಿಂಟ್ದಾಗ ನಿಮಗೆ ಮ್ಯಾಕ್ಸಿಮಾ ಆರ್ ಮಿನಿಮಾ ಪ್ರೆಸೆಂಟ್ ಇದ್ದಿರಬಹುದು ಅನ್ನೋದು ಹೇಳ್ಕೊಡ್ತೈತಿ. ಯು ವಿಲ್ ಗೆಟ್ ಎಕ್ಸ್ ವೇರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ವಿಲ್ ಬಿ ಪ್ರೆಸೆಂಟ್. ಎಕ್ಸ್ ಇಕ್ವಸ್ ಟು ನಿಮಗೆ ಏನೋ ಒಂದು ವ್ಯಾಲ್ಯೂ ಸಿಗ್ತೈತಿ, ಅಲ್ಲಿ ಹಿಡ್ದು ನೀವು ವಾಯನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಆ ಪಾಯಿಂಟ್ದಾಗ ಏನಿರ್ತೈತಿ ನಮ್ಮದು ಮ್ಯಾಕ್ಸಿಮಾ ಆರ್ ಮಿನಿಮಾ ಪ್ರೆಸೆಂಟ್ ಇರಬಹುದು. ಇನ್ನು ಥರ್ಡ್ ಸ್ಟೆಪ್ ನೀವು ಡಬಲ್ ಡಿಫ್ರೆನ್ಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ಕೋಬೇಕು. ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್. ಡಬಲ್ ಡಿಫ್ರೆನ್ಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡಿದಾಗ ಅದ್ರ ಒಂದ್ಸಲ ಏನಾಗ್ತೈತೆ ಅಂದ್ರೆ, ಡಬಲ್ ಡಿಫ್ರೆನ್ಷಿಯೇಷನದ ಏನು ವ್ಯಾಲ್ಯೂ ಐತಿಲ್ಲ ಅದು ಗ್ರೇಟರ್ ದೆನ್ 0 ಬತ್ತಂದ್ರೆ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರ್ದ ವ್ಯಾಲ್ಯೂ ಗ್ರೇಟರ್ ದೆನ್ 0 ಬತ್ತಂದ್ರೆ ನಮ್ದು ಏನಾಗ್ತೈತಿ, ಆ ಪಾಯಿಂಟ್ ಮಿನಿಮಾ ಆಗಿರ್ತೈತಿ. ಒಂದು ಎಕ್ಸಾಂಪಲ್ನಿಂದ ತಿಳ್ಕೊಳ್ಳೋಣ. ಡಬಲ್ ಡಿಫ್ರೆನ್ಷಿಯೇಷನದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಆತಂದ್ರೆ ಆ ಪಾಯಿಂಟ್ ಮಿನಿಮಾ ಆಗಿರ್ತೈತಿ. ಡಬಲ್ ಡಿಫ್ರೆನ್ಷಿಯೇಷನದ ಏನು ವ್ಯಾಲ್ಯೂ ಐತಿಲ್ಲ, ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್ ಸ್ಮಾಲರ್ ದ್ಯಾನ್ 0 ಇತ್ತಂದ್ರೆ ಅದೇನಾಗಿರ್ತೈತಿ, ಮ್ಯಾಕ್ಸಿಮಾ ಪಾಯಿಂಟ್ ಆಗಿರ್ತೈತಿ. ಫಸ್ಟ್ ಏನು ಮಾಡಿರಿ, ಒಂದು ಬೇಸಿಕ್ ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡೋಣ. ಸ್ಲೋಪನ್ನು ಕಂಡುಹಿಡ್ಕೊಂಡ್ರಿ. ಸ್ಲೋಪ್ ಇಕ್ವಲ್ಸ್ ಟು 0 ಹಾಕಿರಿ. ಯಾಕೆ 0 ಹಾಕಿರಿ, ಯಾಕಂತಂದ್ರೆ ನಾನು ಹೇಳೇ ನಿಮಗೆ ಮ್ಯಾಕ್ಸಿಮಾ ಪಾಯಿಂಟನ್ನು ಅಟೆಂಡ್ ಮಾಡಿದಾಗ ಅಥವಾ ಮಿನಿಮಮ್ ಪಾಯಿಂಟನ್ನು ಅಟೆಂಡ್ ಮಾಡಿದಾಗ ಫಂಕ್ಷನ ಆ ಪಾಯಿಂಟಿಗೆ ಸ್ಲೋಪ್ ನಮ್ಮದು 0 ಇರ್ತೈತೆ. ಅಲ್ಲಿ ಹಿಡಿದ ಒಂದು ಎಕ್ಸ್ ಪಾಯಿಂಟನ್ನು ಎಕ್ಸ್ ಕೋಆರ್ಡಿನೇಟನ್ನು ಕ್ಯಾಲ್ಕುಲೇಟ್ ಮಾಡ್ಕೋತೀರಿ. ಅಲ್ಲಿ ಏನಿರ್ತೈತಿ, ಮ್ಯಾಕ್ಸಿಮಮ್ ಅವ್ರ ಮಿನಿಮಾ ಪ್ರೆಸೆಂಟ್ ಇರ್ಬೋದು. ಇನ್ನು ಆ ಪಾಯಿಂಟ್ ಮ್ಯಾಕ್ಸಿಮಾ ಆಯಿತು ಮಿನಿಮಾ ಆಯಿತು ಅಂತ ತಿಳ್ಕೊಬೇಕಾದ್ರೆ ನಾವು ಡಬಲ್ ಡಿಫ್ರೆನ್ಷಿಯೇಷನನ್ನು ಕ್ಯಾಲ್ಕುಲೇಟ್ ಮಾಡ್ತೀವಿ. ಡಬಲ್ ಡಿಫ್ರೆನ್ಷಿಯೇಷನದ ವ್ಯಾಲ್ಯೂ ಗ್ರೇಟರ್ ದ್ಯಾನ್ 0 ಬಿತ್ತಂದ್ರೆ, 0ಕ್ಕಿಂತ ದೊಡ್ಡ ವ್ಯಾಲ್ಯೂ ಬತ್ತಂದ್ರೆ ನಮ್ಮದು ಮಿನಿಮಾ ಪ್ರೆಸೆಂಟ್ ಇರ್ತೈತಿ. 0ಕ್ಕಿಂತ ಸಣ್ಣ ವ್ಯಾಲ್ಯೂ ಬತ್ತಂದ್ರೆ ಡಬಲ್ ಡಿಫ್ರೆನ್ಷಿಯೇಷನದ ವ್ಯಾಲ್ಯೂ 0ಕ್ಕಿಂತ ಸಣ್ಣದು ಬತ್ತಂದ್ರೆ ಮ್ಯಾಕ್ಸಿಮಾ ಪ್ರೆಸೆಂಟ್ ಇರ್ತೈತೆ. ಸ್ವಲ್ಪ ಇದನ್ನು ತಿಳ್ಕೊಳ್ಳೋದು ಒಂದು ಸ್ವಲ್ಪ ಏನೈತಿ ಕಾಂಪ್ಲಿಕೇಟೆಡ್ ಐತಿ, ಬಟ್ ಅರ್ಥ ಮಾಡ್ಕೊರಿ, ನಮಗೆ ರಿಕ್ವೈರ್ಮೆಂಟು ಐತಿ ಥರದ್ದು. ಆ ಕ್ವಶನ್ಸ್ಗಳನ್ನು ತೋರಿಸಿ ನಿಮಗೆ ಎಷ್ಟು ಒಂದು ಬೆಸ್ಟ್ ವೇದಾಗ ನಾವು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡ್ಬೋದು ಈ ಒಂದು ಥಿಯರಿಯನ್ನು ಯೂಸ್ ಮಾಡಿ. ಸರ್ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಬಂದಾಗ ಯಾಕೆ ಮಿನಿಮಾ ಬರ್ತೈತಿ, ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ 0ಕ್ಕಿಂತ ಸಣ್ಣದು ಬಂದಾಗ ಯಾಕೆ ಮ್ಯಾಕ್ಸಿಮಾ ಬರ್ತೈತಿ, ಈ ಕ್ವಶನಿಗೆ ಆನ್ಸರ್ ಮಾಡ್ತೀನಿ ನಾನು. ಒಂದು ಎಕ್ಸಾಂಪಲಿಂದ ಇದಕ್ಕೆ ಆನ್ಸರ್ ಮಾಡೋಣ. ಓಕೆ, ನೋಡ್ರಿ ಇಲ್ಲಿ ಅಲ್ಲಿ ಈ ಥರ್ಡ್ ಸ್ಟೆಪ್ ಐತಿಲ್ಲ, ಥರ್ಡ್ ಸ್ಟೆಪ್ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಆರ್ ಸ್ಮಾಲರ್ ದೆನ್ 0. ಇದ್ರ ಮೀನಿಂಗನ್ನು ನಾನು ನಿಮಗೆ ಹೇಳ್ಬೋದು, ಬಟ್ ಒಂದು ಎಕ್ಸಾಂಪಲಿಂದ ತಿಳ್ಕೊಂಡ್ಬಿಡ್ನು. ನಾನು ಒಂದು ಫಂಕ್ಷನ್ ತೊಗೋತೀನಿ ಜನರಲಿ. ಈ 3 ಸ್ಟೆಪ್ಗಳನ್ನು ಒಂದು ಎಕ್ಸಾಂಪಲಿಂದ ನಾವು ತಿಳ್ಕೊಳ್ಳೋಣ. ನಮಗೇನು ಬೇಕಾಗೈತಿ, ಒಂದು ಫಂಕ್ಷನಿಗೆ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವ್ಯಾಲ್ಯೂನ ನಾನು ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಓಕೆ, ನಾನು ಒಂದು ಫಂಕ್ಷನನ್ನು ತೊಗೋತೀನಿ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಹೇಳಿ. y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್. ಸೊ ನೀವು y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫನ್ನು ನೋಡ್ರಿ ಅಂತಂದ್ರೆ ನೋಡೋಕೆ ಯಾವ ರೀತಿ ಕಾಣ್ತೈತೆ ಅಂದ್ರೆ ಈಗ ಈ ರೀತಿ ಗ್ರಾಫ್ ಕಾಣ್ತೈತೆ. ಹೌದು, ಈ ರೀತಿ ಗ್ರಾಫನ್ನು ನೀವು ನೋಡ್ಬೋದು. ಇದೇನಿದೆ, y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಗ್ರಾಫ್ ಇದೆ. ಇದು ಎಕ್ಸ, ಇದು y. ಈ ಒಂದು ಫಂಕ್ಷನಿಗೆ y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅನ್ನೋ ಫಂಕ್ಷನಿಗೆ ನನಗೇನು ಬೇಕಾಯ್ತಿ, ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವ್ಯಾಲ್ಯೂ ಬೇಕಾಯ್ತು. ನಾವು ಸ್ಟೆಪ್ಗಳನ್ನು ಫಾಲೋ ಮಾಡ್ಕೊತ ಹೋಗೋಣ. ಹೌ ಟು ಡಿಟರ್ಮೈನ್ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ಆಫ್ ಎನಿ ಫಂಕ್ಷನ್. ಫಸ್ಟ್ ಏನು ಮಾಡ್ತೀರಿ, ಫಸ್ಟ್ ಸ್ಟೆಪ್ದಾಗ ನಾವು ಸ್ಲೋಪನ್ನು ಕಂಡುಹಿಡ್ಕೋಬೇಕು. ಸೊ ಇಲ್ಲಿ ನಾನು ಸ್ಲೋಪನ್ನು ತಗೊಂಡೆ ಅಂತಂದ್ರೆ ಡಿ ವೈ ಬೈ ಡಿ ಎಕ್ಸ್ ನಾನು ಕ್ಯಾಲ್ಕುಲೇಟ್ ಮಾಡ್ಕೊನಿ ಅಂತಂದ್ರೆ ಏನಾಗ್ತೈತಿ, 2x ಬಂತು. ಇದು ನಮ್ಮದೇನ ಫಸ್ಟ್ ಸ್ಟೆಪ್. ಇಲ್ಲಿ ಹಿಡ್ದ ನಮಗೆ ಸ್ಲೋಪ್ ಗೊತ್ತಾತ. y ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅನ್ನೋ ಫಂಕ್ಷನಿಗೆ ಒಂದು ಜನರಲ್ ಸ್ಲೋಪ್ ತೆಗೆದು ನಾವೀಗ ಸೆಕೆಂಡ್ ಸ್ಟೆಪ್ದಾಗ
ಡಿ ವೈ ಬೈ ಡಿ ಎಕ್ಸ್ ಸ್ಲೋಪನ್ನು ನಾನು 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಸೆಕೆಂಡ್ ಸ್ಟೆಪನ್ನು ಫಾಲೋ ಮಾಡು. ಸೆಕೆಂಡ್ ಸ್ಟೆಪನ್ನು ಫಾಲೋ ಮಾಡಿದಾಗ ನಾನು ಏನು ಮಾಡ್ತೀನಿ, 2x = 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ನನಗೆ ಇಲ್ಲಿ ಹಿಡಿದು ಏನು ಗೊತ್ತಾಯ್ತು, x = 0 ಇದ್ದಾಗ ನಮ್ಮ ಸ್ಲೋಪ್ ಏನೈತಿ 0 ಐತಿ. x = 0 ಇದ್ದಾಗ ನಮ್ಮ ಸ್ಲೋಪ್ ಏನಾಗೈತಿ 0 ಆಗೈತೆ ಅನ್ನೋದು ನನಗೆ ಗೊತ್ತಾಯ್ತು. ಯು ವಿಲ್ ಗೆಟ್ ಎಕ್ಸ್ ವೇರ್ ಮ್ಯಾಕ್ಸಿಮಾ ಆರ್ ಮಿನಿಮಾ ವಿಲ್ ಬಿ ಪ್ರೆಸೆಂಟ್. ಇಟ್ ಮೀನ್ಸ್ x = 0 ಇದ್ದಾಗ ನಮ್ದು ಏನಿರ್ಬೋದು, ಈ ಒಂದು ಫಂಕ್ಷನದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆರ್ ಮಿನಿಮಮ್ ವ್ಯಾಲ್ಯೂ ಅಂತ ಹೇಳಿ ಇರ್ಬೋದು. ಇಲ್ಲಿ ನೋಡ್ಬೋದು ನೀವು x = 0 ಅಂತಂದ್ರೆ ಈ ಒಂದು ಪಾಯಿಂಟ್ ಬಗ್ಗೆ ಮಾತಾಡತ್ತಾರೆ ಇವರು. ಈ ಒಂದು ಪಾಯಿಂಟ್ದಾಗ ಏನಿರ್ಬೋದು, ನಮ್ಮದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅವ್ರ ಮಿನಿಮಮ್ ವ್ಯಾಲ್ಯೂ ಪ್ರೆಸೆಂಟ್ ಇರ್ಬೋದು ಅಂತ ಹೇಳತ್ತಾರ ಅವರು. ಇನ್ನು ಥರ್ಡ್ ಸ್ಟೆಪ್ದಾಗ ನೋಡೋಣ. ಥರ್ಡ್ ಸ್ಟೆಪ್ ಏನು ಹೇಳ್ಕೊಡ್ತೈತಿ, ಡಬಲ್ ಡಿಫ್ರೆನ್ಷಿಯೇಷನ್. ಡಬಲ್ ಡಿಫ್ರೆನ್ಷಿಯೇಷನನ್ನು ಮಾಡಿರಿ ಅಂತಂದ್ರೆ ನಿಮ್ಗೊಂದು ವ್ಯಾಲ್ಯೂ ಸಿಗ್ತೈತಿ. ಆ ವ್ಯಾಲ್ಯೂ 0ಗಿಂತ ದೊಡ್ಡದಾತಂದ್ರೆ ಅದು ಮಿನಿಮಮ್ ಪಾಯಿಂಟ್ ಆಗಿರ್ತೈತಿ. ಆ ವ್ಯಾಲ್ಯೂ 0ಗಿಂತ ಸಣ್ಣದಾತಂದ್ರೆ ಮ್ಯಾಕ್ಸಿಮಮ್ ಪಾಯಿಂಟ್ ಆಗಿರ್ತೈತಿ. ಓಕೆ, ಥರ್ಡ್ ಸ್ಟೆಪ್ಪನ್ನು ಫಾಲೋ ಮಾಡೋಣ, ಡಬಲ್ ಡಿಫ್ರೆನ್ಷಿಯೇಷನ್ ಮಾಡೋಣ. ಡಿ ವೈ ಬೈ ಡಿ ಎಕ್ಸ್ ಎಷ್ಟು ಬಂದಿತ್ತು ನಂದ 2x. ನೋಡ್ರಿ, ಡಿ ವೈ ಬೈ ಡಿ ಎಕ್ಸ್ ಎಷ್ಟು ಬಂದಿತ್ತು 2x. ನಾನು ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಿ ಅಂತಂದ್ರೆ ಇದ ಒಂದು ಇಕ್ವೇಷನನ್ನು ಇನ್ನೊಂದ್ಸಲ ಡಿಫ್ರೆನ್ಷಿಯೇಟ್ ಮಾಡಿ ಅಂತಂದ್ರೆ d²y/dx² ಏನಾಗ್ತೈತಿ, 2x ಅತ್ತಲ್ಲ. ಓಕೆ, 2x ಡಿಫ್ರೆನ್ಷಿಯೇಷನ್ 2 ಆಗ್ತದೆ. ಡಬಲ್ ಡಿಫ್ರೆನ್ಷಿಯೇಷನ್ನ ವ್ಯಾಲ್ಯೂ ಎಷ್ಟು ಬರುತ್ತೆ ಇಲ್ಲಿ, t²y/dx² ವ್ಯಾಲ್ಯೂ ಎಷ್ಟು ಬರತ್ತಿ 2. 2 ಅನ್ನೋದು ಏನೈತಿಲ್ಲ 0ಗಿಂತ ದೊಡ್ಡದೈತೆ. 0ಗಿಂತ ದೊಡ್ಡದಿದ್ದಾಗ ನನಗೇನು x = 0 ಇದ್ದಾಗ ಫಂಕ್ಷನ್ದು ವ್ಯಾಲ್ಯೂ ಸಿಗೋದಿಲ್ಲ, ಅದು ಮಿನಿಮಮ್ ಆಗಿರ್ತದೆ. ಅಲ್ಲಿ ನೋಡ್ಬೋದು ನೀವು, ಡಬಲ್ ಡಿಫ್ರೆನ್ಷಿಯೇಷನ್ದ ವ್ಯಾಲ್ಯೂ 0ಗಿಂತ ಸಣ್ಣದಿದ್ದಾಗ 0ಗಿಂತ ದೊಡ್ಡದಿದ್ದಾಗ ನನ್ನ ಕಡೆ ಏನಾಗ್ತೈತಿ, ಮಿನಿಮಮ್ ಪಾಯಿಂಟ್ ಇರ್ತೈತೆ. ಅದು ಈ ಪಾಯಿಂಟ್ ಏನೈತೆ ಅಂಬುದ x = 0 ಇದ್ದಾಗ ಇದು ಮಿನಿಮಮ್ ಪಾಯಿಂಟ್ ಐತಿ ಅನ್ನೋದು ಹೇಳ್ಕೊಡ ಆಗ್ತದೆ. ಸೊ 3 ಸ್ಟೆಪ್ಗಳನ್ನು ಫಾಲೋ ಮಾಡಿ ನಾನು ಈಸಿಯಾಗಿ ಏನು ಮಾಡಿ ಮಿನಿಮಮ್ ಪಾಯಿಂಟನ್ನು ತಗೊನಿ. ನಮ್ಮ ಫಂಕ್ಷನ್, ಈ ಫಂಕ್ಷನ್ದು ಏನೈತಿ, ಈ ಪಾಯಿಂಟ್ ವಿ ಗಾಟ್ ಮಿನಿಮಾ ಪಾಯಿಂಟ್. ಮಿನಿಮಾ ಇಟ್ ಮೀನ್ಸ್ x = 0 ಬರತ್ತೈತೆ ನಂದು. ಈಗ x = 0 ಈ ಫಂಕ್ಷನ್ ಒಳಗೆ ಹಾಕಿನಂತಂದ್ರೆ ನನಗೆ y ವ್ಯಾಲ್ಯೂ ಗೊತ್ತಾಗ್ತದೆ. y ಅಂತಂದ್ರೆ ಏನಿಲ್ಲ, ಅದ ಫಂಕ್ಷನ್ ಐತೆ ಆ್ಯಕ್ಚುಲಿ. y = x² ಇತ್ತು. ನಾನು ಈ x = 0 ನಾನು ಇಲ್ಲಿ ಹಾಕಿನಿ ಅಂತಂದ್ರೆ y = ಏನು ಬರತ್ತಿ 0. ನಿಮ್ಗೆಲ್ಲರಿಗೂ ಗೊತ್ತಿರೋ ಪ್ರಕಾರ y = ಏನಿರ್ತದೆ ನಮ್ಮದ f(x). ಸೊ f(x) ಮಿನಿಮಮ್ ವ್ಯಾಲ್ಯೂ ಸಿಗಾಕೈತೆ y = 0 ಇಲ್ಲಿ. ಇದೇನಿದೆ ಮಿನಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್. ಸೊ ಈ ಒಂದು ಮ್ಯಾಕ್ಸಿಮಮ್ ಮತ್ತು ಮಿನಿಮಾದೇನು ಕಾನ್ಸೆಪ್ಟ್ ಐತಿಲ್ಲ ನಿಮಗೆ ತಿಳಿದಿರಬೇಕು. ನಾನು x = ನಮ್ಮ y = x² ಏನು ಫಂಕ್ಷನ್ ಇತ್ತಲ್ಲ, ಅಲ್ಲಿ x = 0 ಹಾಕಿನಿ, ನನಗೆ y ಏನಾಯ್ತು ಮಿನಿಮಮ್ ವ್ಯಾಲ್ಯೂ ಗೊತ್ತಾಯ್ತು. y = 0 ಗೊತ್ತಲ್ಲ, y = ಏನಿರ್ತದೆ ನಮ್ಮದು f(x). ಇಟ್ ಮೀನ್ಸ್ ಫಂಕ್ಷನ್ದ ಮಿನಿಮಮ್ ವ್ಯಾಲ್ಯೂ ಇದೆ. ಸೊ ನೋಡಿರ್ಬೋದು ನೀವು, y = x²ದಾಗ ಈ ಪಾಯಿಂಟ್ ಏನಿತ್ತು ನಮ್ಮದ, ಈ ಪಾಯಿಂಟ್ಗಿಂತ ತಳಗಡೆ ಗ್ರಾಫ್ ಹೋಗೇ ಇಲ್ಲ. ಇದೇ ಏನು ನಮ್ಮದ ಮಿನಿಮಮ್ ಪಾಯಿಂಟ್ ಇದೆ, ಮಿನಿಮಾ ಇದು ನಮ್ಮದು. ನಿಮ್ಮ ಗ್ರಾಫ್ದಾಗೂ ನೋಡೋಕೆ ಸಿಗೈತಿ. ಇನ್ನು ಭಾಳ ಮಂದಿ ಕ್ವಶನ್ ಏನಿರ್ತೈತಿ, ಸರ್ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ 0ಗಿಂತ ದೊಡ್ಡದಾತಂದ್ರೆ ಇಟ್ ಮೀನ್ಸ್ ಏನಿದೆ, ಇದರ ಮೀನಿಂಗ್ ಏನಿದೆ ನೋಡಿದೆ, ಇದು ನಾನು ಹೇಳ್ಕೊಡ್ತೀನಿ. ನೋಡಿರಿ, ಡಿ ವೈ ಬೈ ಡಿ ಎಕ್ಸ್ ವ್ಯಾಲ್ಯೂ ಎಷ್ಟು ಬರ್ತದೆ ನಮ್ದು 2x. ನಾನು 2x ಡ್ರಾ ಮಾಡ್ಕೊತೀನಿ ಇಲ್ಲಿ ಗ್ರಾಫ್ದಾಗ. ಸೊ ನಾನು y ಆಕ್ಸಿಸ್ ಮೇಲೆ ಡಿ ವೈ ಬೈ ಡಿ ಎಕ್ಸ್ ಡ್ರಾ ಮಾಡತ್ತೀನಿ, ಸ್ಲೋಪನ್ನು ಡ್ರಾ ಮಾಡತ್ತೀನಿ. ನಾ ಈಗ ಡಿ ವೈ ಬೈ ಡಿ ಎಕ್ಸ್ ಅಂತಂದ್ರೆ ಏನಿದೆ ಸ್ಲೋಪ್ = ಏನೈತಿ 2x. 2x ಡ್ರಾ ಮಾಡಿರಿ. ಯಾವ ರೀತಿ ಕಾಣ್ತೈತೆ ಅಂದ್ರೆ ನೋಡೋಕ್ಕಿದ ಈ ರೀತಿ ಕಾಣ್ತೈತಿ. ಒಂದು ಸ್ಟ್ರೇಟ್ ಲೈನ್ ಕಂಡು ಬರ್ತೈತಿ ನಿಮ್ಗೆ. y ಸ್ಟ್ರೇಟ್ ಲೈನ್ ಜೊತೆ ಕಾಣತ್ತಿಲ್ಲ, ನಾನು ಕೈಲೇ ಡ್ರಾ ಮಾಡೀನಿ. ಓಕೆ, ಎಲ್ಲಿ ಹೋಯ್ತದ? ಹಾಂ, y ಸ್ಲೋಪದ ಇಕ್ವೇಷನ್ ಏನಿತ್ತು ನಮ್ದು 2x. ನಾನು 2x ಡ್ರಾ ಮಾಡಿ ಅಂತಂದ್ರೆ ಈ ರೀತಿ ಒಂದು ಸ್ಟ್ರೇಟ್ ಲೈನ್ ಕಂಡು ಬರತ್ತಿ. ಈ ಸ್ಟ್ರೇಟ್ ಲೈನ್ದು ಏನು ಸ್ಲೋಪ್ ಐತಿಲ್ಲ, ಡಬಲ್ ಡಿಫ್ರೆನ್ಷಿಯೇಷನ್ ಏನು ಹೇಳ್ಕೊಡ್ತದೆ ಗೊತ್ತಾ ನಿಮ್ಗೆ, ಡಿ ವೈ ಬೈ ಡಿ ಎಕ್ಸ್ದು ಸ್ಲೋಪ್ ಹೇಳ್ಕೊಡ್ತೈತಿದ. ಸ್ಲೋಪದ ಮತ್ತೊಂದು ಸ್ಲೋಪ್ ನಾನು ಹೇಳೋದು ನಿಮ್ಗೆ ಅರ್ಥ ಆಗಾಯ್ತಿಲ್ಲ ನನಗೆ ಗೊತ್ತಿಲ್ಲ, ಬಟ್ ಡಿ ವೈ ಬೈ ಡಿ ಎಕ್ಸ್ದು ಮತ್ತೊಂದು ಸ್ಲೋಪ್ ಇದೆ. ಇದನ್ನು ಈ ರೀತಿ ತಿಳ್ಕೊಬೋದು ನೀವು, ಡಿ ಬೈ ಡಿ ಎಕ್ಸ್ ಆಫ್ ಡಿ ವೈ ಬೈ ಡಿ ಎಕ್ಸ್ ಅಂತ ಹೇಳಿ ತಿಳ್ಕೊಬೋದು. ಇದನ್ನು ಡಬಲ್ ಡಿಫ್ರೆನ್ಷಿಯೇಷನ್ ಅಂತಂದ್ರೆ ಸ್ಲೋಪದ ಮತ್ತೊಂದು ಸ್ಲೋಪದ ನಾನು ಗ್ರಾಫ್ ತೆಗೆದೀನಿ, ಒಂದು ಸ್ಟ್ರೇಟ್ ಲೈನ್ ಬರತ್ತಿತ್ತು, ಈ ಸ್ಟ್ರೇಟ್ ಲೈನ್ ಸ್ಲೋಪ್.
ಎಕ್ಸ್ ಎಕ್ಸಸ್ದಾಗ ಮುಂದೆ ಹೋದಾಗ ಸ್ಟ್ರೇಟ್ ಲೈನ್ ಎಲ್ಲರೇ ಮ್ಯಾಗ್ ಹೊಂಟಿತ್ತಂದ್ರೆ ಆ ಸ್ಟ್ರೇಟ್ ಲೈನ್ ಸ್ಲೋಪ್ ಏನಾಗ್ತೈತಿ ಪಾಸಿಟಿವ್ ಬರ್ತೈತಿ. ಸೊ ಈ ಒಂದು ಸ್ಟ್ರೇಟ್ ಲೈನ್ ಸ್ಲೋಪ್ ಏನು ಬರ್ತೈತೆ ನಮ್ಮದು ಅಂತಂದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ d² ಸ್ಲೋಪ್ ಪಾಸಿಟಿವ್ ಐತಿ. ಸ್ಟ್ರೇಟ್ ಲೈನ್ ಸ್ಲೋಪ್ ಪಾಸಿಟಿವ್ ಐತಿ. ಇಟ್ ಮೀನ್ಸ್ dy/dx ಏನು ಸ್ಲೋಪ್ ಐತಿ ಅಂದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಬರೋದೈತಿ. ಗ್ರೇಟರ್ ದೆನ್ 0 ಇದ್ದಾಗ ನಮಗೇನಾಗ್ತೈತಿ ಮಿನಿಮಮ್ ವ್ಯಾಲ್ಯೂ ಗೊತ್ತಾಗ್ತೈತಿ. ಈ ಫಂಕ್ಷನ್ದಾಗೂ ನೋಡ್ಬೋದು ನೀವು. ಈ ಒಂದು ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿರ್ಕಿಲ್ಲ ಅಂತಂದ್ರೆ ಪ್ಲೀಸ್ ಕ್ಲಾಸನ್ನು ಒಂದು ಸ್ವಲ್ಪ ಹಿಂದೆ ಹೋಯ್ರಿ, ಅಲ್ಲಿ ಹಿಡ್ದು ಸ್ಟಾರ್ಟ್ ಮಾಡಿರಿ. ನಿಮಗೆ ಆಯ್ತು ತಗೋರಿ. ನಿಮಗೆ ಈ ಒಂದು ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಯಾಕೆ ಬಂದಾಗ ಮಿನಿಮಾ ಅಂತೇಳಿ ಕರಿತೀವಿ, ಸ್ಮಾಲರ್ ದೆನ್ 0 ಬರ್ತಂದ್ರೆ ಮ್ಯಾಕ್ಸಿಮಾ ಅಂತೇಳಿ ಯಾಕೆ ಕರಿತೀವಿ ಅನ್ನೋದು ಅರ್ಥ ಆಗ್ಲಿಕ್ಕೆ 3 ಸ್ಟೆಪ್ಗಳನ್ನು ನೆನ್ಪಿಟ್ಕೊರಿ ನೀವು. ಜಸ್ಟ್ 3 ಸ್ಟೆಪ್. ನಿಮಗೆ ಫಂಕ್ಷನದ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವ್ಯಾಲ್ಯೂ ಬೇಕಾದ್ರೆ ಫಸ್ಟ್ ಸ್ಟೆಪ್ದಾಗ ಸ್ಲೋಪನ್ನು ಕಂಡು ಹಿಡ್ಕೊರಿ, dy/dx ಅನ್ನು ತಿಳ್ಕೊರಿ. dy/dx = 0 ಅಂತ ಹೇಳಿ ಕನ್ಸಿಡರ್ ಮಾಡಿದಾಗ ನಿಮಗೆ ಎಕ್ಸ್ ಕೋಆರ್ಡಿನೇಟ್ ಸಿಗ್ತೈತೆ. ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವಿಲ್ ಬಿ ಪ್ರೆಸೆಂಟ್ ಇರ್ಬೋದು ಆ ಒಂದು ಪಾಯಿಂಟಿಗೆ. ಅಲ್ಲಿ ಹಿಡಿದ ನೀವು ಏನು ಮಾಡಬೇಕು, ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು. ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಗ್ರೇಟರ್ ದೆನ್ 0 ಬತ್ತಂದ್ರೆ ಮಿನಿಮಾ ಇರ್ತೈತಿ, ಸ್ಮಾಲರ್ ದೆನ್ 0 ಬಿತ್ತಂದ್ರೆ ಮ್ಯಾಕ್ಸಿಮಾ ಇರ್ತೈತಿ. ಇಟ್ಸ್ ಒಟ್ಟು 3 ಸ್ಟೆಪ್ ಅದಾವೆ. ನಿಮಗಿದು ಅರ್ಥ ಆಗಿರ್ಕಿಲ್ಲ ಅಂತಂದ್ರೆ 3 ಸ್ಟೆಪ್ಪನ್ನು ನೀವು ಫಾಲೋ ಮಾಡಿರಿ. ಜಸ್ಟ್ ನಿಮಗೆ ಮ್ಯಾಕ್ಸಿಮಮ್ ಪಾಯಿಂಟ್ ಅವ್ರ ಮಿನಿಮಮ್ ಪಾಯಿಂಟ್ ಗೊತ್ತಾಗ್ತೈತಿ ಈ ಥರ. ಓಕೆ, ಈಸಿಲಿ ತಿಳ್ಕೊತೀರಿ. ಮ್ಯಾಕ್ಸಿಮಮ್ ಪಾಯಿಂಟ್ ಅವ್ರ ಮಿನಿಮಮ್ ಪಾಯಿಂಟ್ ಬೇಕಾದ್ರೆ 3 ಸ್ಟೆಪ್ ಅದಾವೆ ನಿಮ್ಮ ಕಡೆ. ಜಸ್ಟ್ 3 ಸ್ಟೆಪ್ಗಳನ್ನು ಫಾಲೋ ಮಾಡಿರಿ, ನಿಮಗೆ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ಪಾಯಿಂಟ್ ಗೊತ್ತಾಗ್ತೈತಿ. ಓಕೆ, ಒಂದಿಷ್ಟು ಕ್ವಶನ್ಸ್ಗಳನ್ನು ತೊಗೊಳ್ಳೋಣ ನಾವಿನ್ನು. ಕ್ವಶನ್ಸ್ಗಳಿಂದ ನಾವು ಬೆಟರ್ ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡ್ಬೋದು. ನೀವು 3 ಸ್ಟೆಪ್ಪನ್ನು ಅಷ್ಟೇ ನೆನ್ಪಿಟ್ರೆ ಸಾಕು. ಓಕೆ, ಕ್ವಶನ್ಸ್ಗಳನ್ನು ಡಿಸ್ಕಷನ್ ಸ್ಟಾರ್ಟ್ ಮಾಡೋಣ. ಅದ್ರಾಗ ಒಂದು ಕ್ವಶನ್ ಇದೆ, ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ y ಫಾರ್ ದ ಕರ್ವ್ y = 5x² - 2x + 1. ಬೇಸಿಕಲಿ y ಇಸ್ ಅ ಫಂಕ್ಷನ್ ಆಫ್ x ಕೊಟ್ಟರು. ಇಟ್ ಮೀನ್ಸ್ y x ಮೇಲೆ ಡಿಪೆಂಡ್ ಆಗೈತೆ. ನಾನು ಪ್ರತಿ ಸಲ ಇದನ್ನ ಹೇಳ್ತೀನಿ. ಸೊ ಇಲ್ಲಿ ಏನು ಕೇಳತ್ತಾರ ಅಂತಂದ್ರೆ y ಮಿನಿಮಮ್ ವ್ಯಾಲ್ಯೂನ ಕೇಳತ್ತಾರ. y ಅಂತಂದ್ರೆ ಒಂದು ಫಂಕ್ಷನ್, f(x) ಅನ್ನೋದು ಒಂದು ಫಂಕ್ಷನ್ ಇರ್ತೈತಿಲ್ಲ, ಆ ರೀತಿ y ಅನ್ನೋದು ಒಂದು ಫಂಕ್ಷನ್ ಇಲ್ಲಿ. ಸೊ y ಮಿನಿಮಮ್ ವ್ಯಾಲ್ಯೂನ ಕೇಳತ್ತಾರ. ಇನ್ನು ನೀವು ಈ ಗ್ರಾಫನ್ನು ಡ್ರಾ ಮಾಡಿ ಅದ್ರಾಗ ಮಿನಿಮಮ್ ಪಾಯಿಂಟನ್ನು ಹುಡುಕ್ಯಾಡಿ ಭಾಳ ಪ್ರಾಬ್ಲಮ್ ಆಗ್ತೈತಲ್ಲ. ಇದನ್ನು ಈಸಿ ಮಾಡೋಣ. ನಮ್ಮ ಕಡೆ 3 ಸ್ಟೆಪ್ ಅದಾವೆ. ಒಂದು ಫಂಕ್ಷನದ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಫಸ್ಟ್ ಸ್ಟೆಪ್ ನೀವೇನು ಮಾಡ್ತೀರಿ, dy/dx ಅನ್ನು ಕ್ಯಾಲ್ಕುಲೇಟ್ ಮಾಡ್ತೀರಿ. ಸೆಕೆಂಡ್ ಸ್ಟೆಪ್ ಏನು ಮಾಡ್ತೀರಿ, dy/dx ಅನ್ನು = 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಿ. ಯಾಕಂತಂದ್ರೆ ನಿಮಗೆ ಎಲ್ಲರಿಗೂ ಗೊತ್ತೈತಿ ಮ್ಯಾಕ್ಸಿಮಮ್ ವ್ಯಾಲ್ಯೂ ಅಥವಾ ಮಿನಿಮಮ್ ವ್ಯಾಲ್ಯೂ ಏನಿರ್ತೈತೆ, ಯಾವ ಪಾಯಿಂಟ್ ಇರ್ತೈತಿಲ್ಲ ಆ ಪಾಯಿಂಟ್ ಮೇಲೆ ಸ್ಲೋಪ್ ಏನಿರ್ತೈತೆ ನಮ್ಮದು 0 ಇರ್ತೈತೆ. ನಾನು ಹೇಳ್ಕೊಟ್ಟಿನಿ ಈಗ ಜಸ್ಟ್. ಸೊ ಸ್ಲೋಪ್ 0 ಇರ್ತೈತೆ, ಅದರ ಸಂಬಂಧ ನಾನು ಸ್ಲೋಪನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡಿ ಅಂತಂದ್ರೆ ನನಗೊಂದು ಪಾಯಿಂಟ್ x ಸಿಗ್ತೈತೆ. ನನಗೆ ಯು ವಿಲ್ ಗೆಟ್ x where maxima or minima will be present. ಅಂತಂದ್ರೆ ನಿಮಗೆ ಎಕ್ಸ್ ಕೋಆರ್ಡಿನೇಟ್ ಗೊತ್ತಾಗ್ತೈತಿ. ಆ ಒಂದು ಪಾಯಿಂಟ್ದಾಗ ನಿಮ್ಗೆ ಮ್ಯಾಕ್ಸಿಮಮ್ ಅವ್ರ ಮಿನಿಮಾ ಪ್ರೆಸೆಂಟ್ ಇದ್ದಿರ್ಬೋದು. ಇದೇ ಎಕ್ಸ್ ಏನು ಮಾಡ್ತೀರಿ, ಇಲ್ಲಿ ಏನು ನಿಮಗೆ ಎಕ್ಸ್ ತಗೊಂಡಿರ್ತಿರಲ್ಲ, ಇದೇ ಎಕ್ಸನ್ನು ನೀವೇನು ಮಾಡ್ತೀರಿ, y = f(x) ಏನಿರ್ತೈತಿಲ್ಲ, ಈ ಎಕ್ಸ್ ಜಾಗದಾಗ ನೀವು ಎಕ್ಸನ್ನು ಹಾಕಿರಿ ಅಂತಂದ್ರೆ ನಿಮಗೆ y ವ್ಯಾಲ್ಯೂ ಗೊತ್ತಾಗ್ತೈತಿ. ಆ y ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಿರ್ಬೋದು ಅಥವಾ ಮಿನಿಮಮ್ ಆಗಿರ್ಬೋದು. ಇನ್ನು ಅದು y ವ್ಯಾಲ್ಯೂ ಮ್ಯಾಕ್ಸಿಮಮ್ ಐತೋ ಇನ್ನು ಮಿನಿಮಮ್ ಐತೋ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಥರ್ಡ್ ಸ್ಟೆಪ್ಪನ್ನು ಫಾಲೋ ಮಾಡಿರಿ, ಡಬಲ್ ಡಿಫ್ರೆನ್ಷಿಯೇಷನ್ d²y/dx². d²y/dx² ವ್ಯಾಲ್ಯೂ 2 ರೀತಿಯಿಂದ ಬರ್ಬೋದು. ಒಂದು d²y/dx² ವ್ಯಾಲ್ಯೂ ಗ್ರೇಟರ್ ದೆನ್ 0 ಬತ್ತಂದ್ರೆ ಮಿನಿಮಮ್ ಆಗಿರ್ತೈತಿ. ಇಲ್ಲೇನು y ವ್ಯಾಲ್ಯೂ ಸಿಕ್ತಲ್ಲ ನಿಮ್ಗೆ ಅದು ಮಿನಿಮಮ್ ಆಗಿರ್ಬೋದು. ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ d²y/dx² ಸ್ಮಾಲರ್ ದೆನ್ 0 ಇತ್ತಂದ್ರೆ ಮ್ಯಾಕ್ಸಿಮಮ್ ಆಗಿರ್ಬೋದು. ಇನ್ನು ಕಡೆ ನೀವು y ವ್ಯಾಲ್ಯೂ ತಗೊಂಡಿದ್ರಲ್ಲ, ಅದು y ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಿರ್ಬೋದು ಅಥವಾ ಮಿನಿಮಮ್ ಆಗಿರ್ಬೋದು. ಅದು ಡಬಲ್ ಡಿಫ್ರೆನ್ಷಿಯೇಷನ್ ಡಿಸೈಡ್ ಮಾಡ್ತದೆ. ಸೊ ಈ ಕೇಸ್ದಾಗ ಒಂದು ಫಂಕ್ಷನ್ ಕೊಟ್ಟಾರ y = 5x² - 2x + 1. ಸ್ಟೆಪ್ಸ್ ಫಾಲೋ ಮಾಡೋಣ. ಫಸ್ಟ್ ಸ್ಟೆಪ್ ಸ್ಲೋಪನ್ನು ತಗೊಳ್ಳೋಣ, dy/dx ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. dy/dx ಏನು ಬತ್ತು, 10x - 2. ಹೆಂಗೆ ಬರ್ತದೆ ನಾನು ಹೇಳಂಗಿಲ್ಲ, ಅದನ್ನು ನೀವೇ ತಿಳ್ಕೊಬೇಕೇನ. ಓಕೆ, ನಮಗೇನು ಗೊತ್ತಾಯಿತು, ಸ್ಲೋಪ್ ಗೊತ್ತಾಯ್ತು. dy/dx ಅಂತಂದ್ರೆ ಸ್ಲೋಪ್ ಅಟ್ ಎನಿ ಪಾಯಿಂಟ್. ಸ್ಲೋಪ್ 0 ಇರ್ತೈತೆ ನಿಮ್ಗೆ ಗೊತ್ತೈತಿ, ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್. ಸೆಕೆಂಡ್ ಸ್ಟೆಪ್ದಾಗ ಏನು ಮಾಡ್ತೀರಿ, ಸ್ಲೋಪನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀರಿ. ಸೊ ಇಟ್ ಮೀನ್ಸ್ ನಾನು ಏನು ಮಾಡ್ಬೋದು, ಸೆಕೆಂಡ್ ಸ್ಟೆಪ್ದಾಗ ಇದು ಫಸ್ಟ್ ಸ್ಟೆಪ್ ನಮ್ಮದು ಹೌದಿಲ್ಲ. ಸೊ ಇನ್ನು ಸೆಕೆಂಡ್ ಸ್ಟೆಪ್ದಾಗ ಸ್ಲೋಪನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡಬೇಕು. ಯಾಕಂತಂದ್ರೆ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ಪಾಯಿಂಟ್ ಎಲ್ಲಿ ಇರ್ತದೆ ಅಲ್ಲಿ ಸ್ಲೋಪ್ 0 ಇರ್ತೈತಿ. ಗ್ರಾಫ್ದಾಗ ಅನಲೈಸ್ ಮಾಡಿರಿ, ಅದನ್ನು ಗ್ರಾಫ್ದಾಗ ಥಿಂಕಿಂಗನ್ನು ಮಾಡಿರಿ.
ಸೊ ಇಲ್ಲಿ ಹಿಡ್ದು ನಾನು ಏನು ಮಾಡ್ಬೋದು 10x - 2 0 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. 0 ಅಂತ ಹೇಳಿ ಕನ್ಸಿಡರ್ ಮಾಡಿ ಅಂತಂದ್ರೆ x = ಏನಾಗ್ತೈತಿ ನೋಡ್ಬೋದು ನೀವು 10x = 2 ಆಯ್ತದ. x = ಏನು ಬರತೈತಿ 2/10 ವಿಚ್ ಇಸ್ ಆಲ್ಸೋ ಕಾಲ್ಡ್ 1/5. ಓಕೆ, x = ಎಷ್ಟು ಬಂತು 1/5. ಇದೇ x = 1/5 ನನ್ನ ಫಂಕ್ಷನ್ದ ಏನು ಇಕ್ವೇಷನ್ ಐತ್ಲ ಅದ್ರಾಗ ಹಾಕಿನ ಅಂತಂದ್ರೆ ವಾಯ್ದು ವ್ಯಾಲ್ಯೂ ಸಿಗ್ತೈತೆ ನನಗೆ. ಅಂತಂದ್ರೆ ಫಂಕ್ಷನ್ದ ಮ್ಯಾಕ್ಸಿಮಮ್ ವ್ಯಾಲ್ಯೂನೂ ಆಗಿರ್ಬೋದು, ಅದು ಮಿನಿಮಮ್ ವ್ಯಾಲ್ಯೂನೂ ಆಗಿರ್ಬೋದು. ಇದನ್ನ ನಾವೇನು ಮಾಡೋಣ x = 1/5 ಬತ್ತಲ್ಲ. ಸೊ x = 1/5 ಬತ್ತು ನಮ್ದು. ಈ x ನಾನು ಈ ಒಂದು ಇಕ್ವೇಷನ್ದಾಗ ಹಾಕ್ತೀನಿ. y = 5x² - 2x + 1. ಇದ್ರಾಗ x = 1/5 ಹಾಕಿನಿ ಅಂತಂದ್ರೆ ನನಗೆ ವಾಯ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂನೂ ಸಿಗ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂನೂ ಸಿಗ್ಬೋದು. ಅದು ಮ್ಯಾಕ್ಸಿಮಮ್ ಐತೋ ಮಿನಿಮಮ್ ಐತೋ ಥರ್ಡ್ ಸ್ಟೆಪ್ದಾಗ ತಿಳ್ಕೊಳ್ಳೋಣ. ಫಸ್ಟ್ ಅಲ್ಲಿ ಹಾಕಿಬಿಟ್ಟು ನಾವು ಓಕೆ ಏನು ಬರ್ತೈತಿ ಅದ 1/5 whole square - 2 × 1/5 + 1. ಕರೆಕ್ಟ್ ಐತಿಲ್ಲ ನೋಡ್ರಿ. ಸೊ ಏನಾಯ್ತದ 5 × 1/5 whole square ಮೀನ್ಸ್ 5 × 5 ಆಯ್ತದ. 5² ಮೀನ್ಸ್ ಏನಿದೆ 5 × 5 - 2/5 + 1. ಓಕೆ, 5 ಕ್ಯಾನ್ಸಲ್ ಔಟ್ ಆಯಿತು. 1/5 ಪ್ಲಸ್ ಡೈರೆಕ್ಟ್ ಆಗಿ ಬರೀತೀನಿ ನಾನು 1 - 2 + 5 / 5 ಏನು ಬಂತು -1 + 5 4/5. ವಾಯ್ದು ವ್ಯಾಲ್ಯೂ ಎಷ್ಟು ಬರೈತಿ 4/5. ಇಟ್ ಮೀನ್ಸ್ ವಾಯ್ದು ವ್ಯಾಲ್ಯೂ 4/5 ಬರೈತಿ. ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂನೂ ಆಗಿರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂನೂ ಆಗಿರ್ಬೋದು. ಇನ್ನು ಮ್ಯಾಕ್ಸಿಮಮ್ ಇಂತು ಮಿನಿಮಮ್ ಇಂತು ನಾವು ಹೆಂಗೆ ಕಂಡುಹಿಡಿತೀವಿ ಥರ್ಡ್ ಸ್ಟೆಪ್ಪನ್ನು ಫಾಲೋ ಮಾಡೋಣ. ಥರ್ಡ್ ಸ್ಟೆಪ್ದಾಗ ಏನು ಮಾಡಬೇಕಾಗ್ತೈತಿ ನಾನು d²y/dx² ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತಿ. ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ನನ್ನ ಕಡೆ ಐತಿ dy/dx. dy/dx ಎಷ್ಟೈತಿ 10x - 2. ಇಲ್ಲಿ ಹಿಡ್ದು ನಾನು ಡಬಲ್ ಡಿಫ್ರೆನ್ಷಿಯೇಷನನ್ನು ಮಾಡಿ ಅಂತಂದ್ರೆ d²y/dx² ಮಾಡಿ ಅಂತಂದ್ರೆ 10 ಬರ್ತೈತೆ. ಇದು 10 ಅನ್ನೋದು ಏನು ನಂಬರ್ ಐತಿಲ್ಲ, ಇದು 0ಕ್ಕಿಂತ ದೊಡ್ಡದೈತೆ. >0 ಇತ್ತಂದ್ರೆ ನೋಡ್ಬೋದು ಇಲ್ಲಿ ನೀವು >0 ಇತ್ತಂದ್ರೆ 0ಕ್ಕಿಂತ ದೊಡ್ಡದಿತ್ತಂದ್ರೆ d²y/dx² ವ್ಯಾಲ್ಯೂ >0 ಇತ್ತಂದ್ರೆ ಮಿನಿಮಮ್ ಪಾಯಿಂಟ್ ಆಗಿರ್ತೈತೆ. ಇಟ್ ಮೀನ್ಸ್ ವಾಯ್ದೇನು ವ್ಯಾಲ್ಯೂ ಸಿಕ್ಕತ್ತೆ ನಮಗೆ ಅದು ಮಿನಿಮಮ್ ವ್ಯಾಲ್ಯೂ ಐತೆ. ಮಿನಿಮಮ್ ವ್ಯಾಲ್ಯೂ ಆಫ್ y, ಮಿನಿಮಮ್ ವ್ಯಾಲ್ಯೂ ಆಫ್ y. ಸೊ ಯಾವ ರೀತಿ ಒಂದು ಕ್ವಶನನ್ನು ನಾವು ಅನಲೈಸ್ ಮಾಡ್ಬೋದು ಮ್ಯಾಕ್ಸಿಮಮ್ ಮತ್ತು ಮಿನಿಮಮ್ ಕಾನ್ಸೆಪ್ಟ್ ಹಿಡ್ದು ಅಂತೇಳಿ ತಿಳ್ಕೊಂಡು ನಾವು ಈ ಕ್ವಶನ್ದಾಗ. ಇನ್ನೊಂದು ಕ್ವಶನ್ ಟ್ರೈ ಮಾಡೋಣ. ಕ್ವಶನ್ಸ್ ಭಾಳ ಅದಾವೆ ನಮ್ಮ ಕಡೆ ಸಾಲ್ವ್ ಮಾಡೋಕ್ಕೆ. ಆ ಸ್ಟೆಪ್ಸ್ಗಳನ್ನು ನಾವು ಅಳಿಸೋದಿಲ್ಲ. ನಿಮ್ಗೆ ಗೊತ್ತಾಗಿರಬೇಕು ಯಾವ ರೀತಿ ಒಂದು ಕ್ವಶನನ್ನು ನಾವು ಅನಲೈಸ್ ಮಾಡ್ತೀವಿ ಸಾಲ್ವ್ ಮಾಡ್ತೀವಿ ಅನ್ನೋದು. ನಾವು ಮೇನ್ಲಿ ಫಸ್ಟ್ ಥಿಯರಿ ಮೇಲೆ ಕಾನ್ಸಂಟ್ರೇಟ್ ಮಾಡೋದು, ಆಮೇಲೆ ಕ್ವಶನ್ಸ್ಗಳ ಮೇಲೆ. ಯಾಕಂತಂದ್ರೆ ಕ್ವಶನ್ಸ್ಗಳಿಂದ ನಾವು ಒಂದು ಅಂಡರ್ಸ್ಟ್ಯಾಂಡಿಂಗನ್ನು ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಐತಿ. ನೆಕ್ಸ್ಟ್ ಕ್ವಶನ್ ನೋಡ್ರಿ, ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ y ಫಾರ್ ದ ಕರ್ವ್ y = 1 + x² - 2x. ಸೇಮ್ ಕ್ವಶನ್ ಇರಲಿಲ್ಲ, ನನ್ನ ಸುಮ್ಮನೆ ಕ್ವಶನನ್ನು ಅಳಿಸಿಬಿಟ್ನಿ ಇಲ್ಲಿ. What is the minimum value what is the minimum value of y for the curve? y = 1 + x² - 2x. 1 + x² - 2x ಅದು ಗ್ರಾಫ್ ತೆಗೆದಿರಿ ಅಂತಂದ್ರೆ ಒಂದು ಕರ್ವ್ ಪಾತ್ ಬರ್ತೈತೆ. ನಾವು ಇವ್ರಿಗೆ ಅದ್ರ ಸಂಬಂಧ ಏನು ಅನ್ನಕತ್ತಾರೆ ಇವರ ಕ್ವಶನ್ದಾಗ ಕರ್ವ್ ಅಂತ ಹೇಳಿ ಇಲ್ಲಿ ಒಂದು ಕರ್ವ್ ವರ್ಡನ್ನು ಯೂಸ್ ಮಾಡತ್ತಾರೆ. ಸೊ ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ವಾಯ್ದು ಮಿನಿಮಮ್ ವ್ಯಾಲ್ಯೂನ ಹೇಳ್ಬೇಕಾಗಿತ್ತು. ಆ ಕ್ವಶನ್ದಾಗ ಮಿನಿಮಮ್ ವ್ಯಾಲ್ಯೂ ಅನ್ನತ್ತಾರೋ ನಮಗೆ ನೋಡೋಣ ಅಂತ. ಮ್ಯಾಕ್ಸಿಮಮ್ ಅವ್ರು ಮಿನಿಮಮ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಆ 3 ಸ್ಟೆಪ್ಗಳನ್ನು ಫಾಲೋ ಮಾಡ್ತೀವಿ ನಾವು ಬೇಸಿಕಲಿ. ಸೊ ಫಸ್ಟ್ ಸ್ಟೆಪ್ಪನ್ನು ನಾನು ಫಾಲೋ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. y = 1 + x² - 2x.
ಫಸ್ಟ್ ಸ್ಟೆಪ್ದಾಗ ನಾನು dy by dx ಅನ್ನು ಕ್ಯಾಲ್ಕುಲೇಟ್ ಮಾಡ್ಕೊತೀನಿ. ಸ್ಲೋಪ್ at any point on this graph y equals to 1 plus x square minus 2x ಅದು ಏನು ಗ್ರಾಫ್ ಬರ್ತೈತಲ್ಲ ಆ ಗ್ರಾಫ್ದಾಗ ಪ್ರತಿಯೊಂದು ಪಾಯಿಂಟ್ ಸ್ಲೋಪ್ ಗೊತ್ತಾಗ್ತೈತೆ ನನಗೆ. dy by dx ಅನ್ನು ಕ್ಯಾಲ್ಕುಲೇಟ್ ಮಾಡಿ ಅಂತಂದ್ರೆ ಒನ್ದು dy by dx ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x ಕಾನ್ಸ್ಟೆಂಟ್ ಐತೆ 0 ಆಯ್ತು. ಇದ್ರದ್ದು ಏನಾಗ್ತೈತಿ 2x, ಇದೇನಾಯಿತು -2. ಸ್ಲೋಪ್ ಎಟ್ ಎನಿ ಪಾಯಿಂಟ್ ಗೊತ್ತಾಯ್ತು ನಮ್ದು. ಸೆಕೆಂಡ್ ಸ್ಟೆಪ್ದಾಗ ಆ ಸ್ಲೋಪ್ 0 ಇರ್ತೈತೆ ಮ್ಯಾಕ್ಸಿಮಮ್ ಅವ್ರು ಮಿನಿಮಮ್ ಪಾಯಿಂಟನ್ನು ಅಟೈನ್ ಮಾಡಿದಾಗ ಈ ಒಂದು ಗ್ರಾಫ್ ಅಲ್ಲಿ ಸ್ಲೋಪ್ ಏನಿರ್ತೈತಿ 0 ಇರ್ತೈತಿ. ಸೊ ನಾನು ಸೆಕೆಂಡ್ ಸ್ಟೆಪ್ದಾಗ ಸ್ಲೋಪ್ 2x - 2 ಬಂದಿತ್ತು ನಮ್ದು, ಇದನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀನಿ. ಇಲ್ಲಿ ಹಿಡ್ದ x = 1 ಬತ್ತು. ಇಟ್ ಮೀನ್ಸ್ x = 1 ಇದ್ದಾಗ y ಮ್ಯಾಕ್ಸಿಮಮ್ ವ್ಯಾಲ್ಯೂರ ಅಟೇನ್ ಆಗಿರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂನ ಬಂದಿರ್ಬೋದು. ಸೊ x = 1 ಅನ್ನು ಈ ಥರ ಹಾಕೋಣ. ಈಗ ಮ್ಯಾಕ್ಸಿಮಮ್ ಆರ್ ಮಿನಿಮಮ್ value can be present at x = 1. ಈ ಒಂದು ಸೆಂಟೆನ್ಸ್ ಪ್ರಕಾರ ನಾನು ಏನು ಹೇಳಕ್ಕೆ ಟ್ರೈ ಮಾಡ್ತೀನಿ ನಿಮಗೆ, x = 1 ಇದ್ದಾಗ y ಮ್ಯಾಕ್ಸಿಮಮ್ ಇರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂನ ಅಟೇನ್ ಆಗಿರ್ಬೋದು. ನೋಡೋಣ ಅಥವಾ ಮ್ಯಾಕ್ಸಿಮಮ್ ಬರ್ತೈತೋ ಮಿನಿಮಮ್ ಬರ್ತೈತೋ ಅನ್ನೋದು ಡಬಲ್ ಡಿಫ್ರೆನ್ಷಿಯೇಷನ್ ಹಿಡಿದಾಗ ಗೊತ್ತಾಗ್ತೈತೆ ನಮಗೆ. ಸೊ y = ಏನು ಬರ್ತಿಲ್ಲಿ 1 plus x square minus 2x. x ಅನ್ನು ಹಾಕ್ರಿ, ಇಲ್ಲಿ ಗೊತ್ತಾಗ್ತೈತೆ ನಿಮಗೆ y ಎಷ್ಟು ಬರ್ತೈತೆ ಅನ್ನೋದು. 1 ಹಾಕ್ರಿ ಅಂತಂದ್ರೆ ಇದು 1 ಆಯಿತು, ಇದು 1 ಆಯಿತು, ಇದು -2. y = 0 ಬರತ್ತೆ. y = 0 ಅನ್ನೋದ ಮ್ಯಾಕ್ಸಿಮಮ್ ವ್ಯಾಲ್ಯೂನೂ ಆಗಿರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂನೂ ಆಗಿರ್ಬೋದು. ಅದನ್ನು ನಾವು ಥರ್ಡ್ ಸ್ಟೆಪ್ಲೆ ತಿಳ್ಕೊಂಡು d² dx² ಅನ್ನು ಕ್ಯಾಲ್ಕುಲೇಟ್ ಮಾಡೋಣ. ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. ನೋಡ್ರಿ ನಮ್ಮ ಕಡೆ ಏನೈತಿ dy by dx ಏನು ಬಂದಿತ್ತು ನಮ್ದು 2x - 2. ಇಲ್ಲಿ ಹಿಡಿದ ನೀವು ನೋಡ್ಬೋದು ಡಬಲ್ ಡಿಫ್ರೆನ್ಷಿಯೇಷನನ್ನು ಮಾಡಿ ಅಂತಂದ್ರೆ d² by dx². ಡಬಲ್ ಡಿಫ್ರೆನ್ಷಿಯೇಷನ್ ಏನು ಹೇಳ್ಕೊಡೋದು ಗೊತ್ತಾ ನಿಮ್ಗೆ, ಸ್ಲೋಪದ ಮತ್ತೊಂದು ಸ್ಲೋಪನ್ನು ಹೇಳ್ಕೊಡೋದೈತಿ. ಇನ್ ಕಡೆ ಒಂದು ಸ್ಲೋಪದ ಗ್ರಾಫ್ ತೆಗೆದ್ರಿ ಅಂತಂದ್ರೆ ಸ್ಲೋಪದ ಒಂದು ಗ್ರಾಫ್ ಐತಿ, ಆ ಗ್ರಾಫದ ಮತ್ತೊಂದು ಸ್ಲೋಪ. ಓಕೆ, ಡಬಲ್ ಡಿಫ್ರೆನ್ಷಿಯೇಷನ್ ಅದನ್ನ ಹೇಳ್ತೈತೆ. ಈ dy by dx ಅನ್ನೋ ಸ್ಲೋಪದ ಮತ್ತೊಂದು ಸ್ಲೋಪ್ ತೆಗಿತೀವಿ ನಾವು ಇಲ್ಲಿ. ಇದನ್ನು ಇನ್ನೊಂದು ಸ್ವಲ್ಪ ಡಿಫ್ರೆನ್ಷಿಯೇಷನನ್ನು ಇನ್ನೂ ಒಂದು ಸ್ವಲ್ಪ ಆಳವಾಗಿ ನೀವು ಕಲ್ತ್ರಿ ಅಂತಂದ್ರೆ ಅವಾಗ ಗೊತ್ತಾಗ್ತೈತೆ ನಿಮಗೆ. ಮ್ಯಾಥಮೆಟಿಕ್ಸ್ ಕಲೀನು ನಾವು. ಸೊ 2x ಡಿಫ್ರೆನ್ಷಿಯೇಷನ್ ಏನಾಯಿತು 2 ಡಿಫ್ರೆನ್ಷಿಯೇಷನ್ ಅಂತೂ 0. 2 ಬರಾಯ್ತು, 0ಕ್ಕಿಂತ ದೊಡ್ಡದೈತದ. ಗ್ರೇಟರ್ ದನ್ 0 ಇದ್ದಾಗ ನಮಗೆ ಏನು ವ್ಯಾಲ್ಯೂ ಸಿಕ್ಕಿರ್ತೈತಲ್ಲ y ಅದೇನಾಗಿರ್ತೈತಿ ಮಿನಿಮಮ್ ಆಗಿರ್ತೈತೆ, ಮಿನಿಮಮ್ ವ್ಯಾಲ್ಯೂ ಆಫ್ y ಆಗಿರ್ತೈತೆ. ಸೊ ನೋಡ್ಬೋದು ನೀವು ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ 0ಕ್ಕಿಂತ ದೊಡ್ಡದು ಬತ್ತಂದ್ರೆ ಗ್ರೇಟರ್ ದನ್ 0. 2 ಅನ್ನೋದು ಏನು ನಂಬರ್ ಐತೆ ಅದು ಗ್ರೇಟರ್ ದನ್ 0 ಐತೆ, ಮಿನಿಮಮ್ ಪಾಯಿಂಟ್ ಆಗಿರ್ತೈತೆ ಅದು. ಸೊ ಇಲ್ಲಿ ಇದೇನಿದೆ ಮಿನಿಮಮ್ ವ್ಯಾಲ್ಯೂ ನಾವು ಯಾವುದೇ ರೀತಿಯಿಂದ ಗ್ರಾಫ್ ಡ್ರಾ ಮಾಡತ್ತಿಲ್ಲ. ಇಲ್ಲಿ ವಿತೌಟ್ ಡ್ರಾಯಿಂಗ್ ಗ್ರಾಫ್ ನಾವಿಲ್ಲಿ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವ್ಯಾಲ್ಯೂನ ತೆಗಿಬೋದು ಯೂಸಿಂಗ್ ಡಿಫ್ರೆನ್ಷಿಯೇಷನ್. ಏನು ಡಿಫ್ರೆನ್ಷಿಯೇಷನ್ ಅಂತ ನಿಮಗೆ ಮೀನಿಂಗ ಗೊತ್ತಿಲ್ಲ, ಡಿಫ್ರೆನ್ಷಿಯೇಷನ್ ಯಾವ ರೀತಿ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಸೊ ಫಿಸಿಕ್ಸ್ದಾಗಂತೂ ನೀವು ಮನ್ಕೊಂಡು ಬಿಡ್ತೀರಿ ಎಲ್ಲ ಕಡೆ, ಯಾಕಂತಂದ್ರೆ ಕ್ವಶನ್ಸ್ ಫಿಸಿಕ್ಸ್ದಾಗ ಯೂಸ್ ಆಗೋದೈತಿದೆಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ನೆಕ್ಸ್ಟ್ ಕ್ವಶನ್ ಮಾಡ್ತೀರಿ, ವಿಡಿಯೋನ ಪಾಸ್ ಮಾಡಿ ಮಾಡ್ಬೋದು ನೀವು. ನಾನು ಇಲ್ಲಿ ಕ್ವಶನನ್ನು ಫಸ್ಟ್ ಏನು ಮಾಡ್ತೀನೋ ಈಗ ಮೇಲ್ಗಡೆ ಬರೆದು ಬಿಡ್ತೀನಿ ಒಂದ್ಸಲ. ಹಾಂ, ಇದು ಕ್ವಶನ್ ಒಂದು ಸ್ವಲ್ಪ ಇದು ಬೆಟರ್ ಕ್ವಶನ್ ಐತೆ ಒಂದು ಸ್ವಲ್ಪ. ಓಕೆ ಸರ್, ನೀವು ಈಸಿ ಕ್ವಶನ್ಗಳನ್ನು ಮಾಡ್ತೀರಿ. ನಮ್ಮ ಟೈಮ್ ಬಂದಾಗ ಅಂತಂದ್ರೆ ನಿಮ್ದು ಏನು ನಂಬರ್ ಬರ್ತದಲ್ಲ ಅವಾಗ ಕ್ವಶನನ್ನು ಡಿಫಿಕಲ್ಟ್ ಮಾಡಿಬಿಡ್ತೀರಿ. ಹಾಗೇನಿಲ್ಲ, ನೀವು ಕ್ವಶನನ್ನು ಟ್ರೈ ಮಾಡ್ರಿ. ನಾವು ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ y? ವಾಟ್ ಈಸ್ ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ y if y equals to a sin x plus b cos x, where a, b are positive constants, where a, b
ಆರ್ ಪಾಸಿಟಿವ್ ಕಾನ್ಸ್ಟೆಂಟ್ಸ್. ಎಲ್ಲಿ ಬರೀಲಿಲ್ಲ ನಾನು? ಪಾಸಿಟಿವ್ ಕಾನ್ಸ್ಟೆಂಟ್ಸ್. ಎ ಬಿ ಆರ್ ಪಾಸಿಟಿವ್ ಕಾನ್ಸ್ಟೆಂಟ್ಸ್. ಏನಿಲ್ಲ, ಕ್ವಶನ್ ಯಾವುದೇ ಒಂದು ಲ್ಯಾಂಗ್ವೇಜ್ದಾಗ ಕೇಳಲಿ ಅವ್ರು, ಯಾವುದೇ ಒಂದು ಲ್ಯಾಂಗ್ವೇಜ್ದಾಗ ಕೇಳುವಾರ ಕ್ವಶನನ್ನು ನಾವು ಮ್ಯಾಕ್ಸಿಮಮ್ ವ್ಯಾಲ್ಯೂ ಅವ್ರ ಮಿನಿಮಮ್ ವ್ಯಾಲ್ಯೂನ ತಗೋಬೇಕಾದ್ರೆ ಫಂಕ್ಷನ್ ಅಂತಂದ್ರೆ ವಾಯ್ಗೆ ನಾವು ಎಫ್ ಆಫ್ ಎಕ್ಸ್ ಅಂತ ಹೇಳಿ ಕರಿತೀವಿ, ಹೌದಿಲ್ಲ? ಎಫ್ ಆಫ್ ಎಕ್ಸ್ ಅಂತಂದ್ರೆ ಫಂಕ್ಷನ್, ವಾಯ್ ಅಂತಂದ್ರೂ ಕೂಡ ಫಂಕ್ಷನ್ ಇಲ್ಲಿ. ಸೊ ಇಲ್ಲಿ ವಾಟ್ ಈಸ್ ದ ಮಿನಿಮಮ್ ವ್ಯಾಲ್ಯೂ ಆಫ್ ವಾಯ್ ಇಫ್ ವಾಯ್ ಈಕ್ವಲ್ಸ್ ಟು ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್ ವೇರ್ ಎ ಬಿ ಆರ್ ಪಾಸಿಟಿವ್ ಕಾನ್ಸ್ಟೆಂಟ್ಸ್. ಸಿಂಪಲ್ ಕ್ವಶನದ ಲ್ಯಾಂಗ್ವೇಜ್ ಎಷ್ಟೇ ಡಿಫಿಕಲ್ಟ್ ಬರತ್ತಕ ನಮಗೆ ಸ್ಟೆಪ್ಸ್ ಗೊತ್ತಿರಬೇಕು. 3 ಸ್ಟೆಪ್ಗಳು ಅದಾವೆ ನಾವು ಫಂಕ್ಷನದ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ವ್ಯಾಲ್ಯೂ ತಗೋಬೇಕಾದ್ರೆ. ಫಸ್ಟ್ ಸ್ಟೆಪ್ ನಾವು ಫಸ್ಟ್ ಫಂಕ್ಷನನ್ನು ಕ್ಲಿಯರಾಗಿ ಬರ್ಕೊಳ್ಳು. ಏನಿತ್ತು ನಮ್ಮದು? ವಾಯ್ ಈಕ್ವಲ್ಸ್ ಟು ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್. ಹೌದು, ಇಲ್ಲಿ ಏನು ಮಾಡೋಣ ಅಂತಂದ್ರೆ ಫಸ್ಟ್ ಸ್ಟೆಪ್ಪನ್ನು ಫಾಲೋ ಮಾಡೋಣ. ಸ್ಲೋಪನ್ನು ತೆಗೀನು. ಈ ಒಂದು ಫಂಕ್ಷನದ ಯಾವುದೇ ಒಂದು ಗ್ರಾಫ್ ಇದ್ದಿರ್ಬೋದು, ಈ ಫಂಕ್ಷನದ ಆ ಗ್ರಾಫ್ದಾಗ ಸ್ಲೋಪ್ ಅಟ್ ಎನಿ ಪಾಯಿಂಟ್ ಡಿ ವೈ ಬೈ ಡಿ ಎಕ್ಸ್ ಏನಾಗ್ತೈತಿ? ಏನಂತರೂ ಹಂಗೆ ಉಳಿತೈತೆ. ಅದಕ್ಕಂತಂದ್ರೆ ಇದು ಪಾಸಿಟಿವ್ ಒಂದು ಕಾನ್ಸ್ಟೆಂಟ್ ಐತತ್ತ, ಪಾಸಿಟಿವ್ ಕಾನ್ಸ್ಟೆಂಟ್ ಒಂದು ಕಾನ್ಸ್ಟೆಂಟದ ಮಲ್ಟಿಪ್ಲೈ ಆಗೈತೆ ಸೈನ್ ಎಕ್ಸಿಗೆ. ಸೊ ಏನಂತರೂ ಹಂಗೆ ಉಳಿತು. ಸೈನ್ ಎಕ್ಸ್ದ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಯ್ತು. ಇಲ್ಲಿ ಕಾಸ್ ಎಕ್ಸ್ದ ಡಿಫ್ರೆನ್ಷಿಯೇಷನ್ ಮೈನಸ್ ಸೈನ್ ಎಕ್ಸ್ ಆಗ್ತೈತಿ. ಸೊ ಮೈನಸ್ ಬಿ ಸೈನ್ ಎಕ್ಸ್. ನಮಗಿಲ್ಲಿ ಏನಾಗಿ ಗೊತ್ತಾಯಿತು? ಸ್ಲೋಪ್ ಆ್ಯಟ್ ಎನಿ ಪಾಯಿಂಟ್. ಇನ್ನು ಸೆಕೆಂಡ್ ಸ್ಟೆಪ್ದಾಗ ಇದ ಸ್ಲೋಪನ್ನು ನಾವೇನು ಡಿ ವೈ ಬೈ ಡಿ ಎಕ್ಸ್ ಐತಿಲ್ಲ, ಅದನ್ನ ಏನು ಮಾಡ್ತೀವಿ ಅಂತಂದ್ರೆ 0 ಅಂತ ಹೇಳಿ ಕನ್ಸಿಡರ್ ಮಾಡ್ತೀವಿ. ಬಿಕಾಸ್ ಅಟ್ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ಪಾಯಿಂಟ್ ಏನಿರ್ತೈತೆ ಗ್ರಾಫ್ದಾಗ ಅಲ್ಲಿ ಸ್ಲೋಪ್ 0 ಇರ್ತೈತೆ. ಸೊ ನಾನು ಡಿ ವೈ ಬೈ ಡಿ ಎಕ್ಸನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡಿ. ಡಿ ವೈ ಬೈ ಡಿ ಎಕ್ಸ್ ಅಂತಂದ್ರೆ ಎ ಕಾಸ್ ಎಕ್ಸ್ ಮೈನಸ್ ಬಿ ಸೈನ್ ಎಕ್ಸ್ ಐತೆ. ಇದನ್ನು ನಾನು 0 ಅಂತ ಹೇಳಿ ತಿಳ್ಕೊಂಡು ಇಲ್ಲಿ. ಸೊ ಇಲ್ಲಿ ಎ ಕಾಸ್ ಎಕ್ಸ್ ಈಕ್ವಲ್ಸ್ ಟು ಏನಾಯಿತು? ಬಿ ಸೈನ್ ಎಕ್ಸ್ ಆಯಿತು. ನಾನು ಇಲ್ಲಿ ಹಿಡ್ದ ಬಿಯನ್ನು ಈ ಕಡೆ ಡಿವೈಡ್ ಕೊಟ್ಬಿಡ್ರಿ. ಸೊ ಏನಾಗ್ತೈತಿ? ಎ ಬೈ ಬಿ ಈಕ್ವಲ್ಸ್ ಟು ಸೈನ್ ಎಕ್ಸ್ ಬೈ ಕಾಸ್ ಎಕ್ಸ್ ಆಗ್ತೈತಿ, ಹೌದಿಲ್ಲ? ಕಾಸ್ ಎಕ್ಸನ್ನು ಆ ಕಡೆ ಡಿವೈಡ್ ಕೊಡ್ರಿ, ಬಿಯನ್ನು ಈ ಕಡೆ ಕೊಟ್ಟು ಡಿವೈಡ್ ಕೊಡ್ರಿ. ಇದೇ ಏನಾಯ್ತು ನಮ್ದು? ಟ್ಯಾನ್ ಎಕ್ಸ್ ಆಯ್ತು. ಟ್ಯಾನ್ ಎಕ್ಸ್ ಎಷ್ಟು ಬರಾಯ್ತು ನಮ್ದು? ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ಎ ಬೈ ಬಿ ಅಂಥೇಳಿ ಬರ್ತದೆ. ಸರ್ ನಮಗೆ ಎಕ್ಸದ ವ್ಯಾಲ್ಯೂನೂ ಗೊತ್ತಾಗಲಿಲ್ಲರಲ್ಲ, ಇಲ್ಲಿ ನಮಗೆ ಟ್ಯಾನ್ ಎಕ್ಸರೇ ಗೊತ್ತಾಗ್ತಲ್ಲ, ಏನಾದರೂ ಒಂದು ಹಿಂಟ್ ಬತ್ತಿಲ್ಲೋ ಇಲ್ಲಿ. ಸೊ ಟ್ಯಾನ್ ಎಕ್ಸ್ ಹಿಡ್ದ ನಾವು ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸದ ವ್ಯಾಲ್ಯೂನ ತೆಗಿಬೋದು. ಸೆಕೆಂಡ್ ಸ್ಟೆಪ್ ಡನ್ ಆಯ್ತು ನಮ್ಮದು. ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ಎ ಬೈ ಬಿ ಬತ್ತು. ಇಟ್ ಮೀನ್ಸ್ ಏನಿದೆ ನೋಡಿರಿ, ಈ ರೀತಿ ಒಂದು ಟ್ರಯಾಂಗಲ್ ತೊಗೊಂಡು ಅಂತಂದ್ರೆ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದು 90 ಡಿಗ್ರಿ ಐತಿ, ಹಂಗೆ ಕಾಣಾಗಿಲ್ಲ, ಬಟ್ 90 ಡಿಗ್ರಿ ಅಂತೇಳಿ ಅಸ್ಯೂಮ್ ಮಾಡಿ. ಈ ಒಂದು ಆ್ಯಂಗಲನ್ನು ನಾನು ಎಕ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಿ ಅಂತಂದ್ರೆ ಟ್ಯಾನ್ದಾಗ ಏನೈತೆ? ಎಕ್ಸ್ ಅನ್ನೋ ಒಂದು ಆ್ಯಂಗಲ್ ಐತಿ. ಈ ಎಕ್ಸ್ ಪ್ರಕಾರ ಪರ್ಪೆಂಡಿಕ್ಯುಲರ್ ಇದಾಯಿತು. ಎಕ್ಸ್ದ ಆ್ಯಂಗಲ್ದ ಅಪೋಸಿಟ್ ಸೈಡ್ ಏನಿರ್ತೈತೆ ಅದಕ್ಕೆ ನಾನು ಪರ್ಪೆಂಡಿಕ್ಯುಲರ್ ಅಂತ ಕರಿತೀನಿ. ಇದಂತೂ ಹೈಪಾಟ್ನ್ಯೂಸ್ ಐತೆ. ಇದೇನಾಯಿತು? ಬೇಸ್ ಆಯಿತು. ಸೊ ನೋಡ್ಬೋದು ನೀವು ಟ್ಯಾನ್ ಎಕ್ಸನ್ನು ನಾನು ಪರ್ಪೆಂಡಿಕ್ಯುಲರ್ ಓವರ್ ಬೇಸ್ ಅಂತ ಹೇಳಿ ಬರಿಬೋದು, ಹೌದಿಲ್ಲ? ಬೇಸ್ ಅಂತೇಳಿ ಬರಿಬೋದು. ಪರ್ಪೆಂಡಿಕ್ಯುಲರ್ ಎಷ್ಟೈತಿ ನಮ್ಮದ? ಎ ಐತಿ. ಪರ್ಪೆಂಡಿಕ್ಯುಲರ್ ಎಷ್ಟೈತಿ? ಎ ಐತಿ. ಬೇಸ್ ಎಷ್ಟೈತಿ? ಬಿ ಐತಿ. ಹೈಪಾಟ್ನ್ಯೂಸ್ ಎಷ್ಟಾಯ್ತು? ಇಲ್ಲಿ ಹಿಡ್ದ ಪೈಥಾಗೋರಸ್ ಥಿಯರಮನ್ನು ಯೂಸ್ ಮಾಡಿರಿ ಅಂತಂದ್ರೆ ಇದು ಎಷ್ಟಾಗ್ತೈತಿ? ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಆಗ್ತೈತಿ ಅಂಡರ್ ರೂಟ್ದಾಗ, ಹೌದು? ಇಲ್ಲಿ ಹಿಡ್ದ ನಾನು ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ದ ವ್ಯಾಲ್ಯೂನ ತೆಗೆದ ಈ ಇಕ್ವೇಷನ್ದಾಗ ಹಾಕ್ಬೋದು. ಅಲ್ಲಿ ಆ ಒಂದು ವಾಯ್ದ ವ್ಯಾಲ್ಯೂ ಮ್ಯಾಕ್ಸಿಮ ಅವ್ರ ಮಿನಿಮಮ್ ವ್ಯಾಲ್ಯೂ ಇರ್ಬೋದು. ನೋಡಿರಿ, ಫಂಕ್ಷನ್ದ ಏನು ಇಕ್ವೇಷನ್ ಐತಿಲ್ಲ, ವಾಯ್ ಈಕ್ವಲ್ಸ್ ಟು ಎ ಸೈನ್ ಎಕ್ಸ್ ಪ್ಲಸ್ ಬಿ ಕಾಸ್ ಎಕ್ಸ್, ಹೌದು? ಇಲ್ಲಿ ನಾನು ಸೈನ್ ಎಕ್ಸ್ದ ವ್ಯಾಲ್ಯೂವನ್ನು ತೊಗೊಂಡು ಇಲ್ಲಿ ಹಾಕ್ನು, ಕಾಸ್ ಎಕ್ಸ್ದ ವ್ಯಾಲ್ಯೂವನ್ನು ತೊಗೊಂಡು ಹಾಕ್ನು, ನನಗೆ ವಾಯ್ದು ಏನೋ ಒಂದು ವ್ಯಾಲ್ಯೂ ಬರ್ತದೆ. ಅದು ವಾಯ್ದ ವ್ಯಾಲ್ಯೂ ಮ್ಯಾಕ್ಸಿಮಮ್ ಆಗಿರೋದು ಅಥವಾ ಮಿನಿಮಮ್ ವ್ಯಾಲ್ಯೂ ಆಗಿರ್ಬೋದು. ಅದನ್ನು ನಾನು ಥರ್ಡ್ ಸ್ಟೆಪ್ಲೇ ತಿಳ್ಕೊತೀನಿ, ಅದು ಮ್ಯಾಕ್ಸಿಮಮ್ ಐತೋ ಮಿನಿಮಮ್ ಐತೋ ಅಂತೇಳಿ. ಓಕೆ, ಇಲ್ಲಿ ನೋಡ್ರಿ, ಸೈನ್ ಎಕ್ಸನ್ನು ಬರೆದ್ರೆ ಅಂತಂದ್ರೆ ಸೈನ್ ಎಕ್ಸ್ ಏನಿರ್ತೈತಿ? ಪರ್ಪೆಂಡಿಕ್ಯುಲರ್ ಓವರ್ ಹೈಪಾಟ್ನ್ಯೂಸ್, ಹೌದಿಲ್ಲ? ಎಕ್ಸ್ ಪ್ರಕಾರ ಎ ಅನ್ನೋದು ನಮ್ಮದೇನ? ಪರ್ಪೆಂಡಿಕ್ಯುಲರ್. ಹೈಪಾಟ್ನ್ಯೂಸ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಅಂಡರ್ ರೂಟ್ದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಸೈನ್ ಎಕ್ಸದ ವ್ಯಾಲ್ಯೂ ಆಯ್ತದ. ಅದನ್ನ ನಾನು ಕಾಸ್ ಎಕ್ಸದ ಬರೆಯಕ್ಕೆ ಹೋದ್ನಿ ಅಂತಂದ್ರೆ ಕಾಸ್ ಎಕ್ಸ್ ಏನಾಗ್ತೈತಿ? ಬೇಸ್ ಓವರ್ ಹೈಪಾಟ್ನ್ಯೂಸ್. ಸೊ ಎಕ್ಸ್ ಪ್ರಕಾರ ಇದು ಬೇಸಾ, ಇದು ಹೈಪಾಟ್ನ್ಯೂಸ್. ಬೇಸ್ ಎಷ್ಟೈತೆ ನಮ್ಮದ? ಬಿ ಬೈ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಹಿಡ್ದ ನನಗೇನು ಗೊತ್ತಾಯ್ತು? ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸ್ದ ವ್ಯಾಲ್ಯೂಸ್ ಗೊತ್ತಾಯ್ತು, ಅದನ್ನ ನಾನು ಇಲ್ಲಿ ಹಾಕ್ಬೋದು. ಸೊ ವಾಯ್ದು ಏನೋ ಒಂದು ವ್ಯಾಲ್ಯೂ ಬರೋದೈತಿ ಇಲ್ಲಿ. ಸೈನ್ ಎಕ್ಸ್ ಎಷ್ಟೈತಿ? ಎ ಡಿವೈಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಿ.
ಕಾಸ್ ಎಕ್ಸದ ವ್ಯಾಲ್ಯೂ ಎಷ್ಟೈತಿ ಬಿ ಡಿವೈಡೆಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಇಲ್ಲಿ ಹಿಡ್ದ ಇದೇನಾಯಿತು ಎ ಸ್ಕ್ವೇರ್, ಇದೇನಾಯಿತು ಬಿ ಸ್ಕ್ವೇರ್. ಇಲ್ಲಿ ನೋಡ್ಬೋದು ನೀವು ಡಿನಾಮಿನೇಟರ್ ಎರಡು ಕಡೆ ಸೇಮ್ ಅದಾವೆ. ಡಿನಾಮಿನೇಟರ್ ಸೇಮ್ ಇದ್ದಾಗ ಏನೂ ನಮ್ಗೆ ಅಭ್ಯಂತರ ಇಲ್ಲ, ನಾವು ನ್ಯೂಮರೇಟರ್ಗಳನ್ನು ಡೈರೆಕ್ಟ್ಲಿ ಆ್ಯಡ್ ಮಾಡ್ಬೋದು. ಸೊ ಇದೇನಾಯಿತು ಎ ಸ್ಕ್ವೇರ್, ಇದೇನಾಯಿತು ಬಿ ಸ್ಕ್ವೇರ್ ಡಿವೈಡೆಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಹೌದು, ಓಕೆ. ಇದೇನು ಬತ್ತು ನಮ್ಮದು ವಾಯ್ದು ವ್ಯಾಲ್ಯೂ ಬತ್ತಿಲ್ಲಿ. ಎ ಬಿ ಏನದಾವ ನಮ್ಮ ಪಾಸಿಟಿವ್ ಕಾನ್ಸ್ಟೆಂಟ್ಸ್ ಅದಾವೆ. ನಾವು ಡೈರೆಕ್ಟಾಗಿ ವಾಯ್ದು ವ್ಯಾಲ್ಯೂ ತೆಗೆದು ಇಲ್ಲಿ ಏನು ವಾಯ್ದು ವ್ಯಾಲ್ಯೂ ಬತ್ತಲ್ಲ, ಇದು ವಾಯ್ದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಐತೋ ಅವ್ರು ಮಿನಿಮಮ್ ಐತೋ ಅಂತ ಹೆಂಗೆ ತಿಳ್ಕೊಬೋದು ನಾವು? ಡಬಲ್ ಡಿಫ್ರೆನ್ಷಿಯೇಷನ್ ಇಟ್ಟದ ನಮ್ಗೆ ಡಿ ವೈ ಬೈ ಡಿ ಎಕ್ಸದ ವ್ಯಾಲ್ಯೂ ಎಷ್ಟು ಬಂದೈತಿ ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ಎ ಬೈ ಬಿ ಬಂದೈತಿ. ಇಷ್ಟ ಈ ಒಂದು ಇದ್ರಾಗ ಇದನ್ನಷ್ಟು ತಿಳ್ಕೊಂಡಿವಲ್ಲ ನಾವು. ಓಕೆ, ಇಲ್ಲಿ ಹಿಡ್ದ ಇದನ್ನು ನಮಗೇನು ಗೊತ್ತಾಗಿತ್ತು ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ಎ ಬೈ ಬಿ ಅಂತೇಳಿ ಗೊತ್ತಾಗಿತ್ತು. ಇಲ್ಲಿ ಹಿಡ್ದ ಸ್ಲೋಪನ್ನು 0 ಅಂತೇಳಿ ಕನ್ಸಿಡರ್ ಮಾಡಿದಾಗ ನಾನು ಟ್ಯಾನ್ ಎಕ್ಸ್ ಈಕ್ವಲ್ಸ್ ಟು ಎ ಬೈ ಬಿ ಅಂತೇಳಿ ಗೊತ್ತಾಗಿತ್ತು. ಅಲ್ಲಿ ಹಿಡ್ದ ನಾನು ಸೈನ್ ಎಕ್ಸ್ ಮತ್ತು ಕಾಸ್ ಎಕ್ಸದ ವ್ಯಾಲ್ಯೂ ತೆಗೆದ ಆ ಇಕ್ವೇಷನ್ದ ಹಾಕಿ. ಇನ್ನು ಥರ್ಡ್ ಸ್ಟೆಪ್ದಾಗ ಇದೇನು ವಾಯ್ದು ವ್ಯಾಲ್ಯೂ ಬಂದೈತೆ ಇದು ಮ್ಯಾಕ್ಸಿಮಮ್ ಐತೋ ಅವ್ರು ಮಿನಿಮಮ್ ಐತೋ ಅಂತೇಳಿ ತಿಳ್ಕೊಬೇಕಾದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ಡಿ ಸ್ಕ್ವೇರ್ ವೈ ಬೈ ಡಿ ಎಕ್ಸ್ ಸ್ಕ್ವೇರನ್ನು ಕ್ಯಾಲ್ಕುಲೇಟ್ ಮಾಡಬೇಕಾಗ್ತೈತೆ ನಾನು. ಡಿ ವೈ ಬೈ ಡಿ ಎಕ್ಸ್ ಏನು ಬಂದೈತೆ ನಮ್ಮದು ನೋಡ್ನು ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ನೋಡ್ರಿ ಎ ಕಾಸ್ ಎಕ್ಸ್ ಇದೆ, ಎ ಕಾಸ್ ಎಕ್ಸ್ ಮೈನಸ್ ಬಿ ಸೈನ್ ಎಕ್ಸ್. ಹೌದು, ಇವಾಗ ನೋಡ್ರಿ ಇಲ್ಲಿ ಭಾಳ ಕೇರ್ಫುಲ್ಲಾಗಿ ನೋಡ್ರಿ ಡಬಲ್ ಡಿಫ್ರೆನ್ಷಿಯೇಷನ್ ಮಾಡತ್ತೆ ನಾನು ಡಿ ಸ್ಕ್ವೇರ್ ಬೈ ಡಿ ಎಕ್ಸ್ ಸ್ಕ್ವೇರ್. ಎ ಅಂತರೂ ಕಾನ್ಸ್ಟೆಂಟ್ ಐತೆ ಹಂಗೆ ಉಳಿತು. ಕಾಸ್ ಎಕ್ಸದ ಏನು ಡಿಫ್ರೆನ್ಷಿಯೇಷನ್ ಐತಿಲ್ಲ ಮೈನಸ್ ಸೈನ್ ಎಕ್ಸ್ ಆಗ್ತೈತೆ ಅದು. ಸೊ ಏನು ಬರೀಬೋದು ನಾನು ಮೈನಸ್ ಎ ಸೈನ್ ಎಕ್ಸ್ ಮೈನಸ್ ಬಿ ಸೈನ್ ಎಕ್ಸದ ಡಿಫ್ರೆನ್ಷಿಯೇಷನ್ ಕಾಸ್ ಎಕ್ಸ್ ಆಗ್ತೈತಿ. ಇಲ್ಲಿ ನೋಡ್ಬೋದು ನೀವು ಸೈನ್ ಎಕ್ಸದ ಮತ್ತು ಕಾಸ್ ಎಕ್ಸದ ಏನು ವ್ಯಾಲ್ಯೂಸ್ ಬಂದವಲ್ಲ ನಮ್ಮ ಕಡೆ ಸೈನ್ ಎಕ್ಸ್ ಎ ಡಿವೈಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್. ಅವ್ರು ಎ ಮತ್ತು ಬಿ ಪಾಸಿಟಿವ್ ಕಾನ್ಸ್ಟೆಂಟ್ಸ್ ಅದಾವ ಅಂತ ಹೇಳ್ಯಾರ. ಏನೂ ಪಾಸಿಟಿವ್ ಐತಿ ಡಿವೈಡೆಡ್ ಬೈ ಅಂಡರ್ ರೂಟ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ದು ವ್ಯಾಲ್ಯೂ ಪಾಸಿಟಿವ್ ಬರೋದೈತಿ. ಸೈನ್ ಎಕ್ಸು ಇಲ್ಲಿ ಪಾಸಿಟಿವ್ ಐತಿ, ಕಾಸ್ ಎಕ್ಸೂ ಪಾಸಿಟಿವ್ ಐತಿ. ಸೈನ್ ಎಕ್ಸದ ವ್ಯಾಲ್ಯೂ ಪಾಸಿಟಿವ್, ಕಾಸ್ ಎಕ್ಸದ ವ್ಯಾಲ್ಯೂ ಪಾಸಿಟಿವ್, ಇದೇ ನೆಗೆಟಿವ್ನ ವ್ಯಾಲ್ಯೂ ಐತಿ. ಏನದ ಪಾಸಿಟಿವ್ ಕಾನ್ಸ್ಟೆಂಟ್ ಇದರದಂತರೂ ಪಾಸಿಟಿವ್ ವ್ಯಾಲ್ಯೂ ಐತಿ. ಸೈನ್ ಎಕ್ಸದ ವ್ಯಾಲ್ಯೂ ಅದು ಪಾಸಿಟಿವ್ ಬಂದೈತೆ ಅಲ್ಲಿ ನಮ್ದು ಅಲ್ಲಿ ಪ್ರಕಾರ. ಸೊ ಇಲ್ಲಿ ನಡ್ಬಾರ್ಕ್ ನೆಗೆಟಿವ್ ಐತಿ. ಬಿದೇನು ವ್ಯಾಲ್ಯೂ ಐತಿಲ್ಲ ಬಿ ಅನ್ನೋದು ಒಂದು ಪಾಸಿಟಿವ್ ಕಾನ್ಸ್ಟೆಂಟ್ ಅದರದ್ದು ಪಾಸಿಟಿವ್ ವ್ಯಾಲ್ಯೂ ಐತಿ. ಕಾಸ್ ಎಕ್ಸೂ ನಮ್ಮದು ಪಾಸಿಟಿವ್ ವ್ಯಾಲ್ಯೂನ ತೊಗೊಂಡ್ಬಂದೈತಿ. ಸೊ ಇಲ್ಲಿ ನೋಡ್ರಿ ಪಾಸಿಟಿವ್ ಇಂಟು ಪಾಸಿಟಿವ್ ಪಾಸಿಟಿವ್ ಆಯ್ತು, ಬಟ್ ಪಾಸಿಟಿವ್ ಇಂಟು ನೆಗೆಟಿವ್ ಇದಂತರೂ ನೆಗೆಟಿವ್ ಆಯ್ತು. ಇಲ್ಲಿ ಪಾಸಿಟಿವ್ ಇಂಟು ಪಾಸಿಟಿವ್ ಪಾಸಿಟಿವ್, ಪಾಸಿಟಿವ್ ಇಂಟು ನೆಗೆಟಿವ್ ನೆಗೆಟಿವ್ ಆಗ್ತೈತಿ. ಸೊ ಓವರ್ ಆಲ್ ಏನು ಬರೋದೈತಿ ಗೊತ್ತಾ ನಮ್ಮದು ನೆಗೆಟಿವ್ ವ್ಯಾಲ್ಯೂನ ಬರೋದೈತಿ. ಡಬಲ್ ಡಿಫ್ರೆನ್ಷಿಯೇಷನ್ದೇನು ವ್ಯಾಲ್ಯೂ ಬತ್ತಲ್ಲ ಅದು ನೆಗೆಟಿವ್ ಬತ್ತ. ಇಟ್ ಮೀನ್ಸ್ ನೆಗೆಟಿವ್ ಅಂತಂದ್ರೆ ಝೀರೋಕ್ಕಿಂತ ಸಣ್ಣದಲ್ಲ ಅದು. ಝೀರೋಕ್ಕಿಂತ ಸಣ್ಣದತ್ತಂದ್ರೆ ವಾಯ್ದೇನು ವ್ಯಾಲ್ಯೂ ಬಂದೈತೆ ನಮಗೆ ಅದು ಮ್ಯಾಕ್ಸಿಮಮ್ ಬಂದೈತೆ. ಅವ್ರು ಮ್ಯಾಕ್ಸಿಮಮ್ ವ್ಯಾಲ್ಯೂನ ಕೇಳತ್ತಿದ್ರು ನಮಗೆ. ಡಬಲ್ ಡಿಫ್ರೆನ್ಷಿಯೇಷನ್ ಅದು ವ್ಯಾಲ್ಯೂ ನೆಗೆಟಿವ್ ಬತ್ತು ನಮಗೆ ಓವರ್ ಆಲ್. ನೆಗೆಟಿವ್ ಅಂತಂದ್ರೆ ಝೀರೋಕ್ಕಿಂತ ಸಣ್ಣದು. ಯಾವಾಗ ಡಬಲ್ ಡಿಫ್ರೆನ್ಷಿಯೇಷನ್ ಅದು ವ್ಯಾಲ್ಯೂ ನೆಗೆಟಿವ್ಕಿಂತ ಸಣ್ಣದು ಬರ್ತೈತಲ್ಲ ಅವಾಗ ನಮ್ಗೆ ಏನಾಗ್ತೈತಿ ವಾಯ್ದು ವ್ಯಾಲ್ಯೂ ಮ್ಯಾಕ್ಸಿಮಮ್ ಬಂದೈತೆ ಅಂದಂಗೆ. ಸೊ ವಾಯ್ದು ವ್ಯಾಲ್ಯೂ ಏನಾಯ್ತು ಇಲ್ಲಿ ವಾಯ್ ಮ್ಯಾಕ್ಸ್ ಬಂದೈತೆ ನಮ್ಮದು. ಈ ಒಂದು ಏನು ಕ್ವಶನ್ ಐತಿಲ್ಲ ಈ ಕ್ವಶನ್ ಮುಂದೊಂದು ದಿನ ನಾವು ನೆಕ್ಸ್ಟ್ ಚಾಪ್ಟರ್ಸ್ ಕಲಿತೀವಲ್ಲ ಅಲ್ಲಿ ಈ ಒಂದು ಕ್ವಶನ್ ರಿಪೀಟ್ ಆಗ್ತೈತೆ ಮತ್ತೊಂದು ಸಲ. ಅವಾಗ ನಾನು ಇದು ಕ್ವಶನನ್ನು ನೆನಪು ಮಾಡ್ತೀನಿ. ಈ ಕ್ವಶನ್ದಾಗ ಇನ್ನೊಂದು ಕ್ವಶನ್ ಐತೆ ಮತ್ತು ಇದ್ರದ್ದು ಜಸ್ಟ್ ನೀವು ಮ್ಯಾಕ್ಸಿಮಮ್ ವ್ಯಾಲ್ಯೂನ ತೆಗೆದ್ರೆ ಇನ್ನೂ ಮಿನಿಮಮ್ ವ್ಯಾಲ್ಯೂನೂ ಕೂಡ ತೆಗಿಬೋದು ನಾವು ಇದೇ ಕ್ವಶನ್ದಾಗ ಮತ್ತು ಅದನ್ನು ಅವಾಗ ನೋಡ್ನು. ಈಗ ಜಸ್ಟ್ ಈ ಕ್ವಶನ್ನ ಇನ್ನೊಂದು ಸಲ ಸಾಲ್ವ್ ಮಾಡಿರಿ ಅಂಡರ್ಸ್ಟ್ಯಾಂಡ್ ಆಗಿರ್ಕಿಲ್ಲ ಅಂತಂದ್ರೆ ಇನ್ನೊಂದು ಸಲ ನೋಡ್ಬೋದು ನೀವು. ನೆಕ್ಸ್ಟ್ ಕ್ವಶನ್ ನೋಡೋನು ನಾವು ಇವತ್ತು. ಓಕೆ, ನೆಕ್ಸ್ಟ್ ಕ್ವಶನ್ ನೋಡ್ರಿ. ಕ್ವಶನನ್ನು ನೋಡಿ ನೀವು ಫಿಸಿಕ್ಸದ ಕ್ವಶನ್ ಐತೆ ಅಂತ ಹೇಳಿ ತಿಳ್ಕೊದ್ರಿ ಹೌದಲ್ಲ. ಆ ಕ್ವಶನ್ ನೋಡ್ರಿ ಎಲ್ಲರೂ ರೀಡ್ ಮಾಡ್ರಿ ಪ್ಲೀಸ್. ಅ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪ್ವರ್ಡ್ ಇನ್ ದ ಏರ್. ಇಟ್ಸ್ ಹೈಟ್ y at any time t is given by y equals to 10t minus 5t square where y is in meter and t is in seconds. What is maximum height attained by the ball? It means ಈ ಕ್ವಶನ್ದ ಮೀನಿಂಗ್ ಏನೈತಿ ಗೊತ್ತಾನ, ಒಂದು ಬಾಲ್ ಐತೆ ಅವ್ರ ಕಡೆ. ಆ ಬಾಲನ್ನು ಏನು ಮಾಡ್ತಾರ ಅವ್ರ ಏರ್ದಾಗ ಅಂತಂದ್ರೆ ಗಾಳಿ ಒಳಗೆ ಮ್ಯಾಗ ಉಗಿಯಾಕತ್ತಾರು. ಬಾಲ್ ಮ್ಯಾಕ್ಸಿಮಮ್ ಎಷ್ಟು ಹೈಟ್ನ ಅಟೈನ್ ಮಾಡೋದೈತೆ ಅನ್ನೋದು ಕೇಳಾಕತ್ತಾರ ಅವರು. ಈ ಬಾಲನ್ನು ನಾನು ಮೇಲೆ ಹೋಗಿದ್ನಂತಂದ್ರೆ ಇವಾಗ ನೋಡ್ರಿ ಇಫ್ ಐ ಥ್ರೋನ್ ಬಾಲ್ ವರ್ಟಿಕಲಿ ಅಪ್ವರ್ಡ್ಸ್ ನೋಡ್ರಿ
ಅ ಬಾಲ್ ಈಸ್ ಥ್ರೋನ್ ವರ್ಟಿಕಲಿ ಅಪೋರ್ಡ್ಸ್ ಮತ್ತು ಮ್ಯಾಗ್ ಹೋದಾರ ಇನ್ ದ ಏರ್ ಗಾಳಿ ಒಳಗೆ ಇಟ್ಸ್ ಹೈಟ್ y at any time t is given by y equals to 10t minus 5t square. ಇಟ್ ಮೀನ್ಸ್ ಒಂದು ಮ್ಯಾಥಮೆಟಿಕಲ್ ಇಕ್ವೇಷನ್ ಫಾರ್ಮ್ದಾಗ ಕೊಟ್ಟಾರ ನಮಗೆ. y ಅನ್ನೋದು ನಮ್ಮದು ಏನ ಹೈಟ್, ಟಿ ಅನ್ನೋದೇನ ಟೈಮ್ ಅಂತಂದ್ರೆ ಹೈಟ್ ಏನು ಮಾಡಾಯ್ತಿ ಟೈಮಲ್ಲಿ ಡಿಪೆಂಡ್ ಆಗೈತಿ, ಟೈಮಲ್ಲಿ ಡಿಪೆಂಡ್ ಆಗೈತಂತ ಈ ರೀತಿ ತಿಳ್ಕೊರಿ. ಟೈಮ್ ಚೇಂಜ್ ಆಗೈತಂದ್ರೆ ಹೈಟು ಕೂಡ ಏನಾಗ್ತೈತಿ ಚೇಂಜ್ ಆಗ್ತೈತಿ. ಒಂದು ಸ್ವಲ್ಪ ನೋಡಿದಾಗ ಬಾಲ್ ನಮ್ಮದು ಇಲ್ಲಿತ್ತು, ಇನ್ನೊಂದು ಸ್ವಲ್ಪ ಟೈಮ್ ಚೇಂಜ್ ಆಯ್ತು ತಿಳ್ಕೊರಿ. ಟೈಮ್ ಬಾಲ್ ನಮ್ಮದು ಏನಾಯಿತು ಇನ್ನೊಂದು ಸ್ವಲ್ಪ ಮ್ಯಾಗ್ ಹೋಯಿತು, ಮತ್ತೊಂದು ಸ್ವಲ್ಪ ಮ್ಯಾಗ್ ಹೋಯಿತು, ಒಂದು ಟೈಮ್ ಹೋಗಿ ಮತ್ತೆ ವಾಪಸ್ ಬರೋಕ್ಕೆ ಸ್ಟಾರ್ಟ್ ಆಗ್ತೈತೆ. ಸೊ ಇಟ್ ಮೀನ್ಸ್ ಹೈಟ್ y at any time t is given by y equals to 10t minus 5t square. ಮ್ಯಾಥಮೆಟಿಕಲ್ ಇಕ್ವೇಷನ್ ಫಾರ್ಮ್ದಾಗ ಕೊಟ್ಟಾರು. ವೇರ್ y is in ಮೀಟರ್ ಅಂತಂದ್ರೆ y ಏನೈತಿಲ್ಲ ನಮ್ದು ಅದ್ರದ್ದು ಯೂನಿಟ್ ಮೀಟರ್ ಐತಂತ. ಹೈಟ್ ಆಬ್ವಿಯಸ್ಲಿ ಯೂನಿಟ್ ಮೀಟರ್ ಇರಬೇಕಲ್ಲ, ಹೈಟ್ ಲೆಂತ್ ಬ್ರೆಡ್ತ್ ಇವೇನು ಮೆಜರ್ಮೆಂಟ್ಸ್ ಅದಾವಲ್ಲ ಅದ್ರದ್ದೆಲ್ಲ ಯೂನಿಟ್ ಮೀಟರ್ನಾಗ ಇರ್ತೈತಿ. ಟಿ ಈಸ್ ಇನ್ ಸೆಕೆಂಡ್ಸ್, ಟಿ ನಮ್ದೇನ ಟೈಮ್ ಐತೆ, ಅದರ ಸಂಬಂಧ ಅದರದ್ದು ಯೂನಿಟ್ ಏನೈತಿ ಸೆಕೆಂಡ್ ಐತೆ. ವಾಟ್ ಈಸ್ ದ ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಬೈ ದ ಬಾಲ್? ಈ ಬಾಲನ್ನು ಮ್ಯಾಗ್ ಉಗ್ದಾಗ ಈ ಬಾಲ್ ತನ್ನ ಮ್ಯಾಕ್ಸಿಮಮ್ ಎಷ್ಟು ಹೈಟನ್ನು ಅಟೈನ್ ಮಾಡೋದೈತೆ ಅಂತ ಕೇಳ್ಯಾರ. ಸೊ ಭಾಳಷ್ಟು ಸ್ಟೂಡೆಂಟ್ಸ್ಗಳು ನಾನು ನೋಡೀನಿ, ನಾನಂತರೂ ನೋಡಿಲ್ಲ, ನೀವು ನೋಡಿರಿ ಅಂತಂದ್ರೆ ತಿಳ್ಕೊರಿ ಇದನ್ನು. ಈ ಕ್ವಶನ್ ಏನು ತಿಳ್ಕೊತಾರೆ ಅವ್ರ ಒಂದು ಫಿಸಿಕ್ಸ್ದು ಕ್ವಶನ್ ಐತೆ ಅಂತ ತಿಳ್ಕೊತಾರೆ. ಅವ್ರು ಏನು ಮಾಡ್ತಾರೆ ಕೈನೆಮೆಟಿಕ್ಸ್ ಅಂತೇಳಿ ಚಾಪ್ಟರ್ ಐತೆ ನಮ್ಮದ, ನೆಕ್ಸ್ಟ್ ಚಾಪ್ಟರ್ ಮೋಷನ್ ಇನ್ ಸ್ಟ್ರೇಟ್ ಲೈನ್ದು ಕ್ವಶನ್ ಐತೆ ಅಂತ ಅವ್ರು ತಿಳ್ಕೊತಾರೆ. ಓಕೆ ಮೋಷನ್ ಇನ್ ಸ್ಟ್ರೇಟ್ ಲೈನ್ದ ಕ್ವಶನ್ ಐತೆ, ಬಟ್ ಯಾರಿಗೆ ಮ್ಯಾಥಮೆಟಿಕಲ್ ಕಾನ್ಸೆಪ್ಟ್ಸ್ ಏನು ಯಾರಿಗೆ ಗೊತ್ತಿದ್ದು ತಿಳ್ಕೊ ಅವ್ರು ಈಸಿಲಿ ಈ ಕ್ವಶನನ್ನು ಮಾಡ್ಕೊಂಡು ಹೋಗ್ತಾರೆ. ಅವ್ರು ಫಿಸಿಕ್ಸ್ ಗೊತ್ತಿಲ್ಲ ಅಂತಂದ್ರೂ ಅವ್ರು ಈ ಕ್ವಶನನ್ನು ಮಾಡ್ಕೊಂಡು ಹೋಗ್ತಾರೆ. ಫಿಸಿಕ್ಸ್ದಾಗ ಕ್ವಶನ ಬಟ್ ಒಂದು ಮ್ಯಾಥಮೆಟಿಕಲ್ ಫಾರ್ಮ್ಯಾಟ್ದಾಗ ಕೊಟ್ಟಾರ. ಈಗ y ಈಕ್ವಲ್ಸ್ ಟು ಏನೈತೆ ನಮ್ದು 10t minus 5t square. ಇಟ್ ಮೀನ್ಸ್ ಈ ರೀತಿ ತಿಳ್ಕೊರಿ, y ಇಸ್ ಅ ಫಂಕ್ಷನ್ ಆಫ್ ಟಿ ಐತೆ ಅಂತ ತಿಳ್ಕೊರಿ. ವಾಯ್ದವ್ರು ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳತ್ತಾರ, ಯಾಕಂತಂದ್ರೆ ವಾಯ್ ನಮ್ಮದು ಏನೈತಿ ಈ ಕ್ವಶನ್ ಪ್ರಕಾರ ಹೈಟ್, ಮ್ಯಾಕ್ಸಿಮಮ್ ಹೈಟ್ ಅಟೈನ್ಡ್ ಬೈ ದ ಬಾಲ್ ಅಂತಂದ್ರೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ವಾಯ್ ಕೇಳತ್ತಾರ. ಈ ಒಂದು ಏನು ಇಕ್ವೇಷನ್ ಐತಿಲ್ಲ ಇದು ಗ್ರಾಫ್ ಐತೆ ಅಂತ ತಿಳ್ಕೊರಿ. ಈ ಒಂದು ಫಂಕ್ಷನ್ ಐತಿದ ವಾಯ್ ಆಸ್ ಅ ಫಂಕ್ಷನ್ ಆಫ್ ಟಿ, ಇದ್ರ ಗ್ರಾಫ್ ತೆಗೆದ್ರಿ ಅಂತಂದ್ರೆ ಇದ್ರದ್ದು ಗ್ರಾಫ್ ಯಾವುದೇ ಒಂದು ಗ್ರಾಫ್ ಬರ್ತೈತಿ ಒಟ್ಟ ಆ ಗ್ರಾಫ್ದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇರ್ಬೋದು ಅಥವಾ ಮಿನಿಮಮ್ ವ್ಯಾಲ್ಯೂ ಇರ್ಬೋದು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್ ಅವ್ರ ಮಿನಿಮಮ್ ವ್ಯಾಲ್ಯೂ ಆಫ್ ಫಂಕ್ಷನ್ ಈ ಒಂದು 3 ಸ್ಟೆಪ್ಲೇ ನಾವು ತಕ್ಕೋಬೋದು. ಈಗ ನಾವು ನೋಡಕತ್ತಿದ್ದು ಏನು ಮಾಡ್ತೀರಿ, ಫಸ್ಟ್ ಸ್ಟೆಪ್ದಾಗ dy/dx ಅನ್ನು ತಗೋತೀರಿ. ಸೊ ಈಗ dy/dx ಅನ್ನು ತಗೊಂಡು ನಾವು dy/dx ಫಸ್ಟ್ ಸ್ಟೆಪ್ದಾಗ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು x. y ಆಸ್ ಅ ಫಂಕ್ಷನ್ ಆಫ್ ಟೈಮ್ ಏನೈತಿಲ್ಲ ಒಂದು ಫಂಕ್ಷನ್ ಐತಿಲ್ಲ, ಆ ಫಂಕ್ಷನ್ದ ಗ್ರಾಫ್ದಾಗ ನಾವು ಸ್ಲೋಪನ್ನು ತೆಗಿತೀವಿ ಆಟ್ ಎನಿ ಪಾಯಿಂಟ್. ಓಕೆ ಏನು ಬರ್ತದ 10 minus 10t 10 minus 10t ಹೆಂಗೆ ಬರ್ತಂದ್ರೆ ನಾನು ಹೇಳಂಗಿಲ್ಲ ನಾನು ಡಿಫ್ರೆನ್ಷಿಯೇಷನ್ ನೀವು ಕಲೀರಿ, ಹೆಂಗೆ ಮಾಡ್ತೀರಿ ನಿಮ್ಮ ಮೇಲೆ ಬಿಟ್ಟದು. ಹೇಳಿಬಿಡ್ತು ನೋಡ್ರಿ, 10tದೇನು ಡಿಫ್ರೆನ್ಷಿಯೇಷನ್ ಐತಿಲ್ಲ ಅದು 10 ಆಗ್ತೈತಿ, ಪವರ್ ಮುಂದೆ ಬರ್ತೈತಿ, ಇದು 5 ಮಲ್ಟಿಪ್ಲೈ ಆಯ್ತಂದ್ರೆ 2 10 ಆಗ್ತೈತಿ, ಆಮೇಲೆ ಪವರ್ದಾಗ ಒಂದು ಮೈನಸ್ ಆಗ್ತೈತಿ, ಟಿ ಉಳಿತು. ಸೊ 10t minus 5t square ದ ಡಿಫ್ರೆನ್ಷಿಯೇಷನ್ 10 minus 10t. ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿದ ರೆಸ್ಪೆಕ್ಟ್ದಾಗ ಡಿಫ್ರೆನ್ಷಿಯೇಷನ್ ಮಾಡತ್ತೀವಿ ಹೌದಿಲ್ಲ. y ಇಸ್ ಅ ಫಂಕ್ಷನ್ ಆಫ್ ಟಿ ಐತಿ, y ಇಸ್ ಅ ಫಂಕ್ಷನ್ ಆಫ್ x ಇತ್ತಂದ್ರೆ dy/dx ಆಗ್ತಿತ್ತು, y ಇಸ್ ಅ ಫಂಕ್ಷನ್ ಆಫ್ ಟಿ ಐತಿ dy/dt ಮಾಡಬೇಕಾಗ್ತೈತೆ. ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಹೇಳಿ ಕರಿತೀವಿ. ಸೊ ಸೆಕೆಂಡ್ ಸ್ಟೆಪ್ದಾಗ ಸ್ಲೋಪ್ ಈಕ್ವಲ್ಸ್ ಟು 0. ಇದು ಗ್ರಾಫನ್ನು ಡ್ರಾ ಮಾಡಿರಿ ಅಂತಂದ್ರೆ ಯಾವ ಒಂದು ಪಾಯಿಂಟ್ದಾಗ ಮ್ಯಾಕ್ಸಿಮಮ್ ಅವ್ರ ಮಿನಿಮಮ್ ಪಾಯಿಂಟ್ ಇರ್ತೈತಿಲ್ಲ ಅಲ್ಲಿ ಸ್ಲೋಪ್ 0 ಇರ್ತೈತೆ ಥರದ್ದು. ಸೊ ಅದಕ್ಕಾಗಿ ನಾನು ಏನು ಮಾಡ್ಬೋದು, ಸೆಕೆಂಡ್ ಸ್ಟೆಪ್ದಾಗ dy/dtಯನ್ನು 0 ಅಂತ ಹೇಳಿ ಕನ್ಸಿಡರ್ ಮಾಡ್ಬೋದು. ಇಲ್ಲಿ ಹಿಡ್ದು ಏನಾಗ್ತೈತಿ 10 minus 10t ಈಕ್ವಲ್ಸ್ ಟು 0 ಆಯಿತು. ನಾನು ಏನು ಮಾಡ್ಬೋದು 10 ಈಕ್ವಲ್ಸ್ ಟು 10t ಅಂತ ಅನ್ಬೋದು. 10 ಕ್ಯಾನ್ಸಲ್ ಆಗಿ t ಈಕ್ವಲ್ಸ್ ಟು 1 ಸೆಕೆಂಡ್ ಬಂತು. ಇಟ್ ಮೀನ್ಸ್ ಬಾಲ್ ತಳಗಿನ ಹಿಡ್ದು ಬಿಟ್ಟಾಗ 1 ಸೆಕೆಂಡ್ದಾಗ ಅಂದ್ರೆ ತನ್ನ ಮ್ಯಾಕ್ಸಿಮಮ್ ಹೈಟನ್ನು ಅಟೈನ್ ಮಾಡಿರ್ತೈತೆ. ಇದನ್ನ ಈ ರೀತಿ ಅರ್ಥ ಮಾಡ್ಕೊರಿ. ನನ್ನ ಬಾಲ್ ಎಲ್ಲಿ ಹೋಯ್ತು, ಇಲ್ಲೇ ಐತೆ, ನಾನು ಎಲ್ಲಿ ಉಗಿದಿಲ್ಲ. ಸೊ ಈಗ ಬಾಲ್ ಐತೆ ನನ್ನ ಕಡೆ. ಓಕೆ, ಈ ಬಾಲನ್ನು ನಾನು ಉಗಿದ್ನೆ ಅಂತಂದ್ರೆ ಮ್ಯಾಗ ಥ್ರೋ ಮಾಡಿದ್ದು ಜಸ್ಟ್ 1 ಸೆಕೆಂಡ್ದಾಗ ನಾನು ಬಾಲನ್ನು ನಾನು ಕೈ ಹಿಡ್ದು ರಿಲೀಸ್ ಮಾಡಿದ್ದು 1 ಸೆಕೆಂಡ್ದಾಗ ಅಂದ್ರೆ ತನ್ನ ಮ್ಯಾಕ್ಸಿಮಮ್ ಹೈಟನ್ನು ಅಟೈನ್ ಮಾಡಿರ್ತೈತಿ. ಇದು t ಈಕ್ವಲ್ಸ್ ಟು 1 ಸೆಕೆಂಡ್ ಆದಾಗ ಸ್ಲೋಪ್ ನಮ್ಮದು 0 ಆಗಾಯ್ತು. ಸ್ಲೋಪ್ 0 ಆದಾಗ ಇಟ್ ಮೀನ್ಸ್ ಆ ಒಂದು ಪಾಯಿಂಟ್ದಾಗ ನಮ್ಮದು ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂ ಇದ್ದಿರ್ಬೋದು. t ಈಕ್ವಲ್ಸ್ ಟು 1 ಸೆಕೆಂಡ್ದಾಗ ಅದ ಕಂಡು ಬರತ್ತೆ. ಸೊ ಇದು t ಈಕ್ವಲ್ಸ್ ಟು 1 ಸೆಕೆಂಡನ್ನು ನಾನು ಈಕ್ವೇಷನ್ ಹಾಕಿನಿ ಅಂತಂದ್ರೆ y ಈಕ್ವಲ್ಸ್ ಟು 10t minus 5t ಸ್ಕ್ವೇರ್ದಾಗ ಹಾಕಿನಿ ಅಂತಂದ್ರೆ ಏನಾಗ್ತೈತಿ ಇದು t ಈಕ್ವಲ್ಸ್ ಟು ಎಷ್ಟು ಹಾಕತ್ತೆ ನಾನು 1 ಸೆಕೆಂಡ್, t ಈಕ್ವಲ್ಸ್ ಟು 1 ಸೆಕೆಂಡನ್ನು ಹಾಕತ್ತೀನಿ. ಇದೇನಾಯಿತು 10, ಇದೇನಾಯಿತು 5.
ಸೊ y ಇಕ್ವಲ್ಸ್ ಎಷ್ಟು ಬರೈತಿ 5 ಮೀಟರ್ಸ್. yದ ವ್ಯಾಲ್ಯೂ 5 ಮೀಟರ್ ಬತ್ತ. ಈಗ ಮೀಟರ್ ಅನ್ಬೇಡ್ರಿ, y ಇಕ್ವಲ್ಸ್ ಟು 5 ಬಂತ ಅಂತ ತಿಳ್ಕೊರಿ. y 5 ಬಂದಾಗ ಇದು ಮ್ಯಾಕ್ಸಿಮಮ್ ವ್ಯಾಲ್ಯೂ ಐತೋ yದೇನು ಮಿನಿಮಮ್ ವ್ಯಾಲ್ಯೂ ಐತೋ ಹೆಂಗೆ ತಿಳ್ಕೊತೀರಿ? ಥರ್ಡ್ ಸ್ಟೆಪ್ ಡಬಲ್ ಡಿಫ್ರೆನ್ಷಿಯೇಷನ್. ಈ ಒಂದು ಇಕ್ವೇಷನ್ ನಾನು ಡಬಲ್ ಡಿಫ್ರೆನ್ಷಿಯೇಷನ್ ಅನ್ನ ಮಾಡಿ ಅಂತಂದ್ರೆ ಥರ್ಡ್ ಸ್ಟೆಪ್ದಾಗ d2y/dx² ಏನಾಗ್ತತಿ? dy/dt ಎಷ್ಟಿತ್ತು ನಮ್ದು? ನಾನು ಬರ್ತ ಇಲ್ಲಿ ನೋಡ್ರಿ, ಇಲ್ಲಿ ನಾನು ಎಷ್ಟು ರಾಂಗ್ ಮಾಡತ್ತೀನಿ. ಇಲ್ಲಿ dy/dt² ಮಾಡಬೇಕಾಗ್ತೈತೆ. ಡಬಲ್ ಡಿಫ್ರೆನ್ಷಿಯೇಷನ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಟಿ ಅನ್ನು 2 ಸಲ ಡಿಫ್ರೆನ್ಷಿಯೇಷನ್ ಮಾಡಬೇಕಾಗಿರುತ್ತೆ. ಫಸ್ಟ್ ಡೆರಿವೇಟಿವ್ ಏನೈತಿ? 10 - 10t. ಇದರದ್ದು ಡಿಫ್ರೆನ್ಷಿಯೇಷನ್ ಮಾಡೋಕ್ಕೆ ಹೋದ್ವಿ ಅಂತಂದ್ರೆ ನೋಡ್ರಿ, ಇಲ್ಲಿ dy/dt ಎಷ್ಟೈತಿ ನಮ್ದು? dy/dt ಎಷ್ಟೈತಿ? 10 - 10t. d2y/dt² ಮಾಡಿ ಅಂತಂದ್ರೆ 10 ನಂತರ 0 ಆಯ್ತು ಡಿಫ್ರೆನ್ಷಿಯೇಷನ್, -10t ಡಿಫ್ರೆನ್ಷಿಯೇಷನ್ -10 ಆಗ್ತದೆ. -10 ಅಂತಂದ್ರೆ 0ಕ್ಕಿಂತ ಸಣ್ಣದ ವ್ಯಾಲ್ಯೂನಲ್ಲ ಇದೆ, ಸ್ಮಾಲರ್ ದೆನ್ 0. 0ಕ್ಕಿಂತ ಸಣ್ಣದ ವ್ಯಾಲ್ಯೂ ಇತ್ತಂದ್ರೆ ಅದಕ್ಕೇನಾಗ್ತದೆ? ಮ್ಯಾಕ್ಸಿಮಮ್ ಪಾಯಿಂಟ್ ಅನ್ನ ಸಿಕ್ಕೈತೆ ಅಂದಂಗೆ ನಮಗೆ. ವಾಯ್ದ ವ್ಯಾಲ್ಯೂ ನಮ್ಮದು ಮ್ಯಾಕ್ಸಿಮಮ್ ಬಂದೈತೆ ಅಂದಂಗೆ. ಥರ್ಡ್ ಸ್ಟೆಪ್ದಾಗ ನೋಡ್ಬೋದು ನೀವು, ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ 0ಕ್ಕಿಂತ ಸಣ್ಣದಿದ್ದಾಗ ನಮ್ಮದು ವಾಯ್ದ ವ್ಯಾಲ್ಯೂ ಏನು ಸಿಕ್ಕಿರ್ತೈತಲ್ಲ ಅದೇನಾಗ್ತಿತ್ತು? ಮ್ಯಾಕ್ಸಿಮಮ್. ಸೊ ವಾಯ್ ಮ್ಯಾಕ್ಸಿಮಮ್ ಸಿಕ್ಕೈತೆ ನಮಗಿದು. ಕ್ವಶನ್ದಾಗ ಅದನ್ನ ಕೇಳತ್ತಿದ್ರು. ಕ್ವಶನ್ ನೋಡಿದ ಫಿಸಿಕ್ಸ್ದ ಕ್ವಶನ್ ಐತೆ ಅಂತ ಅನ್ಬೋದು, ಬಟ್ ವೆನ್ ಇಟ್ ಕಮ್ಸ್ ಟು ಮ್ಯಾಥಮೆಟಿಕ್ಸ್ ಇಟ್ಸ್ ಅ ವೆರಿ ಈಸಿ ಆ್ಯಂಡ್ ಬೇಸಿಕ್ ಕ್ವಶನ್ ಇದು. ನಾವು ಮ್ಯಾಥಮೆಟಿಕ್ಸ್ದಾಗ ಇಷ್ಟು ಕ್ವಶನ್ಸ್ಗಳನ್ನು ಸಾಲ್ವ್ ಮಾಡಿದ್ವು, ಅದ್ರಾಗ ನೋಡಿದ್ರು ಕೂಡ ನೀವು ಏನಾಗೈತಿ, ಈಗ ಮ್ಯಾಥಮೆಟಿಕ್ಸು ಅಷ್ಟೊಂದು ಕ್ವಶನ್ಸ್ ಸಾಲ್ವ್ ಮಾಡಿದ್ವು ನಾವು. ಅದ್ರಾಗ ನೋಡ್ಬೋದು ನೀವು ಕ್ವಶನ್ಸ್ ಇದಕ್ಕಿಂತ ಒಂದು ಸ್ವಲ್ಪ ಡಿಫಿಕಲ್ಟ್ ಇದ್ದು ಮ್ಯಾಥಮೆಟಿಕ್ಸ್ದು. ಬಟ್ ಫಿಸಿಕ್ಸಿಗೆ ಬಂದಾಗ ಈ ಕ್ವಶನ್ ಲ್ಯಾಂಗ್ವೇಜ್ ಅಷ್ಟು ಚೇಂಜ್ ಮಾಡ್ಯಾರ ಅವ್ರು. ವಾಯ್ ಇಸ್ ಅ ಫಂಕ್ಷನ್ ಆಫ್ ಟಿ ಕೊಟ್ಟಾರ. ವಾಯ್ ಅಂತಂದ್ರೆ ಏನ? ಹೈಟ್. ಟಿ ಅಂತಂದ್ರೆ ಟೈಮ್. ಬಾಲನ್ನು ಮ್ಯಾಗ್ ಹೇಳ್ತಾರೋ ಮ್ಯಾಕ್ಸಿಮಮ್ ಹೈಟ್ ಕೇಳತ್ತಾರ ಅಂತಂದ್ರೆ ಮ್ಯಾಥ್ಸಿಗೆ ಬಂದಾಗ ವಾಯ್ದ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕೇಳತ್ತಾರ ಅವರು. ವಾಯ್ ಇಸ್ ಅ ಫಂಕ್ಷನ್ ಆಫ್ ಒಂದು ಟೈಮ್ ಐತಿ. ಇದ್ರ ಗ್ರಾಫ್ ಯಾವುದೇ ರೀತಿಯಿಂದ ಒಂದು ಗ್ರಾಫ್ ಕಂಡು ಬರ್ಬೋದು. ಇದ್ರದ್ದು ನೋಡೋಕೆ ಈ ರೀತಿ ಕಂಡು ಬರ್ತೈತಿ ಗ್ರಾಫ್. ತಳಗೆ ಡೌನ್ವರ್ಡ್ ಪ್ಯಾರಾಬೋಲಾ ಅಂತ ಕಂಡು ಬರ್ತೈತಿ 10t - 5t² ಗ್ರಾಫ. ಅದ್ರಾಗ ಮ್ಯಾಕ್ಸಿಮಮ್ ಅವರು ಮಿನಿಮಮ್ ವ್ಯಾಲ್ಯೂನ ಅಟೈನ್ ಮಾಡಿದಾಗ ಫಂಕ್ಷನ ಅಲ್ಲಿ ಏನಾಗಿರ್ತೈತಿ? ಸ್ಲೋಪ್ 0 ಆಗಿರ್ತೈತಿ. ನಾನು ಸ್ಲೋಪನ್ನು 0 ಮಾಡಿ ಅಲ್ಲಿ ಹಿಡ್ದ ನನಗೆ ಟಿ ಸಿಕ್ತು. ಟಿ = 1 ಸೆಕೆಂಡ್ ಆದಾಗ ನಮ್ಮ ಫಂಕ್ಷನ್ ಏನು ಮಾಡಿರ್ತೈತಿ? ಮ್ಯಾಕ್ಸಿಮಮ್ ಆರ್ ಮಿನಿಮಮ್ ವ್ಯಾಲ್ಯೂನ ಅಟೈನ್ ಮಾಡಿರ್ತೈತೆ. ಇನ್ನು ಮ್ಯಾಕ್ಸಿಮಮ್ ಐತೋ ಇನ್ನು ಮಿನಿಮಮ್ ಐತೋ ತಿಳ್ಕೊಬೇಕಾದ್ರೆ ಡಬಲ್ ಡಿಫ್ರೆನ್ಷಿಯೇಷನ್ ವ್ಯಾಲ್ಯೂ ಗ್ರೇಟರ್ ದನ್ 0 ಆಯ್ತಂದ್ರೆ, 0ಕ್ಕಿಂತ ದೊಡ್ಡದು ಬತ್ತಂದ್ರೆ ನಮ್ಮದು ಫಂಕ್ಷನ್ದು ಏನು ವ್ಯಾಲ್ಯೂ ಇರ್ತೈತೆ ಅದೇನಾಗಿರ್ತೈತಿ? ಮಿನಿಮಮ್ ಆಗಿರ್ತೈತಿ. 0ಕ್ಕಿಂತ ಸಣ್ಣದಾತಂದ್ರೆ, ಸ್ಮಾಲರ್ ದೆನ್ 0 ಆಯ್ತಂದ್ರೆ ಫಂಕ್ಷನ್ದು ವ್ಯಾಲ್ಯೂ ಏನಿರ್ತೈತಿ? ಮ್ಯಾಕ್ಸಿಮಮ್ ಇರ್ತೈತಿ. ಸೊ ಇದೇ ಏನಿದೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಾದ ಕಾನ್ಸೆಪ್ಟ್. ಸೊ ಪ್ರತಿಯೊಬ್ಬರಿಗೂ ಅಂಡರ್ಸ್ಟ್ಯಾಂಡ್ ಆಗಿರಬೇಕು ಇವತ್ತಿನ ಕಾನ್ಸೆಪ್ಟ. ಯಾರ್ಯಾರಿಗೆ ಅಂಡರ್ಸ್ಟ್ಯಾಂಡ್ ಆಗಿರ್ತೈತಿಲ್ಲ ಅವ್ರು ಏನು ಮಾಡ್ಬೋದು? ಕಮೆಂಟ್ ಮಾಡ್ಬೋದು. ಇವತ್ತಿನ ಕ್ಲಾಸನ್ನು ಇಲ್ಲಿಗೆ ಎಂಡ್ ಮಾಡೋನು. ನೆಕ್ಸ್ಟ್ ಕ್ಲಾಸ್ದಾಗ ನಾವು ಮುಂದಿನ ಒಂದು ಕಾನ್ಸೆಪ್ಟನ್ನು ಕಂಟಿನ್ಯೂ ಮಾಡೋಣ ಅಂತ. ಸೊ ಬರುವ ಒಂದಿಷ್ಟು ದಿನಗಳಲ್ಲಿ ನಾನು ನೆಕ್ಸ್ಟ್ ಚಾಪ್ಟರ್ ಮೋಷನ್ ಇನ್ ಸ್ಟ್ರೈಟ್ ಲೈನ್ ನಾನು ಸ್ಟಾರ್ಟ್ ಮಾಡ್ತನೋ. ಸೊ ಪ್ರತಿಯೊಬ್ಬರಿಗೂ ಬೇಸಿಕ್ ಮ್ಯಾಥಮೆಟಿಕ್ಸ್ ಏನು ಚಾಪ್ಟರ್ ಐತಿಲ್ಲ ಎಲ್ಲರಿಗೂ ಹೆಲ್ಪ್ ಆಗ್ತದೆ ಇದು. ಕ್ಲಾಸ್ 11th ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಈ ಒಂದು ಬೇಸಿಕ್ ಮ್ಯಾಥಮೆಟಿಕ್ಸ್ ಏನು ಚಾಪ್ಟರ್ ಇಲ್ಲ ಅದು ಭಾಳ ಹೆಲ್ಪ್ ಆಗೋದೈತೆ. ಯಾಕಂತಂದ್ರೆ ಫಸ್ಟ್ ಸಲ ಕ್ಲಾಸ್ 11th ಸ್ಟೂಡೆಂಟ್ಸ್ ಬಂದಿರ್ತಾರೋ PUCನ ಕಲೀಲಿಕ್ಕೆ. ಅಲ್ಲಿ ಫಿಸಿಕ್ಸ್ದು ಏನು ಕಾನ್ಸೆಪ್ಟ್ಸ್ ಅದಾವಲ್ಲ ಆ ಫಿಸಿಕ್ಸ್ದು ಕಾನ್ಸೆಪ್ಟಿಗೆ ಮ್ಯಾಥಮೆಟಿಕಲ್ ಅಪ್ರೋಚದ ರಿಕ್ವೈರ್ಮೆಂಟ್ ಐತಿ. ಈ ಒಂದು ನಿಮಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಾದ ಕಾನ್ಸೆಪ್ಟ್ ಬರ್ಲಿಕ್ಕೆ ಅಂತಂದ್ರೆ ಈ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡ್ತೀರಿ ನನಗೆ ಹೇಳಿಬಿಡ್ರಿ ಒಂದ್ಸಲಿ. ಈ ಕ್ವಶನ್ ಫಿಸಿಕ್ಸ್ದು ಕ್ವಶನ್ ಐತಿದ, ಕೈನೆಮೆಟಿಕ್ಸ್ ಮೋಷನ್ ಸ್ಟ್ರೇಟ್ ಲೈನ್ದು ಕ್ವಶನ್ ಐತಿದ. ಈ ಕ್ವಶನನ್ನು ನೀವು ಯಾವ ರೀತಿ ಸಾಲ್ವ್ ಮಾಡೋರು? ನಿಮಗೆ ಮ್ಯಾಕ್ಸಿಮಮ್ ಮತ್ತು ಮಿನಿಮಾದ ಕಾನ್ಸೆಪ್ಟ್ ಗೊತ್ತಿಲ್ಲ ಅಂತಂದ್ರೆ ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ನಿಮಗೆ ಡಿಫ್ರೆನ್ಷಿಯೇಷನ್ ಬರ್ಲಿಕ್ಕೆ ಅಂತಂದ್ರೆ ಡಿಪ್ರೆಷನಲ್ಲಿ ಮತ್ತು ಡಿಫ್ರೆನ್ಷಿಯೇಷನ್ ಅನ್ನೋ ಕಾನ್ಸೆಪ್ಟ್ ನಿಮ್ಗೆ ಗೊತ್ತಿಲ್ಲಾಗಿತ್ತಂದ್ರೆ ಈ ಕ್ವಶನನ್ನು ಸಾಲ್ವ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಸೊ ಯಾವುದೇ ಕಾಲೇಜಸ್ದಾಗ ಹೋದ್ರಿ ಅಂತಂದ್ರೆ ನಿಮಗೆ ಸ್ಟಾರ್ಟಿಂಗ್ದಾಗ ಅವ್ರು ಡಿಫ್ರೆನ್ಷಿಯೇಷನನ್ನು ಹೇಳಂಗಿಲ್ಲ. ಬಟ್ ಫಿಸಿಕ್ಸ್ದಾಗ ಡಿಫ್ರೆನ್ಷಿಯೇಷನದ ರಿಕ್ವೈರ್ಮೆಂಟ್ ಐತೆ ನಿಮಗೂ ಐತೆ ನನಗೂ ಐತೆ. ಓಕೆ, ನಾನು ಟೀಚಿಂಗ್ ಮಾಡತ್ತೆ ಬಟ್ ನನಗೂ ರಿಕ್ವೈರ್ಮೆಂಟ್ ಇದ್ದೇ ಇರ್ಬೋದಲ್ಲ. ಸೊ ಪ್ಲೀಸ್ ನೀವು ಕ್ಲಾಸ್ಗಳನ್ನು ರಿವೈಸ್ ಮಾಡಿರಿ. ಸೊ ನೆಕ್ಸ್ಟ್ ಕ್ಲಾಸ್ದಾಗ ಮತ್ತೊಂದು ಸಲ ಭೇಟಿ ಆಗೋಣ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ಲೆಕ್ಚರ್. ಬಾಯ್ ಬಾಯ್.